ಉತ್ತರಾಖಂಡದ ಎರಡು ಕ್ಯಾಪಿಟಲ್ ಯಾವ? ಬಾರಾಸೈನ್ ಅಲ್ಲ, ಗೈರ್ಸೇನ್ ಒಂದ, ಡೆಹ್ರಾಡೂನ್ ಒಂದ. ಗೈರ್ಸೇನ್ ಅಂತ ಬರ್ತದೆ, ಏನಂತೈತಿ? ಹಾಂ ಇಲ್ಲ, ಗೈರ್ಸೇನ್ ಅಂತ ಕರೀತಾರೆ. ಎರಡೂ ನೆನಪಿಟ್ಕೋರಿ, ಒಂದು ಬೇಸಿಗೆ ರಾಜಧಾನಿ, ಒಂದು ಚಳಿಗಾಲದ ರಾಜಧಾನಿ. ಬಟ್ ಅದ್ರ ಮೇಲೆ ಕ್ವಶನ್ ಏನು ಕೇಳಿದಾರೆ ಅಂದ್ರೆ ಡೆಹ್ರಾಡೂನ್ ಅಂತ ಕರೀತಾರಲ್ಲ, ಆ ಡೂನ್ ಅನ್ನೋದ ಹಿಮಾಲಯಿಂದ ಯಾವ ರೀಸನ್ ನಡು ಬರ್ತದೆ ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಕೊಡ್ಲಿ? ಈಗ ಹೇಳಲ್ಲ, ಡೆಹ್ರಾಡೂನ್ ಅನ್ನೋದೇನಂದ್ರೆ ಉತ್ತರಾಖಂಡದ ರಾಜಧಾನಿ ಯಾವ್ದಂದ್ರ, ಚಳಿಗಾಲದ ರಾಜಧಾನಿ ಯಾವ್ದಂದ್ರೆ ಡೆಹ್ರಾಡೂನ್. ಆಮೇಲೆ ಬೇಸಿಗೆ ರಾಜಧಾನಿ ಬಂದ್ರೆ ಗೈರ್ಸೇನ್ ಅಂತ ಬರ್ತದೆ. ಗೈರ್ಸೇನ್ಗೆ ಎದಕ್ಕೆ ಬೇಸಿಗೆ ರಾಜಧಾನಿ ಇಡ್ತಾರಂದ್ರೆ ಅದು ಒಂದು ಸ್ವಲ್ಪ ಹಿಮಾಲಯನ್ ರೀಸನ್ ಒಳಗಿರ್ತೈತಲ್ಲ, ಬೇಸಿಗೆ ಒಳಗೆ ಬರಬ್ ಕರಗಿರ್ತೈತಿ, ಆ ಟೈಮ್ನಾಗ ಅದನ್ನ ರಾಜಧಾನಿ ಅಂತ ಯೂಸ್ ಮಾಡ್ಕೋತಿರ್ತಾರೆ. ಅದಕ್ಕೆ ಯಾವ್ದಂದ್ರೆ ಗೈರ್ಸೇನ್ ಅಂತ ಬರ್ತದೆ. ಅದ್ರೊಳಗೆ ಡೆಹ್ರಾಡೂನ್ ಅನ್ನೋದೈತಲ್ಲ, ಡೂನ್ ಅಂತ ಅದಕ್ಕೆ ಕರೀತಾರ, ಅಥವಾ ಹಿಮಾಲಯನ್ ಯಾವ ರೀಸನ್ ಒಳಗೆ ಬರ್ತಾವಲ್ಲ ಅವಕ್ಕೆ ಡೂನ್ಸ್ ಅಂತ ಕರೀತಾರಂದ್ರೆ. ಅವು ಬೇರೆ ಬೇರೆ ಡೂನ್ಸ್ಗಳು ಬರ್ತಾವಲ್ಲ, ಅದನ್ನ ಹಿಮಾಲಯನ್ ಯಾವ ರೀಸನ್ದಾಗ ಬರ್ತಾವೆ. ಆಪ್ಷನ್ ಕೊಡ್ತೀನಿ. ಹೊರ ಹಿಮಾಲಯ ಮತ್ತು ಮಧ್ಯ ಹಿಮಾಲಯ ನಡುವಿನ ಭಾಗ, ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ ನಡುವಿನ ಭಾಗ, ಎರಡರಾಗ ಒಂದು. ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ ನಡುವಿನ ಭಾಗ ನೆನಪಿರ್ತೈತಲ್ಲ. ಇದು ಕ್ವಶನ್ ಕೇಳ ನೋಡ್ರಿ, ಡೂನ್ಸ್ ಅಂತ ಎದಕ್ಕೆ ಕರೀತಾರತ್ತೇಳಿ. ಇವು ನೈನಿತಾಲ, ಮಸೂರಿ ಅದು ಬರ್ತಾವಲ್ಲ, ಇವು ಎಲ್ಲಿ ಬರ್ತಾವೆ ಹೇಳ್ರಿ? ಗಿರಿಧಾಮಗಳು ಅಂತ ಕರಿತೀವಿ. ಎಲ್ಲಿ ಬರ್ತಾವೆ? ಮಧ್ಯ ಹಿಮಾಲಯದಾಗ ಬರ್ತಾವೆ, ಪಾದ ಬೆಟ್ಟಗಳದಾಗ ಬರ್ತಾವೆ, ಅಥವಾ ಹೊರ ಹಿಮಾಲಯದಾಗ ಬರ್ತಾವೆ? ಪಾದ ಬೆಟ್ಟಗಳದಾಗ ಬರ್ತವೆ. ಇದನ್ನ ಹೇಳ್ರಿ ನೋಡು, ಮೌಂಟ್ ಎವರೆಸ್ಟ್ ಅಂತ ಬರ್ತೈತಿ. ಇನ್ನೊಂದು ನಮ್ದು ಭಾರತದ ಅತಿ ಎತ್ತರದ ಶಿಖರ ಯಾವುದಂದ್ರೆ K2. ಇವೆರಡು ಎಲ್ಲಿ ಬರ್ತಾವೆ? ಕಾರಾಕೋರಂ ಶ್ರೇಣಿ ಆದ ಹೊರ ಹಿಮಾಲಯದಾಗ ಬರ್ತದೆ, ಮಧ್ಯ ಹಿಮಾಲಯದಾಗ ಬರ್ತದೆ? ಹೊರ ಹಿಮಾಲಯದಾಗ. ಹಿಮಾಲಯನ್ ರೀಸನ್ ಪೂರ್ತಿ ಆಲ್ ಓವರ್ ಇದನ್ನ ಎಷ್ಟು ಕಂಟ್ರಿ ನಡು ಸ್ಪ್ರೆಡ್ ಆಗೈತಿ? ಇನ್ನೊಮ್ಮೆ ಕೇಳತ್ತ ನೋಡ್ರಿ, ಹಿಮಾಲಯನ್ ರೀಸನ್ ನಮ್ದು ಏನು ಹಿಮಾಲಯನ್ ಐತ್ಲ, ಕಂಟಿನ್ಯೂ ಆಗಿ ಎಷ್ಟು ಕಂಟ್ರಿ ನಡು ಸೇರಾಗೈತಿ? ಕಂಟಿನ್ಯೂಸ್ ಅಂತ ಕೇಳಿದಾಗ. ಯಾಕಂದ್ರೆ ನಾಳೆ ಯಾವ್ದಂದ್ರೆ ಮಯನ್ಮಾರ್ದ ಅರ್ಕನ್ಯೂಮ ಪರ್ವತನು ಹಿಮಾಲಯದ ಪೂರ್ವಾಂಚಲ ಭಾಗ, ಬಟ್ ಅದನ್ನ ಹಿಮಾಲಯದ ಕಂಟಿನ್ಯೂ ಭಾಗನಾಗ ಇಡಂಗಿಲ್ಲ. ಹಿಮಾಲಯ ಅಂದ್ರೆ ಎಸ್ ಸೇಪ್ನಾಗ ಹೇಳ್ತಿಲ್ಲ, ಅದು ಕಂಟಿನ್ಯೂ ಎಷ್ಟು ಕಂಟ್ರಿ ನಡು ಭಾಗವಹಿಸ್ತೈತೆ ಡೈರೆಕ್ಟ್? 3, 4, 5 ನೋಡ್ರಿ, ಇನ್ನೊಮ್ಮೆ ಕನ್ಫರ್ಮ್ 5 ಕಂಟ್ರಿ ನೋಡ್ರಿ. ಎದಕ್ಕೆ ಹೇಳ? ಇದು ಏನಂದ್ರೆ ಹಿಮಾಲಯನ್ ರೀಸನ್ ಅಂತ ಇದ್ದಾಗ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳು ಬಂದಾಗ ಸ್ಟೇಟ್ 6 ಸ್ಟೇಟ್ ಹೇಳ್ತಿರಲ್ಲ, ಬಿಟ್ಟು ಪೂರ್ವ ಘಟ್ಟಗಳು ಬಂದಾಗ ಬಿಟ್ಟು ಹೆಂಗದಾವಲ್ಲ, ಹಿಮಾಲಯನ್ ರೀಸನ್ ಪೂರ್ವಾಂಚಲದ ಬಂದಾಗ ಅರ್ಕನ್ಯೂಮ ತೊಕ್ಕತಿ ಆ ಕಡೆ ಮಯನ್ಮಾರ್ ಕಡೆ, ಅದು ಹಿಮಾಲಯದ ಭಾಗ. ಬಟ್ ಹಿಮಾಲಯ ಕನ್ಸಿಡರ್ ಮಾಡ್ರೆ ಎಷ್ಟು ಸ್ಟೇಟ್ ಅಂತ ಹೇಳಿದ್ರೆ 5 ಸ್ಟೇಟ್ ಬರ್ತಾವೆ. ಯಾವ್ಯಾವ ಅಂದ್ರೆ, ಒಂದೇದು ಪಾಕಿಸ್ತಾನ ಆದ್ಮೇಲೆ ಬರೋದು ನಮ್ದು ಇಂಡಿಯಾ ಆದ್ಮೇಲೆ ಈಚೆ ಕಡೆ ಚೀನಾ ಮತ್ತೆ ಇಲ್ಲಿ ನೇಪಾಳ, ಭೂತಾನ. ಇವು 5 ಕಂಟ್ರಿ ಏನದಾವಲ್ಲ, ಈ 5 ಕಂಟ್ರಿ ನಡುನ ಭಾಗವಹಿಸಿದ್. ಇದನ್ನ ಎದ್ರ ಮೇಲೆ ಡಿವೈಡ್ ಮಾಡ್ತಾರ ಅಥವಾ ಎದ್ರ ಸಲ್ಮಂದ ಅದು ಇಂಪಾರ್ಟೆಂಟ್ ಹೇಳಿ. ಕುಮಾಯೂನ್ ಹಿಮಾಲಯ ಅಂತ ಯಾವ ಭಾಗಕ್ಕೆ ಕರೀತಾರೆ? ಏನಂತ ಹೇಳಿ? ಕುಮಾಯೂನ್ ಹಿಮಾಲಯ ಅಂತ ಯಾವ ಭಾಗಕ್ಕೆ ಕರೀತಾರೆ? ಯಾವ 2 ಭಾಗಕ್ಕೆ ಕುಮಾಯೂನ್ ಹಿಮಾಲಯ ಅಂತ ಕರೀತಾರೆ? ಇವು ಕೇಳ್ಯಾರ, ಪಂಜಾಬ್ ಹಿಮಾಲಯ ಕೇಳ್ಯಾರ, ಕುಮಾಯೂನ್ ಹಿಮಾಲಯ ಕೇಳ್ಯಾರ, ಹಿಂಗ ಡೈರೆಕ್ಟ್ ಕೇಳ. ಪೂರ್ತಿ ಹೇಳ್ಬಿಡ್ತೀನಿ, ಆಮೇಲೆ ಆನ್ಸರ್ ಹೇಳ್ತೀರಿ. ಹಿಮಾಲಯನ್ ಅಂತ ಬತ್ತೇಳಿ ಎಷ್ಟು ಸ್ಟೇಟ್ ನಡು ಭಾಗವಹಿಸತ್ತೇಳಿ? ಸಾರಿ, ಎಷ್ಟು ಕಂಟ್ರಿ ನಡು ಸ್ಪ್ರೆಡ್ ಆಗೈತಿ? 5 ಕಂಟ್ರಿ. ಯಾವ? ಪಾಕಿಸ್ತಾನ, ಇಂಡಿಯಾ, ಚೀನಾ, ನೇಪಾಳ, ಭೂತಾನ. ಇಷ್ಟು ಕಂಟ್ರಿ ನಡು ಏನೈತಿ ಹಿಮಾಲಯನ್ ಕಂಟಿನ್ಯೂ ಆಗೈತಿಲ್ಲ. ಹಿಮಾಲಯನ್ ಯಾಕೆ ಡಿವೈಡ್ ಮಾಡ್ತಾರಂದ್ರೆ, ಹಿಮಾಲಯನ್ ಹೆಂಗೆ ಡಿವೈಡ್ ಮಾಡ್ರ ಅಥವಾ ಯಾವ ರೀಸನ್ ಹೆಂಗೆ ಮಾಡಿರ್ತಾರಂದ್ರೆ, 3 ರೀಸನ್ದಾಗ ಹಿಮಾಲಯನ್ ಡಿವೈಡ್ ಮಾಡ್ತಾರೆ. ಹಿಮಾಲಯದಾಗ 3 ರೀಸನ್ ಮಾಡಿದಾಗ ಏನಂದ್ರೆ, ಒಂದು ಗ್ರೇಟರ್ ಹಿಮಾಲಯ ಅಥವಾ ಅದಕ್ಕೆ ಏನು ಕರಿತೀವಿ ಅಂದ್ರೆ ಹೊರ ಹಿಮಾಲಯ ಅಂತ ಕರಿತೀವಿ. ಅದಾದ್ಮೇಲೆ ಅದ್ರ ನಡು ಬರ್ತೈತಿಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಮಧ್ಯ ಹಿಮಾಲಯ. ಹೊರ ಹಿಮಾಲಯಕ್ಕೆ ಡೈರೆಕ್ಟ್ ಕೇಳ್ತಾರೆ, ಹಿಮಾದ್ರಿ ಅಂತ ಯಾವ್ದು ಕರಿತಾರತ್ ಕೇಳ್ರ? ಹೊರ ಹಿಮಾಲಯ. ಯಾಕೆ ಹಿಮಾದ್ರಿ ಅಂತ ಕರಿತಾರೆ? ಇವ್ನು ಯಾಕೆ ಡಿವೈಡ್ ಮಾಡ್ರಂದ್ರೆ, ಆ ಹಿಮಾಲಯನ್ ರೀಸನ್ ಒಳಗೆ ಹೆಂಗೆ ಬರಫ್ ಬೀಳ್ತಿರ್ತೈತಿ, ಅಲ್ಲಿದ್ ಏನು ಜಿಯೋಗ್ರಫಿಕಲ್ ಏರಿಯಾ ಐತಿಲ್ಲ ಅದ್ರ ಮೇಲೆ ಮಾಡ್ತಾರ. ಹಿಮ ಇರೋದಕ್ಕೆ ಅಲ್ಲಿ ಹಿಮಾದ್ರಿ ತರ ಕರಿತಾರ, ಅಥವಾ ಗ್ರೇಟರ್ ಹಿಮಾಲಯ ಅಥವಾ ಹೊರ ಹಿಮಾಲಯ ಅಂತ ಕರಿತಾರೆ. ಮಧ್ಯ ಹಿಮಾಲಯಕ್ಕೆ ಏನಂತ ಕರಿತಾರ? ಹಿಮಾಚಲ್ ಅಂತ ಕರೀತಾರೆ. ನೆನಪಿಟ್ಕೋ, ಹಿಮಾಚಲ್ ಪ್ರದೇಶದು ಬರ್ತಾವಲ್ಲ ಈ ಮಧ್ಯ ಹಿಮಾಲಯದಾಗ, ಅದಕ್ಕೆ ಹಿಮಾಚಲ್. ಬರೀ ಹಿಮಾಲಯ ಡಿವೈಡ್ ಮಾಡತ್ನ. ಇನ್ನು ಆಮೇಲೆ ಪ್ರಾದೇಶಿಕವಾಗಿ ಹೆಂಗೆ ಡಿವೈಡ್ ಮಾಡ್ತಾರೆ? 3 ಹಿಮಾಲಯ ಡಿವೈಡ್ ಮಾಡಿರ್ತೀವಿ. ಒಂದೇನಂದ್ರೆ ಹೊರ ಹಿಮಾಲಯ, ಮಧ್ಯ ಹಿಮಾಲಯಕ್ಕೆ ಹಿಮಾಚಲ್ ಅಂತ ಕರೀತಾರೆ. ಮತ್ತು ಕೆಳಗೆ ಬರೋದು ಯಾವ್ದಂದ್ರೆ ಶಿವಾಲಿಕ್ ಬೆಟ್ಟಗಳು, ಅಥವಾ ಅದಕ್ಕೆ ಇನ್ನೊಂದು ಏನು ಕರೀತಾರೆ ಅಂದ್ರೆ ಪಾದ ಬೆಟ್ಟಗಳು ಅಂತ ಕರೀತಾರೆ. ಇವ್ನ ಏನಂದ್ರೆ ಹಿಮಾಲಯಗಳನ್ನ ಡಿವೈಡ್ ಮಾಡ್ರಿ. ಡಿವೈಡ್ ಮಾಡಿದಾಗ ಏನು ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಸ್ಟೇಟ್ಗಳು ಅದಾವಲ್ಲ ಇಂಡಿಯಾದಾಗ, ಇದು ನೋಡ್ರಿ ಹಿಮಾಲಯನ್ ಡಿವೈಡ್ ಮಾಡಿದಾಗ ಎಲ್ಲ ಕಂಟ್ರಿಗೆ ಡಿವೈಡ್ ಆಗೈತೆ ಅಂದಂಗೆ. ಬಟ್ ಇದು ಇದೇ ಗಿಣ್ಲ ಕುಮಾಯೂನ್ ಹಿಮಾಲಯ, ಪಂಜಾಬ್ ಹಿಮಾಲಯದು ನಮ್ಮಲ್ಲಿ ಇಂಡಿಯಾದಾಗ ಪ್ರಾದೇಶಿಕವಾಗಿ ಡಿವೈಡ್ ಮಾಡ್ಕೊಂಡಾರೆ. ಎದಕ್ಕೆ ಪ್ರಾದೇಶಿಕವಾಗಿ ಡಿವೈಡ್ ಮಾಡ್ತಾರೆ ಅಂದ್ರೆ, ಇಂಡಿಯನ್ ರೀಸನ್ ಒಳಗೆ ಏನಾರ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ತರ್ತಿರ್ತಾರ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನಾರ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ಲ, ಆ ಯಾವ ರೀಸನ್ ಹಿಮಾಲಯದಾಗ ಇವ್ರು ಮಿನರಲ್ಸ್ ತೊಗೊಳ್ಳಿ ಎಕ್ಸ್ಟ್ರಾಕ್ಟ್ ಮಾಡ್ತಾರ ನೋಡು ಸಲ್ಮಂದ ಡಿವೈಡ್ ಮಾಡ್ತಾರೆ. ಅಂಥವು ಎಷ್ಟು ಅದಾವ ಅಂದ್ರೆ 4 ಅದಾವ. ಪೂರ್ತಿ ನೆನಪಿಟ್ಕೋರೆ, ಭಾರತದಾಗ ಇವು 4 ಅದಾವ. ಮುಳ್ಳ ಕ್ವಶನ್ ಕೇಳೋಣ ಅದ್ರ ಮೇಲೆ. ಕುಮಾಯೂನ್ ಹಿಮಾಲಯ ಎಲ್ಲಿ ಬರ್ತೈತಿ ಅಥವಾ ಅಸ್ಸಾಂ ಹಿಮಾಲಯ ಎಲ್ಲಿ ಬರ್ತೈತಿ ಅಂತ ಹೇಳ್ತಾರೆ. ಒಂದೇದು ಹೇಳ್ತಾರೆ ನೋಡ್ರಿ. ನಮ್ದು ಹಿಮಾಲಯ ಬಂದಾಗ ಮ್ಯಾಲ ಒಂದು ನದಿ ಬರ್ತೈತಿ, ಯಾವ್ದಂದ್ರೆ ಸಿಂಧು ನದಿ. ಆ ಸಿಂಧುದಿಂದ ಲಾಸ್ಟ್ ನದಿ ಯಾವ್ದು ಬರ್ತೈತಿ ಹೇಳ್ರಿ? ಉಪನದಿ. ನಾ ಹೇಳಿದ್ ಸಿಂಧು, ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಸಿಂಧುದಿಂದ ಸಟ್ಲೇಜ್ ರಿವರ್ ತನ ಬರ್ತೇನೆ. ಇದಕ್ಕೆ ಯಾವ್ದು ಹಿಮಾಲಯ ಅಂತಂದ್ರೆ ಪಂಜಾಬ್ ಹಿಮಾಲಯ ಅಂತ ಕರೀತಾರೆ. ಎಲ್ಲಿಂದ ಎಲ್ಲಿ ತನ? ಸಿಂಧುದಿಂದ ಸಟ್ಲೇಜ್. ನೆನಪಿಟ್ಕೋರಿ, ಸಿಂಧು ನದಿ ಹರಿತಿರ್ತೈತಿಲ್ಲ ಆ ಭೌಗೋಳಿಕ ಪ್ರದೇಶದಿಂದ ಜೀಲಂ ಇದನ್ನ ಯಾವ್ದಂದ್ರೆ ಸಟ್ಲೇಜ್ ನದಿ ಭೌಗೋಳಿಕ ಪ್ರದೇಶ ಐತಿಲ್ಲ ಅಲ್ಲಿ ತನ ರಿವರ್ ದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಲಿ ಅಥವಾ ಆ ಭೂ ಪ್ರದೇಶದಾಗ ಏನ್ ಮಾಡ್ತಾರಲ್ಲ ಇದಕ್ಕೆ ಏನಂತ ಕರೀತಾರಂದ್ರ
ಪಂಜಾಬ್ ಹಿಮಾಲಯ ಒಂದೇದು ಗೊತ್ತಾಗತ್ತೆ. ಈ ಪಂಜಾಬ್ ರೀಸನ್ ಬರ್ತೈತಿಲ್ಲ ಅಥವಾ ಕೇಳ್ಬೋದು ಪಂಜಾಬ್ ಹಿಮಾಲಯನ್ ರೀಸನ್ ಒಳಗೆ ಎಲ್ಲಿಂದ ಯಾವ ರಿವರ್ ಬರ್ತಾವ ಅಥವಾ ಯಾವ ರಿವರ್ ಬೇಸಿನ್ ಒಳಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಥವಾ ಯಾವ ರಿವರ್ ಬರ್ತೈತೆ ಅಂದ್ರೆ ಸಿಂಧೂದಿಂದ ಸಟ್ಲೇಜ್ ತನ. ಈ ಸಟ್ಲೇಜ್ ನೀವು ರಿವರ್ದಿಂದ ಇನ್ನೇನ್ ಮಾಡ್ತಾರ ಅಂದ್ರೆ ಕಾಳಿ ನದಿ ಅಂತ ಬರ್ತದೆ. ಕಾಳಿ ಅಂದ್ರೆ ಮತ್ತೆ ನಮ್ಮ ಕಾಳಿ ಅಲ್ಲ ಇದರ ಯಾವ್ದು ಗಂಗಾ ನದಿದು ಒಂದು ಉಪನದಿ ಐತಿ ಯಾವ್ದಂದ್ರೆ ಕಾಳಿ ರಿವರ್ ಅಂತ ಬರ್ತದೆ. ಗಂಗಾ ನದಿ ಉಪನದಿ ಆ ಕಾಳಿ ರಿವರ್ ತನ ಬರ್ತೇನೆ. ಅದಕ್ಕೆ ಏನಂತ ಕರೀತಾರಂದ್ರೆ ಕುಮಾರ್ ಏನಾತ್ ಕರೆದ್ರ ಇಲ್ಲಲ್ಲ. ಈಗ ಗೊತ್ತಾತಲ್ರಿ ಒಂದೇದು ಎಲ್ಲಿಂದ್ರೆ ಸಿಂಧೂದಿಂದ ಇಲ್ಲಿ ತನ ಸಟ್ಲೇಜ್ ತನ ಹೋದ್ರೆ ಯಾವ ಹಿಮಾಲಯ? ಪಂಜಾಬ್ ಹಿಮಾಲಯ. 4 ಡಿವೈಡ್ ಮಾಡ್ರೆ ತೇಳಿ ಒಂದ ಪಂಜಾಬ್ ಅಂದ್ರೆ ನಡು ಪಂಜಾಬ್ ಬರ್ತೈತಲ್ಲ ಅದರಿಂದ 4 ಬತ್ತ. ಇದು ಪಂಜಾಬ್ ಹಿಮಾಲಯ ಎಲ್ಲಿಂದ್ರೆ ಸಿಂಧೂದಿಂದ ಸಟ್ಲೇಜ್ ಆತ್. ಈ ಸಟ್ಲೇಜ್ ರಿವರ್ ಐತ್ಲ ಆ ಸಟ್ಲೇಜ್ ರಿವರ್ದಿಂದ ಇವು ರಿವರ್ ಮೇಲೆ ಯಾಕೆ ಮಾಡ್ರೆ ಗೊತ್ತಾನೆ? ರಿವರ್ ಇದ್ದಲ್ಲಿ ಅಥವಾ ನದಿ ಇದ್ರನ ಅಲ್ಲಿ ಫಲವತ್ತತೆ ಇರ್ತೈತೆ, ಅಲ್ಲಿ ಸಿವಿಲಿಯನ್ಸ್ ಅಥವಾ ನಾಗರಿಕರ ವಾಸು ಸ್ಥಳ ಇರ್ತಾವಲ್ಲ ಆ ರೀಸನ್ ಕನ್ಸಿಡರ್ ಮಾಡಕ್ ಮಾಡ್ರಿ. ಸಿಂಧೂದಿಂದ ಸಟ್ಲೇಜ್ ಬಂದ್ರೆ ಪಂಜಾಬ್, ಸಟ್ಲೇಜ್ ದಿಂದ ಕಾಳಿ ರಿವರ್ ಅಂತ ಹೇಳಿ ಇದು ಯಾವ್ದ್ರಂದ್ರೆ ಉಪನದಿ ಬರ್ತದೆ ಯಾವ್ದಂದ್ರೆ ಗಂಗಾ. ಆ ಉಪನದಿ ತನ ಬರ್ತೇಳಿ ಯಾವ್ದಂದ್ರೆ ಯಾವ ಇದನ್ನ ತರ ಅಂದ್ರೆ ಕುಮಾಯೂನ್ ಹಿಮಾಲಯ ಅಂತ ಕರೀತಾರೆ. ಗೊತ್ತಾತಲ್ರಿ ಎಲ್ಲಿಂದ ಎಲ್ಲಿ ತನ ಸಟ್ಲೇಜ್ ರಿವರ್ ಇದನ್ ಬರ್ತೈತಿಲ್ಲ ಅಲ್ಲಿಂದ ಎಲ್ಲಿ ತನ ಹೋಗ್ಬೇಕಂದ್ರೆ ಕಾಳಿ ರಿವರ್ ತನ ಹೋಗ್ಬೇಕು. ಇದಕ್ಕೆ ಏನತ್ತೆ ಅಂದ್ರೆ ಕುಮಾಯೂನ್ ಅಂತ ಕರಿತೀವಿ. ಈ ಕಾಳಿ ರಿವರ್ ಆದ ಕೂಡಲೇ ನಮ್ಮಲ್ಲಿ ಒಂದು ಸಿಕ್ಕಿಂದಾಗ ನದಿ ಹುಡ್ತೈತೆ ಗೊತ್ತನ್ರಿ ಯಾವ್ದು ಹೇಳ್ರಿ? ತಿಸ್ತಾ ರಿವರ್. ವೆರಿ ಗುಡ್. ಕಾಳಿ ರಿವರ್ ದಿಂದ ತಿಸ್ತಾ ರಿವರ್ ಏನ್ ಬರ್ತೈತಿಲ್ಲ ಆ ರೀಸನ್ಗೆ ಏನತ್ತಾರ ಅಂದ್ರೆ ನೇಪಾಳ ಹಿಮಾಲಯ ಅಂತ ಕರೀತಾರೆ. ನೇಪಾಳ ರೀಸನ್ ಇದು ನೇಪಾಳ ಕಂಟ್ರಿ ಒಳಗೆ ಐತೆ ಕೊರಂಗಿಲ್ಲ, ಯಾಕಂದ್ರೆ ಸಿಕ್ಕಿಂದಾಗ ಅರ್ಧೈತಿ. ನಾ ಹೇಳಿ ಇವ್ನು ಏನಂದ್ರೆ ಪ್ರಾದೇಶಿಕವಾಗಿ ಡಿವೈಡ್ ಮಾಡಿದ್ದು 4 ಅದಾವ ಅಂತೇಳಿ ಇಂಡಿಯಾದವ್ರು ಮಾಡ್ತಾರೆ. ಈ ನೇಪಾಳ ಹಿಮಾಲಯದಿಂದ ಇದೇನು ತಿಸ್ತಾ ರಿವರ್ದಿಂದ ಏನು ಬರ್ತಿರ್ತಲ್ಲ ಕಾಳಿ ಮತ್ತು ತಿಸ್ತಾ ಜಿಯೋಗ್ರಾಫಿಕಲ್ ಏರಿಯಾ ಒಳಗೆ ಏನೋ ಪ್ರೋಗ್ರಾಮ್ ಆತಂತೇಳಿ ಅದಕ್ಕೆ ನೇಪಾಳ ಹಿಮಾಲಯನ್ ರೀಸನ್ ಅಂತ ಕರೀತಾರೆ. ಎಷ್ಟ 3 ಹೇಳಿ. ಇನ್ನೊಂದು ಲಾಸ್ಟ್ ಉಳಿತೈತಿಲ್ಲ ಈ ತಿಸ್ತಾ ರಿವರ್ ಆತಂತೇಳಿ ತಿಸ್ತಾದಿಂದ ಎಲ್ಲಿಗೆ ಹೋಗ್ತಾರಂದ್ರೆ ದಿಯಾಂಗ್ ರಿವರ್ ಅಂತ ಬರ್ತೈತೆ ಅಥವಾ ಅದಕ್ಕೆ ಬ್ರಹ್ಮಪುತ್ರ ಅಂತ ಕರೀತಾರೆ. ದಿಯಾಂಗ್ ಗೊತ್ತೈತಲ್ಲ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಲಾಸ್ಟ್ ಅಸ್ಸಾಂ ಹಿಮಾಲಯ. ಯಾಕಂದ್ರೆ ದಿಯಾಂಗ್ ದಬಂಗ್ ಅಂತ ಎಲ್ಲಿ ಬರ್ತಾವ? ಅಸ್ಸಾಂದಾಗ ಬರ್ತಾವಲ್ಲ. ಗೊತ್ತಾದಲ್ ಇವ್ರ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ ಕೇಳ್ಯಾರ ನೋಡಿ. ಎಕ್ಸಾಮ್ನಾಗ ಒಳಮೊಳ ಕೇಳಿರ್ತಾರೆ ಡೈರೆಕ್ಟ್. ಎಲ್ಲಾರ ಕುಮಾಯೂನ್ ಹಿಮಾಲಯ ಯಾವ ರೀಸನ್ ಕತ್ ಕೇಳ್ತಾರೆ, ಇಲ್ಲಾರ ಅಸ್ಸಾಂ ಹಿಮಾಲಯ ಅಂತೇಳಿ. ಹಿಮಾಲಯನ್ ರೀಸನ್ಗಳು ಗೊತ್ತಾತಲ್ಲ. ಹಿಮಾಲಯನ್ ಡಿವೈಡ್ ಮಾಡಿದ್ದು ಎಷ್ಟಂದ್ರೆ 3 ಯಾವ ಹೇಳ್ರಿ? ಹೊರ ಹಿಮಾಲಯ, ಮಧ್ಯ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳ ಅಥವಾ ಪಾದ ಬೆಟ್ಟಗಳ. ಈ ಶಿವಾಲಿಕ ಮತ್ತು ಮಧ್ಯ ಹಿಮಾಲಯ ನಡು ಬರೋ ರೀಸನ್ ಏನಂತಾರ ಅಂದ್ರೆ ಡೂನ್ಸ್ ಅಂತ ಕರಿತಿರ್ತಾರೆ. ನೆನಪಿಟ್ಕೋರು ಅದ ನಡು ಬರೋದ ಡೂನ್ಸ್ ಅಂತ ಕರೀತಾರೆ. ಇದಾದ್ಮೇಲೆ ಪ್ರಾದೇಶಿಕವಾಗಿ ಭಾರತದಾಗ ಎಷ್ಟು ಇದನ್ನ ರಿವರ್ಗಳು ಬೇಸಿನ ಮೇಲೆ ಮಾಡ್ರಿ ಅಂದ್ರೆ 4 ಬರ್ತಾವ. ಹೀಗೆ ಹೇಳ್ರಿ ಪಂಜಾಬ್ ಹಿಮಾಲಯ ಅಂದ್ರೆ ಎಲ್ಲಿಂದ ಎಲ್ಲಿಗೆ? ಸಿಂಧು ಟು ಸಟ್ಲೇಜ್. ಗೊತ್ತಾಗಲ್ಲ ರಿವರ್ ನೆನಪಿಟ್ಕೊಂಡ್ಬಿಡ್ರಿ. ಸಿಂಧು ಟು ಸಟ್ಲೇಜ್ ಬಂದ್ರೆ ಪಂಜಾಬ್, ಸಟ್ಲೇಜ್ ದಿಂದ ಕಾಳಿ ಯಾವ್ದು? ಮತ್ತೆ ರಿವರ್ ಹೇಳಿಲ್ಲ ಅಂತ ಬರೀ ಅದನ್ನ ನೆನ್ಪಿಟ್ಕೊ, 2 ನೆನ್ಪಿಟ್ಕೋ. ಸಟ್ಲೇಜ್ ದಿಂದ ಕಾಳಿ ಬಂದ್ರ ಕುಮಾಯೂನ್, ಕಾಳಿ ಟು ತಿಸ್ತಾ ಬಂದ್ರ ನೇಪಾಳ, ತಿಸ್ತಾ ಟು ದಿಯಾಂಗ್ ಬಂದ್ರ ಗೊತ್ತಾದವಲ್ಲ. ಈಗ ಹಿಮಾಲಯನ್ ರೀಸನ್ಗಳು ಈಗ ಹೇಳ್ರಿ ಡೂನ್ಸ್ ಅಂತ ಮಾಡಿ ಅವ್ರ ಕ್ವಶನ್ ಏನ್ ಕೇಳಿದ್ರೆ ಡೂನ್ಸ್ ಅನ್ನೋದ ಯಾವ ರೀಸನ್ದಾಗ ಕಂಡು ಬರ್ತದ ಅಂತ ಕೇಳಿದ್. ಯಾವ ರೀಸನ್ದಾಗ ಅಂತಂದ್ರ ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ ನಡು ರೀಸನ್ಗೆ ಏನತ್ತಾರಲ್ಲ ಅದಕ್ಕೆ ಡೂನ್ಸ್ ಅಂತ ಕರೀತಾರೆ. ನೆನಪಿಟ್ಕೋ. ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಯಾವ್ದಂದ್ರ ಕೇಟು ಕಾಂಚ. ಇದನ್ನೇನತ್ತ ಅದಕ್ಕೆ ಕೇಟುಗೆ ಏನಂತಾರ ಕಾರಾಕೋರಂ ಅಂತ ಕರೀತಾರೆ. ಕಾರಾಕೋರಂ ಪರ್ವತ ಶ್ರೇಣಿ ಒಳಗೆ ಬರ್ತದೆ. ಗಾಡ್ವಿನ್ ಆಸ್ಟಿನ್ ಅಂತೂ ಕರೀತಾರೆ. ನೆನಪಿಟ್ಕೋ. ಅಥವಾ ಹಿಮಾಲಯದ ಅತಿ ಎತ್ತರದ ಅಥವಾ ಜಗತ್ತಿನ ಅತಿ ಎತ್ತರದ ಅಂದ್ರೆ ಯಾವ್ದು ಬರ್ತದೆ ಅಂದ್ರೆ ಮೌಂಟ್ ಎವರೆಸ್ಟ್. ಇದು ಯಾವ ಒಂದು ರೀಸನ್ ಹಿಮಾಲಯದಾಗ ಬರ್ತದೆ? ಹಿಮಾಲಯ ಅಂದ್ರೆ ಗ್ರೇಟರ್ ಹಿಮಾಲಯ ಅಥವಾ ಹೊರ ಹಿಮಾಲಯ ರೀಸನ್ದಾಗ ನೆನಪಿಟ್ಕೋರು. ಮೌಂಟ್ ಎವರೆಸ್ಟ್ ಕಂಡು ಬರೋದ. ಎಷ್ಟು ಕಂಟ್ರಿ ಒಳಗೆ ಹಿಮಾಲಯ ಸ್ಪ್ರೆಡ್ ಆಗೈತಿ? 5 ಕಂಟ್ರಿ. ಗೊತ್ತಾತಲ್ರಿ ಕನ್ಫ್ಯೂಸ್. ಮತ್ತೆ ಇದು ಅರ್ಕನ್ಯೂಮ ಇಲ್ಲತ್ತಲ್ಲ, ಯಾಕಂದ್ರೆ ನಮ್ಮ ಅಂಡಮಾನ್ ನಿಕೋಬಾರ್ ಭಾರತದ ಒಂದು ಐಸ್ಲ್ಯಾಂಡ್ ಐತೆ, ಅದ ಭಾರತದ ದ್ವೀಪ ಐತಿ. ಬಟ್ ಅದು ಹಿಮಾಲಯನ್ ರೀಸನ್ ಒಳಗೆ ಬರ್ತೈತಿ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಅರ್ಕನ್ಯೂಮ ಬೆಟ್ಟಗಳು ಮುಳುಗಿ ಹೋದ ಪ್ಲೇಸ್ ಅಥವಾ ಅರ್ಕನ್ಯೂಮದ ಮುಳುಗಿ ಹೋಗದ ಭಾಗ ಅಂತ ಕರೀತಾರಲ್ಲ. ಬಟ್ ಅದೇನಂದ್ರೆ ಹಿಮಾಲಯನ್ನ ಈಗ 5 ಸ್ಟೇಟ್ ಹೇಳಿ ಮಯನ್ಮಾರ್ದಾಗ ಐತಂದ್ರ ಇವು ಏನೈತಲ್ಲ ಕಂಟಿನ್ಯೂ ಸ್ಪ್ರೆಡ್ ಆಗಿದ್ದು ನಾ ಹೇಳತ್ತೈತಿ ತಿಳಿಯತೈತಲ್ಲ. ಕಂಟಿನ್ಯೂ ಸ್ಪ್ರೆಡ್ ಆಗಿದೆ ಅಂದ್ರೆ ಇವ 5 ಕಂಟ್ರಿ ಒಳಗೆ ಬರ್ತದೆ. ಅದಾದ್ಮೇಲೆ ಅದ್ರದ್ದು ಪೂರ್ವಾಂಚಲ್ ಹಿಮಾಲಯ ಅಂತ ಕರೀತಾರಲ್ಲ ಅದನ್ನ ಯಾವ್ದಂದ್ರೆ ಅರ್ಕನ್ಯೂಮ ಅಂತ ಬರ್ತದೆ. ಅದು ಅಂಡಮಾನ್ ನಿಕೋಬಾರ ಮಯನ್ಮಾರ್ಗೆಲ್ಲ ಬರ್ತದಲ್ಲ ಅದಕ್ಕೆ ಪೂರ್ವಾಂಚಲ್ ಹಿಮಾಲಯ ಅಂತ ಕರೀತಾರೆ. ಗೊತ್ತಾದಲ್ಲ. ಕುಮಾಯೂನ್ ಹೇಳ್ರಿ ಎಲ್ಲಿಂದ ಇಲ್ಲಿಗೆ ನಡು ಕೇಳ್ರ ಗೊತ್ತಲ್ಲ. ಸಟ್ಲೇಜ್ ಟು ಕಾಳಿ. ವೆರಿ ಗುಡ್. ಅಸ್ಸಾಂ ಹಿಮಾಲಯ ತಿಸ್ತಾ ಟು ಅವು ಈ ಉಲ್ಟಾ ಕೇಳ್ರು ಹಿಂದ್ ಕೇಳ್ರು ನೆನಪಿಟ್ಕೋರು. ಒಂದೇದು ಯಾವ್ದು ಬರ್ತದೆ ಹೇಳ್ರಿ? ಪಂಜಾಬ್ ಹಿಮಾಲಯ ಅಂದ್ರೆ ಎಲ್ಲಿಗೆ? ಇಂಡಸ್ ಟು ಅದ ಸಿಂಧು ಟು ಸಟ್ಲೇಜ. ಇಂಡಸ್ ರಿವರ್ ದಿಂದ ಸಟ್ಲೇಜ್ ಅಂದ್ರೆ ಪಂಜಾಬ್ ಹಿಮಾಲಯ. ಅದಾದ್ಮೇಲೆ ಸಟ್ಲೇಜ್ ದಿಂದ ಕಾಳಿ ಬಂದ್ರ ಕುಮಾಯೂನ್, ಕಾಳಿ ಟು ತಿಸ್ತಾ ಬಂದ್ರ ನೇಪಾಳ, ಆಮೇಲೆ ತಿಸ್ತಾ ಟು ದಿಯಾಂಗ್ ಬಂದ್ರ. ವೆರಿ ಗುಡ್. ನೆಕ್ಸ್ಟ್ ಶಾನ್ ಕನ್ಸರ್ವೇಷನ್ ಸೊಸೈಟಿ ಹೇಳಿದ್ರಲ್ಲ ರೀಸೆಂಟ್ ಆಗಿ ಎಲ್ಲಿ ಮಾಡ್ತಾರ? ಲಡಾಖ್ನಾಗ. ವೆರಿ ಗುಡ್. ನೆಕ್ಸ್ಟ್ ಪ್ರಜಾಸೇವೆ ಇಲಾಖೆ ಅಂತ ರೀಸೆಂಟ್ ಆಗಿ ಯಾವ ಕಂಟ್ರಿ ಸ್ಟೇಟ್ ಒಳಗೆ ಮಾಡತ್ತಾರಿ? ಕರ್ನಾಟಕ ಒಳಗೆ. ನೆನಪಿಟ್ಕೋರು. ಪ್ರಜಾಸೇವೆ ಇಲಾಖೆ ಹೊಸದಾಗಿ ನಿರ್ಮಾಣ ಮಾಡ್ಬೇಕಂದ್ರಲ್ಲ ಯಾವ ಸ್ಟೇಟ್ ಒಳಗಂದ್ರ ಕರ್ನಾಟಕ. ನೆನಪೈತಲ್ಲ. ಅದ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವ ಇಯರ್ದಾಗ ಬಂದೈತೆ ಅಂತ ಹೇಳಿದ್ರಿ? 2016, 17, 18, 2017. ವೆರಿ ಗುಡ್. ವಿವೇಕ್ ಅಗ್ರವಾಲ್ ಇವು ನಿನ್ನೆ ಹೇಳಿದ್ದು ಅದಕ್ಕೆ ರಿವಿಷನ್ ಮಾಡ್ಸತ್ನ. ವಿವೇಕ್ ಅಗ್ರವಾಲ್ ಅಂತ ಬರ್ತಾರಲ್ಲ ಯಾವ್ದ್ರದ್ದು ಅಪಾಯಿಂಟ್ ಮಾಡ್ಯಾರ? ವಿವೇಕ್ ಅಗ್ರವಾಲ್ ಯಾವ್ದ್ರದ? FATF ದ ಚೇರ್ಮನ್ ಆಗಿ ಮಾಡ್ಯಾರ, ವೈಸ್ ಚೇರ್ಮನ್ ಆಗಿ ಮಾಡ್ಯಾರ? ವೈಸ್ ಚೇರ್ಮನ್. FATF ಹೆಡ್ ಕ್ವಾರ್ಟರ್ ಬಂದ್ರ ಫ್ರಾನ್ಸ್ನ ಪ್ಯಾರಿಸ್. ವೆರಿ ಗುಡ್. FATF ಇದ್ರೋಗ ಬ್ಲ್ಯಾಕ್ ಲಿಸ್ಟ್ನಾಗ ಎಷ್ಟು ಕಂಟ್ರಿ ಅದಾವ? 3 ಕಂಟ್ರಿ. ಯಾವ್ಯಾವ?
ಉತ್ತರ ಕೊರಿಯಾ, ಮಯನ್ಮಾರ, ಇರಾನ್, ಮಯನ್ಮಾರ, ಉತ್ತರ ಕೊರಿಯಾ. ಹೆಂಗೆ ನೆನಪಿಟ್ರಿ? ಅವ್ನು 3 ನೆನಪಿಟ್ರಿ. ಯಾವ್ದು ಲಿಸ್ಟ್ನಾಗ ಅಂದ್ರೆ ಬ್ಲ್ಯಾಕ್ ಲಿಸ್ಟ್ನಾಗ. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು 3 ಏನಂದ್ರೆ ಹಡಗುಗಳನ್ನ ಇದನ್ನ ಮಾಡ್ತಾರೆ, ಇನಾಗ್ರೇಟ್ ಮಾಡ್ತಾರೆ ಅಥವಾ ಇದನ್ನ ಮಾಡಿರ್ತಾರ, ಏನ ನಮ್ಮ ನೇವಿಗೆ ಅಡಾಪ್ಟ್ ಮಾಡಿಸೋತಾರಲ್ಲ, ಅದು ಯಾವ ಒಂದು ಪ್ಲೇಸ್ನಾಗ ಮಾಡ್ತಾರೆ ಹೇಳ್ರಿ? ಕಲ್ಕತ್ತಾದಾಗ. ನೆನಪೈತಲ್ಲ, ಇಂಟರ್ನ್ಯಾಷನಲ್ 12th ಯೋಗ ಡೇ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ಆಚರಿಸ್ರ ಅಂದ್ರೆ ಕಲ್ಕತ್ತಾದಾಗ. ಏನು ಥೀಮ್ ಇತ್ತು? ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತೈತ್ಲ. ಈಗ ಹೇಳ್ರಿ ನೋಡು, ಯೋಗ ಅನ್ನೋದೈತ್ಲ, ಅದು ಸಲ್ಮಾನ್ ರೀಸೆಂಟ್ ಆಗಿ ಒಂದು ವರ್ಲ್ಡ್ ರೆಕಾರ್ಡ್ದಾಗ ಬುಕ್ ಆಗೈತೆ. ಏನಂದ್ರೆ ಯೋಗ ಆಂಧ್ರ 2026 ಅತ್ತಿತ್ಲ. ಇದು ಯಾವ ಒಂದು ಸ್ಟೇಟ್ದಿಂದ ಯೋಗ ಆಂಧ್ರ 2026 ವರ್ಲ್ಡ್ ರೆಕಾರ್ಡ್ ಬುಕ್ ಆಫ್ ರೆಕಾರ್ಡ್ದಾಗ ಇದನ್ನಾಗೈತೆ? ಆಂಧ್ರ. ಅದು ಹೆಸರಿನಾಗ ಐತಂದ ಅದನ್ನ ಎಲ್ಲರ ಯೋಗ ಆಂಧ್ರ ಅಂತ ಬಿಡಿಸಿ ಹೇಳ್ಬೋದು, ಅಥವಾ ಯೋಗ ಆಂಧ್ರ ಅಂತ ಕೊಟ್ಟರು ನೆನಪಿಟ್ಕೋರಿ. ಆಂಧ್ರ ಪ್ರದೇಶದಾಗ ಯೋಗ ಆಂಧ್ರ ಇನಿಷಿಯೇಟಿವ್ ಅಂದ್ರ ಮಾಸ್ ಯೋಗ ಕಂಡಕ್ಟ್ ಮಾಡ್ತಿರ್ತಲ್ಲ, ಭಾಳ ಜನ ಒಂದ ಕಡೆ ಕೂತ್ ಯೋಗ ಮಾಡಿದ್ದ ಆಂಧ್ರ ಪ್ರದೇಶ ಗಿನ್ನಿಸ್ ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ ಐತ್ಲ ಲಂಡನ್ದ, ಅದ್ರೊಳಗೆ ರಿಜಿಸ್ಟರ್ ಆಗ್ಯಾರ. ನೆನಪಿಟ್ಕೋರಿ, ಕೇಳ್ಬೋದು. ಅದು ಎದ್ರದ್ದು ಪಾಠ ಕೇಳ್ಬೋದ್ರೆ ಯೋಗ. ಇತ್ತೀಚೆಗೆ ಎಷ್ಟನೇ ಆವೃತ್ತಿ ಆಗೈತೆ ಯೋಗ ಡೇ ಅಂದ್ರೆ 12ನೇ. ಈಗ ಹೇಳ್ರಿ, ರೀಸೆಂಟ್ ಆಗಿ ಹೇಳಿದಿವಲ್ಲ ಕಲ್ಕತ್ತಾದಾಗ ನರೇಂದ್ರ ಮೋದಿ 3 ಹಡಗುಗಳನ್ನ ಇದನ್ನ ಮಾಡಿರತ್ತ. ಯಾವ ಹೇಳ್ರಿ? ಅಗ್ರಯ ಮತ್ತ ದುಣಗಿರಿ. ನೆಕ್ಸ್ಟ್ ಇನ್ನೊಂದು ಸಂಶೋಧಕ, ಸಂಶೋಧಕ ನೆನಪಿಟ್ಕೋರಿ. ಗೊತ್ತದಾವಲ್ಲ, ಅಗ್ರಯ, ಸಂಶೋಧಕ ಮತ್ತ ದುಣಗಿರಿ. ಇದ್ರೊಳಗೆ ಯಾವ್ದು ಸಬ್ಮರೀನ್ ಐತಿ ಹೇಳ್ರಿ? ಇದ್ರೊಳಗೆ ಯಾವ್ದ ಸಬ್ಮರೀನ್ ಅಥವಾ ಜಲಂತರ್ಗಾಮಿ ಅಂತ ಯಾವ್ದು ಕರೀತಾರೆ? ಇವು 3ರಾಗ ಏನದಲ್ಲ, ಜಲಂತರ್ಗಾಮಿ ಒಂದೈತಿ. ಯಾವ್ದು ಜಲಂತರ್ಗಾಮಿ ಐತಿ? ಅಗ್ರಯ ಅನ್ನೋದು ಜಲಂತರ್ಗಾಮಿ. ಉಳ್ಕಿದ್ದು 2 ಅಂದ್ರೆ ಮ್ಯಾಲಿನದು ಸ್ಟೆಲ್ತ್ ಫ್ರಿಗೇಟ್ಗಳು. ನೆನಪೈತಲ್ಲ ಅಗ್ರಯ. ಈಗ ಹೇಳ್ರಿ ನೋಡು, ರೀಸೆಂಟ್ ಆಗಿ ನೇವಿದಿಂದ ಒಂದು ಹೆಲಿಕಾಪ್ಟರ್ನಾಗ ಬೀಳ್ಕೊಡು ಸಮಾರಂಭ ಅಥವಾ ಏನು ರಿಟೈರ್ಡ್ ಆಗೈತೆ ಅಂತ ಹೇಳಿದ್ ಯಾವ್ದು? ಬ್ರಿಟಿಷ್ದಿಂದ. ಜಾಗ್ವಾರ್ ಕಿಂಗ ಸಿ ಕಿಂಗ್ ಅಂತ ಬರ್ತೈತೆ. ನೆನಪೈತಲ್ಲ, ಸಿ ಕಿಂಗ್ 47B ಅಂತ ಹೇಳಿದ್ಲ. ಎಲ್ಲಿ ಮಾಡ್ತಾರೆ ಇದ್ರ ಬೀಳ್ಕೊಡು ಸಮಾರಂಭ? ಮುಂಬೈದಾಗ. MiG-21 ಬಂದ್ರ ಚಂಡೀಗಢದಾಗ. ನೆನಪೈತಲ್ಲ, ಇದು MiG-21 ಅಂತ ಬರ್ತೈತಿ, ಏರ್ಫೋರ್ಸ್ ಅಂಡರ್ ಬರ್ತೈತಿ. ಇವು ಹೆಸರಿನಾಗ ಇದು ಹೆಲಿಕಾಪ್ಟರ್ ಅಂತ ಕೊಟ್ಟ ಆಪ್ಷನ್ನಾಗ ಏನು ಕೊಟ್ಟಿರ್ತಾನೆ? ಸಿ ಕಿಂಗ್ 47B ಅನ್ನೋದ ಬ್ರಿಟಿಷರದ್ದು ರೀಸೆಂಟ್ ಆಗಿ ಬೀಳ್ಕೊಡು ಸಮಾರಂಭ ಮಾಡ್ಯಾರ. ಎಲ್ಲಿ ಅಂದ್ರೆ ಮುಂಬೈದಾಗ. ಅವನ ಹೇಳಿಕೆ ಕೊಟ್ಟಿರ್ತಾನೆ. ಅದ ಯಾವ ಒಂದು ಆರ್ಮ್ಡ್ ಫೋರ್ಸಸ್ ಅಥವಾ ಯಾವ ಒಂದು ಡಿಫೆನ್ಸ್ ಒಳಗೆ ಬರ್ತೈತೆ, ಅದು ರಕ್ಷಣಾ ಇಲಾಖೆಗೆ ಬರ್ತೈತೆ ಅಂತ ಕೇಳಿರ್ತಾನೆ. ಏರ್ಫೋರ್ಸ್ 1ನೇ ಆಪ್ಷನ್, 2ನೇದ ಭೂಸೇನೆ, ಇನ್ನೊಂದ ನೇವಿದಾಗ. ಯಾಕೆ ಕನ್ಫ್ಯೂಸ್ ಆಕತ್ತಂದ್ರೆ ಅದು ಹೆಲಿಕಾಪ್ಟರ್ ಐತೆ. ಅದನ್ನ ಎಲ್ಲರ ಹೆಲಿಕಾಪ್ಟರ್ ಐತೆ ಏರ್ಫೋರ್ಸ್ನಾಗ ಹಾಕಿ ಬಂದ್ರಿ. ಏರ್ಫೋರ್ಸ್ನಾಗ ಬರಂಗಿಲ್ಲ, ಅದ್ರ ನೇವಿದಾಗಿತ್ತ. ಬಟ್ ಏರ್ಫೋರ್ಸ್ನಾಗ ಯಾವ್ದಿತ್ತು ಅಂದ್ರೆ MiG-21. ಅದಕ್ಕೆ ಇನ್ನೊಂದು ಹೆಸರು ಏನತ್ತಿದ್ವಿ? ಯಾವ್ದ? ಹಾರಾಡುವ ಶವಪೆಟ್ಟಿಗೆ. ಯಾವ ಕಂಟ್ರಿದಿಂದ ತಂದಿರೋದು? ನೆಕ್ಸ್ಟ್ ಅಭಿಜ್ಞಾನ ಆಪತ್ ಮಾಡ್ತಾರಲ್ಲ ರೀಸೆಂಟ್ ಆಗಿ. ಅಭಿಜ್ಞಾನ ಆಪ CRP ಅಂದ್ರೆ ಅದು ಕ್ರಿಮಿನಲ್ ಪ್ರೊಸೀಜರ್ ಆಪತ್ ಬರ್ತೈತೆ ನೋಡ್ರಿ. ಕ್ರಿಮಿನಲ್ ಏನತ್ತಾರ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಐಡೆಂಟಿಫಿಕೇಶನ್ ಆಪತ್ ಕರೀತಾರ. ಕರೆಕ್ಟ್. ಕ್ರಿಮಿನಲ್ ಪ್ರೊಸೀಜರ್ ಐಡೆಂಟಿಫಿಕೇಶನ್ ಮತ್ತೆ ಈ ಪ್ರಾಸಿಕ್ಯೂಷನ್ ಒಂದು ಹೇಳಿದ್ನಿ, ಈ ಫಾರೆನ್ಸಿಕ್ ಒಂದು ಹೇಳಿದ್. ಇವು ಎಲ್ಲ ಯಾವ ಮಿನಿಸ್ಟ್ರಿದವ್ರು ಡೆವಲಪ್ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಇಲಾಖೆಯವ್ರು ಮಾಡ್ತಾರೆ. ಎದಕ್ಕೆ ಅದು ಗೊತ್ತಾಗ್ಯಾವಲ್ಲ, ಇವು ಭಾರತೀಯ ನ್ಯಾಯ ಸಂಹಿತೆ ಹೊಸದಾಗಿ ಬಂದವಲ್ಲ, ಇದ್ರೊಳಗೆ ಈ ಫಾರೆನ್ಸಿಕ್ ಅಥವಾ ಈ ಎವಿಡೆನ್ಸ್ ಏನು ಕಲೆಕ್ಟ್ ಮಾಡತ್ತಾರಲ್ಲ ಅದ್ರ ಸಲ್ಮಾನ್ ಮಾಡ್ತಾರೆ. ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಬಂದೈತೆ ನೋಡಿ. GST ಮೊನ್ನೆ ಒಂದು ಮೀಟಿಂಗ್ ಆಗಿತ್ತು ಅಂತ ಹೇಳಿದ್ದು. ಯಾವ ಮೀಟಿಂಗ್ ಒಳಗೆ GST ಪ್ರೆಸೆಂಟ್ 2 ಸ್ಲ್ಯಾಬ್ನೇ ಮಾಡ್ತಾರೆ? ಯಾವ ಮೀಟಿಂಗ್ ಒಳಗೆ ಕೇಳತ್ತ? 56, 52, 57, 58. 56ನೇ ಮೀಟಿಂಗ್ದಾಗ GST ಏನು ಮಾಡ್ಯಾರ ಅಂದ್ರೆ ಎಷ್ಟು ಸ್ಲ್ಯಾಬ್ ಅದಾವ ಪ್ರೆಸೆಂಟ್? 2 ಸ್ಲ್ಯಾಬ್ ಅದಾವ. ಒಂದು 3ನೇದು ಏನಂತಾರಲ್ಲ ಸಿನ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಸಿನ್ ಪ್ರಾಡಕ್ಟ್ಸ್ ಮೇಲೆ ಎಷ್ಟು ಟ್ಯಾಕ್ಸ್ ಆಗ್ತದೆ? ಎಷ್ಟು? ಈಗ ಅದ್ರ ಮೇಲೆ ಕ್ವಶನ್ ಕೇಳ್ತ ನೋಡು. GST ಅನ್ನೋದು ಶಾಸನಬದ್ಧ ಸಂಸ್ಥೆನ ಅಥವಾ ಸಂವಿಧಾನಬದ್ಧ ಸಂಸ್ಥೆ? ಶಾಸನಬದ್ಧ, ಸಂವಿಧಾನಬದ್ಧ? ಶಾಸನಬದ್ಧ. ನಾಳೆ 1ನೇ ಆಪ್ಷನ್ ಅದ ಇರ್ತದೆ. ಶಾಸನಬದ್ಧ ಅಂದ್ರೆ ಬರೀ ಆಕ್ಟ್ ಆಗ್ತಿರ್ತಾವಲ್ಲ, ಈ ಪೋಕ್ಸೋ ಅನ್ನೋದು ಶಾಸನಬದ್ಧ, ಸಂವಿಧಾನಬದ್ಧ? ಶಾಸನ. ಬರೀ ಕಾಯ್ದೆ ಹತ್ತಿದ್ರೆ ನೆನಪಿಟ್ಕೋರಿ, ಅದಕ್ಕೆ ಆರ್ಟಿಕಲ್ ಸಂಬಂಧ ಇರ್ಲಿಕ್ಕೆ ಅದು ಶಾಸನಬದ್ಧ ಇರ್ತದೆ. ಅಕಸ್ಮಾತ್ ಅದನ್ನ ಯಾವ್ದಾರ ವಿಧಿ ಒಳಗೆ ತಂದಿದ್ರತ್ತೀನಿ ಅದೇನಕ್ಕತ್ತೆ ಅಂದ್ರೆ ಸಂವಿಧಾನಬದ್ಧ ಆಕತಿ. ಸಂವಿಧಾನಬದ್ಧ ಇದ್ರೆ ಏನಿರ್ತೈತೆ ಅಂದ್ರೆ ಅದನ್ನ ಫಾಲೋ ಮಾಡ್ಬೇಕಾಕತಿ. ಶಾಸನಬದ್ಧ ಇದ್ರೆ ಏನ್ ಮಾಡ್ಬೋದು? ಅದನ್ನ ಯಾವಾಗ ಬೇಕಾದ್ ನಾವು ತೆಗಿಬಹುದು. ಅದನ್ನ ಬಿಲ್ ಇದನ್ನ ತೆಗೆದ ಮತ್ತೆ ಬೇರೆ ಬಿಲ್ ತರಬಹುದು. ಬಟ್ ಸಂವಿಧಾನಬದ್ಧ ಇತ್ತತ್ತೀನಿ ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ಬೇಕಾಕತ್ತೆ. ಅದ್ರ ಸಂಬಂಧ ಸಂವಿಧಾನಬದ್ಧ ಯಾವ್ದಂದ್ರೆ GST. ಇದ್ರ ಮೇಲೆ ನಮ್ದು ಕ್ವಶನ್ ಏನಂದ್ರೆ, ಈಗ ಪ್ರೆಸೆಂಟ್ ಹೇಳ್ರಿ ಸಂವಿಧಾನಬದ್ಧ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಏನ್ ಮಾಡ್ರಂದ್ರೆ GST 2 ತರ ರಿಫಾರ್ಮ್ ಮಾಡ್ರಿ. ಮೊದಲು ಇದ್ದು ಅಂದ್ರೆ 5 ಇದ್ದು, ಅವು 2 ಆಗ್ಯಾವಲ್ಲ. ಈಗ 8% ಅದಾವ ಅಂದ್ರೆ 5 ಮತ್ತು 18 ಅದಾವ. ಈ 5 ಮತ್ತು 18 ಐತಲ್ಲ, ಹೇಳ ಏನು? 0 ಇದ್ರೊಳಗೆ ಕನ್ಸಿಡರ್ ಮಾಡಿಲ್ಲ. ಅದು ಆಕ್ಚುಲಿ 4 ಕನ್ಸಿಡರ್ ಮಾಡ್ತಾರ. ಬಟ್ ಇದ್ರೊಳಗೆ 0 ತೆಗೆದಾರ. 2 ಸ್ಲ್ಯಾಬ್ GST ರಿಫಾರ್ಮ್ಸ್ ಅಂತ ತರ್ತಾರೆ. ಮೊದಲಿದ್ದಾಗ 0 ಕನ್ಸಿಡರ್ ಮಾಡ್ರೆ ಈಗ ಪ್ರೆಸೆಂಟ್ 2 ಸ್ಲ್ಯಾಬ್ಸ್ ಅಂತ ಕರೀತಾರ. ಬಟ್ ಇದ್ರೊಳಗು 0, 5, 18 ಮತ್ತು ಇನ್ನೊಂದು ಯಾವ್ದು ಕೊಡ್ತಾರ ಅಂದ್ರೆ 40% ಕೊಡ್ತಾರ. ಅವು ಎರಡೂ ಏನಂದ್ರೆ ಸ್ಲ್ಯಾಬ್ ಅದು ಕನ್ಸಿಡರ್ ಮಾಡಿಲ್ಲ. ಬರೀ 2 ಸ್ಲ್ಯಾಬ್ ಹಿಡಿತಾರೆ. ಯಾವ ಅಂದ್ರೆ ಒಂದು 5 ಮತ್ತು 18. ಇವು ನೆನಪಿಟ್ಕೋರಿ. ಇದ್ರ ಮೇಲೆ ಈ ಕ್ವಶನ್ ಏನಂದ್ರ, ಇದು 5 ಮತ್ತು 18 ಮಾಡಿರಲ್ಲ, ಇದ್ರೊಳಗೆ ಯೂನಿಯನ್ ಗೌರ್ಮೆಂಟ್ ವೋಟಿಂಗ್ ಪವರ್ ರೇಟ್ ಇರ್ತೈತಿ, ಸ್ಟೇಟ್ ಗೌರ್ಮೆಂಟ್ ವೋಟಿಂಗ್ ಪವರ್ ರೇಟ್ ಇರ್ತೈತಿ. ಕಾನ್ಸ್ಟಿಟ್ಯೂಷನಲ್ ಆಗತ್ತೆ ಹೇಳಿಲ್ಲ, ಸಂವಿಧಾನಬದ್ಧ ಇದ್ರ ಅವ್ರ ಯೂನಿಯನ್ ಗೌರ್ಮೆಂಟ್ ಐತೇಳಿ ಅವ್ರಿಗೆ ಬಂದಂಗೆ ಉಸ್ತುವಾರಿ ತಗೊಂಡ ನಾವು ಒಮ್ಮೆ ಅವಾಗ 2 ಮಾಡ್ತೀವಿ, ನಾಳೆ ಬಂದು 1 ಮಾಡ್ತೀವೋ ತನಕ ಬರಂಗಿಲ್ಲ. ಈ ವೋಟಿಂಗ್ ಪವರ್ ಮೇಲೆ ಕೇಳ್ತಿರ್ತಾರೆ ಎಷ್ಟು ವೋಟಿಂಗ್ ಪವರ್ ಇರ್ತೈತಿ ಹೇಳಿ. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ಯಾರ, ಸೆಂಟ್ರಲ್ ಎಷ್ಟು ಇರ್ತದೆ?
ಸೆಸ್ ವೆರಿ ಗುಡ್. ಸೆಂಟ್ರಲ್ 1/3, ಸ್ಟೇಟ್ ಬಂದಾಗ 2/3. ಇದು ನೆನಪಿಟ್ಕೋರಿ. ಇದ್ರದ್ದು ಯಾಕೆ ಇಂಪಾರ್ಟೆಂಟ್ ಹೇಳ, ಇದ್ರೊಳಗೆ ಏನು ಡಾಮಿನೆಂಟ್ ಆಗಿರ್ತೈತೆ ಅಂದ್ರೆ GST ರಿಫಾರ್ಮ್ ಮಾಡಿಸ್ತಾರ. GST ರಿಫಾರ್ಮ್ ಅಂತ ಕರಿತಾರಲ್ಲ, ನಾಳೆ ಏನು ಕೇಳ್ಬೋದು ಅಂದ್ರೆ GST ಅಥವಾ ಏನಂತ ಕರಿತೀವಿ ಅದಕ್ಕೆ ಕನ್ನಡದಾಗ ಸರಕು ಮತ್ತು ಸೇವಾ ವೆಚ್ಚ, ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಲ್ಲ, ಇದ್ರ ಮೇಲೆ ಅತಿ ಹೆಚ್ಚು ಪ್ರಾಧಿಕಾರ ಅಥವಾ ಅತಿ ಹೆಚ್ಚು ವೋಟಿಂಗ್ ಪವರ್ ಕೇಂದ್ರ ಸರ್ಕಾರಕ್ಕೆ ಆಯಿತು ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ವೋಟಿಂಗ್ ಪವರ್ ಇಲ್ಲ. ಅಲ್ಲೇ ಗೊತ್ತಾತಲ್ಲ ಯಾವ್ದಂದ್ರೆ 1/3 ಅವ್ರಿಗೆ ಇರ್ತೈತಿ, 2/3 ಯಾವ್ದಕ್ಕೆ ಇರ್ತದೆ ಅಂದ್ರೆ ಸ್ಟೇಟ್ಗೆ ಇರ್ತದೆ. ಇವು ಎರಡು ಕೂಡ ವೋಟಿಂಗ್ ಮಾಡಿದ್ಮೇಲೆ ಈ ಸ್ಲ್ಯಾಬ್ಗಳನ್ನ ಕನ್ಸಿಡರ್ ಮಾಡ್ತಾರೆ. ಯಾವ ಆರ್ಟಿಕಲ್ ಅಂಡ್ರೆ GST ಕೌನ್ಸಿಲ್ ಬಗ್ಗೆ 279 ಏದಾಗ ಬರ್ತೈತಿ. 279 ವೋಟಿಂಗ್ ಪವರ್ ಮೇಲೆ ಒಂದು ಕೇಳೇನಲ್ಲ ಕ್ವಶನ್, ಅದ್ರ ಸಲ್ಮಂದ್ ಹೇಳಿ. ಸೆಂಟ್ರಲ್ ಎಷ್ಟು ಬರ್ತೈತಿ ಹೇಳ್ರಿ? 1/3. ಇದು ಕನ್ಫ್ಯೂಸ್ ಆಗಬಾರ್ದ, ನೆನಪಿಡ್ರಿ. ಸೆಂಟ್ರಲ್ 1/3 ಇರ್ತೈತಿ, ಸ್ಟೇಟ್ ಎಷ್ಟು ಇರ್ತೈತಿ ಅಂದ್ರೆ 2/3. ಇದ್ರ ಮೇಲೆ ಏನು ಕೇಳ್ತಾರೆ ಗೊತ್ತಾ, ನಾಳೆ ಎಲ್ಲರ ಸಿಂಪಲ್ ಮೆಜಾರಿಟಿ ಆಕೈತೆ, ವೇಟೇಜ್ ಮೆಜಾರಿಟಿ ಬೇಕಿದೆ. ವೇಟೇಜ್ ಮೆಜಾರಿಟಿ ಸಿಂಪಲ್ ಮೆಜಾರಿಟಿ ಅಂದ್ರೆ ಸ್ಟೇಟ್ ಮತ್ತು ಸೆಂಟ್ರಲ್ದಾಗ ಅರ್ಧ ಜನ ಒಪ್ಪಿಗೆ ಕೊಟ್ಟಿರ್ತೀನಿ. 50% ಬಂದ್ರೆ ಸಿಂಪಲ್ ಮೆಜಾರಿಟಿ ಆತಕ. ಬಟ್ ಇದು 50% ಮೆಜಾರಿಟಿ ಬಂದ್ರೆ ಸ್ಲ್ಯಾಬ್ಗಳನ್ನ ಕನ್ಸಿಡರ್ ಮಾಡಂಗಿಲ್ಲ. ವೇಟೇಜ್ ಮೆಜಾರಿಟಿ ಅಂದ್ರೆ ಕಂಪಲ್ಸರಿ 75% ಮೆಜಾರಿಟಿ ಬರ್ಬೇಕು. 100 ಜನ ಎಲ್ಲರೂ ವೋಟಿಂಗ್ ಮಾಡಿರ್ತಾನೆ, 75 ಜನ ಅದ್ರ ಫೇವರ್ ಆಗಿ ವೋಟಿಂಗ್ ಮಾಡ್ರೆ ಅಷ್ಟು GST ಕೌನ್ಸಿಲ್ ಪಾಸ್ ಆಕತಿ, ಇಲ್ಲಾರ ಪಾಸ್ ಆಗಂಗಿಲ್ಲ. ಗೊತ್ತಾದವಲ್ಲ ಎರಡು. GST ಅಂತ ಬಂದ್ರೆ ಯಾವ ತಿದ್ದುಪಡಿ ಪ್ರಕಾರ GST ತರ್ತೀವಿ? 101 ತಿದ್ದುಪಡಿ ಪ್ರಕಾರ ಯಾವ ಇಯರ್ದಾಗ? 2017ರಾಗ. ಯಾವ ಒಂದು ಇದನ್ನೊಳಗೆ 2017ರಾಗ ನೆನಪಿಟ್ಕೋರಿ. ಯಾವ ಒಂದು ವಿಧಿಯೊಳಗೆ ಸೇರ್ಸಾರತ್ ಕೇಳ್ರ? 279A. ಇದನ್ನ ಎಲ್ರ ಇನ್ ಕೇಸ್ ಯಾವ ಭಾಗದಾಗ ಬರ್ತೈತೆ ಅಂತ ಕೇಳ್ರ? GST ಅನ್ನೋದ ಯಾವ ಭಾಗದಾಗ ಬರ್ತದೆ? 11ನೇ ಭಾಗ, 12ನೇ ಭಾಗ, 13ನೇ ಭಾಗ, 14ನೇ ಭಾಗ. 4 ಭಾಗನಾಗ ಒಂದು ಭಾಗ 12 ಬರ್ತೈತೆ, 14 ಬರ್ತೈತೆ ಹೇಳ್ರಿ. ನಾ ಹೇಳಿದ್ನಿ ಅದಕ್ಕೆ ಭಾಗಗಳು ನೆನಪಿಟ್ಕೋರತ್ತೆ. 11ನೇ ಭಾಗ ಏನೇತೈತಿ? ಕೇಂದ್ರ ಮತ್ತು ರಾಜ್ಯಗಳದ ವಿಧಿಗಳು ನೆನಪದವ. 11ನೇ ಭಾಗದ ವಿಧಿ ಹೋಗ್ಯಾವಣ ಮೇಲಿನು 244 10ನೇ ಭಾಗಕ್ಕೆ ಬರ್ತದ. ಎಸ್ 263 ತನ ಬರ್ತಿರ್ಬೇಕು ನೋಡಿ. ಇಂಟರ್ ಸ್ಟೇಟ್ ಕೌನ್ಸಿಲ್ 64ರಿಂದ ಮುಂದೆ 300A ಅಂತ ಬರ್ತದೆ. 64ರಿಂದ 300A ಅಂತ ಬರ್ತದೆ. ಆಸ್ತಿ ನಗದೀಕರಣ ಮೂಲಭೂತ ಹಕ್ಕು ಇದ್ದಿದ್ದು 300Aದಾಗ ಸೇರಿಸ್ತಿಲ್ಲ. ಯಾವ ಭಾಗದಾಗ ಸೇರಿತದ? 12ನೇ ಭಾಗ. GST ಅನ್ನು ಸೇರಿಸಿದ್ದು 12ನೇ ಭಾಗನೇ ನೆನಪಿಟ್ಕೊಳ್ರಿ. ಯಾಕಂದ್ರೆ ಅಲ್ಲಿಂದ ಬರ್ತದಲ್ಲ 279A ಅಂತೇಳಿ. ಇನ್ ಕೇಸ್ ಇನ್ನ ಕೇಳಿಲ್ಲ, ಮುಂದೆ ಎಲ್ಲರ ಕೇಳ್ರು GST ರಿಲೇಟೆಡ್ ಎಲ್ಲ ಗೊತ್ತೈತೆ ಅಂತೇಳಿ ಹೊಸ್ದಾಗಿ ಕೇಳಕ್ ಹೋಗಿ ಯಾವ ಸಂವಿಧಾನದ ಭಾಗದಾಗ ಸೇರ್ಸಾರಂದ್ರ 12ನೇ ಭಾಗದಾಗ. ಯಾಕಂದ್ರೆ 279A ವಿಧಿ ಎಲ್ಲಿ ಬರ್ತದೆ? ಅಲ್ಲೇ ಬರ್ತದೆ. ಯಾಕಂದ್ರೆ 300A ಆಸ್ತಿ 7ನೇ ಮೂಲಭೂತ ಹಕ್ಕು ಇತ್ತಲ್ಲ ಆಸ್ತಿ, ಅದು ಎಲ್ಲಿ ಹೋಗೈತೆ ಅಂದ್ರೆ 300Aದಾಗ 12ನೇ ಭಾಗ ಎದ್ರ ಬಗ್ಗೆ ಹೇಳ್ತೈತಿ? ಹಣಕಾಸು, ಆಸ್ತಿ ಮತ್ತು ವ್ಯಾಪಾರದ ಹೇಳಂಗಿಲ್ಲ ಇದು. ಹಣಕಾಸು, ಆಸ್ತಿ ಮತ್ತು ಇದನ್ನ ಮತ್ತೊಂದು ಏನತ್ತ ಟ್ರೇಡ್, ಹಣಕಾಸು, ಫೈನಾನ್ಸ್, ಪ್ರಾಪರ್ಟಿ ಮತ್ತು ಇನ್ನೊಂದು ಏನು ಹೇಳ್ತೈತಿ ಅಷ್ಟೇ ಅಲ್ಲ. ಹಣಕಾಸು ಮತ್ತು ಆಸ್ತಿ ನಗದೀಕರಣ ಮತ್ತು ಇನ್ನೊಂದೇನೋ ಬರ್ತೈತಿ. ಇದು 12ನೇ ಭಾಗನಾಗ ಬರ್ತೈತಿ ಅಲ್ರಿ. GST ಯಾವ ಭಾಗದಾಗ ಸೇರ್ಸಾರ ಅಂದ್ರೆ 12ನೇ ಭಾಗದಾಗ. ಗೊತ್ತಾತಲ್ಲ ಈಗ ಹೇಳ್ರಿ. ಸೆಂಟ್ರಲ್ ಎಷ್ಟು ವೋಟಿಂಗ್ ಪವರ್? 1/3. ಸ್ಟೇಟ್ ಇದ್ದ 2/3. ಪ್ರೆಸೆಂಟ್ ಎಷ್ಟು ಸ್ಲ್ಯಾಬ್ ಅದಾವು? ಅದ್ರ ಮೇಲೆ ಕ್ವಶನ್ ಏನು ಕೇಳಿದ್ದವ್ರ ನರೇಂದ್ರ ಮೋದಿ ಯಾವ ಒಂದು ಒಕೇಶನ್ದಾಗ ಅದನ್ನ ಅನೌನ್ಸ್ ಮಾಡಿರತ್ತು ಕೇಳಿದ್ರು. ಇದಕ್ಕೆ ಏನತ್ತಾರ ಅಂದ್ರೆ GST ರಿಫಾರ್ಮ್ಸ್ ಅಥವಾ GST ಬಚತ್ ಉತ್ಸವ ಅಂತ ಕರೀತಾರೆ. ಯಾವ ಒಂದು ಇದ್ರೊಳಗೆ ಅನೌನ್ಸ್ ಮಾಡಿದ್ದು ಅದನ್ನ ಕ್ವಶನ್ ಕೇಳಿದ್ದಲ್ಲ. ಯಾವ್ದಾದ? ಆಗಸ್ಟ್ 15 2025. 25ರಾಗ. ಎಸ್ ಆಗಸ್ಟ್ 15 2025. ಅದ್ರ ಮೇಲೂ ಡೈರೆಕ್ಟ್ ಕ್ವಶನ್ ಕೇಳ ನೋಡಿ. ಕ್ವಶನ್ 1 ಲೈನರ್ದಾಗ ಏನು ಕೇಳಿದ್ರ? GST ರಿಫಾರ್ಮ್ಸ್ 2.0 ಅಂತ ಕರೀತಾರೆ. GST ರಿಫಾರ್ಮ್ GST ಬಂಧನ ಹಿಡ್ದ ಆಗಿದ್ದಿಲ್ಲ. GST 2.0 ಅಂದ್ರು ಇದ, GST ರಿಫಾರ್ಮ್ಸ್ ಅಂದ್ರು ಇದ. ನೆನಪಿಟ್ಕೋರಿ. ಎಷ್ಟು ಸ್ಲ್ಯಾಬ್ಸ್ ಪ್ರೆಸೆಂಟ್ ಅದಾವ ಅಂದ್ರೆ? ವೆರಿ ಗುಡ್. ಹಾಂ ಪೆ ಏನತ್ತ? ಹಾಂ ಏನತ್ತ? ಹಾಂ 19ನೇ ಭಾಗ. ಹಾಂ ನೋಡಿ ಅಂತ ಡೆಫಿನೇಷನ್ GST ದ ನೋಡಿ. ನೆಕ್ಸ್ಟ್ ಹಾಂ ಅದೊಂದು ಕರೆಕ್ಟ್. GST ಈ ನಮ್ಮಲ್ಲಿ ಅಧಿವೇಶನ ನಡಿಬೇಕಂದ ಕೋರಮ್ ಅಂತ ಕರೀತಾರೆ. ನೆನಪೈತ್ರಿ? ಇದನ್ನ ಲೋಕಸಭೆ ಮತ್ತು ರಾಜ್ಯಸಭೆದಾಗ ಅಧಿವೇಶನ ನಡಿಬೇಕಾದ್ರೆ ಕೋರಮ್ ಅಂತ ಬರ್ತೈತಿಲ್ಲ. GST ಯಾವಾಗ ಬೇಕಾದವ್ರು ಇದನ್ನ ಫೈನಾನ್ಸ್ ಮಿನಿಸ್ಟರ್ ಅದ್ರದ್ದು ಹೆಡ್ ಇರ್ತಾರ. ಯಾವಾಗ ಬೇಕಾದ್ ಮೀಟಿಂಗ್ ಕರೆದ್ರೆ ನಡ್ಸಕ್ ಬರಂಗಿಲ್ಲ. ಅದಕ್ಕೊಂದು ಕೋರಮ್ ಅಂತ ಇರ್ತೈತಿ. ಎಷ್ಟು % ಇರ್ಬೇಕಂದ್ರೆ ಕಂಪಲ್ಸರಿ 50% ಜನ ಪ್ರೆಸೆಂಟ್ ಇದ್ರೆ ಅಷ್ಟಾಗಿರ್ತದೆ. ಇದ್ರೊಳಗೆ ನೆನಪಿಟ್ಕೋರಿ. ಅದು 50% ಇರ್ಬೇಕು. ಕೋರಮ್ನೊಂದು ಕೇಳೋಣ, ಅದನ್ನು ಕರೆಕ್ಟ್. ನೆಕ್ಸ್ಟ್ ಇದು ಹೇಳ್ರಿ. ಹಾಂ ಏನತ್ತ? ಹಾಂ ಇಲ್ಲಿ 1/10 ಕರೆಕ್ಟ್. ಎಲ್ಲಿ? ಗ್ರಾಮ ಪಂಚಾಯತ್ 50% ಇರ್ಬೇಕಾ? ಹಾಂ ನಾ ಕೇಳಿಲ್ಲ ಮತ್ತೆ. ನೋಡಿ ಕ್ವಶನ್ ಆಗೈತಿ. ನೋಡ್ದು. ಹಾಂ ನೆಕ್ಸ್ಟ್ ಇದು ಉತ್ತರಾಖಂಡದ್ದು ಹೇಳಿದ್ರಲ್ಲ. ಬಿಡ್ರಿ
ನೆಕ್ಸ್ಟ್ ಇದೊಂದ್ರಿ ರೀಸೆಂಟ್ ಆಗಿ ಕೋರ್ ಇಂಡಸ್ಟ್ರೀಸ್ ಅಂತ ಬರ್ತಲ್ಲ ಅದ್ರ ಮೇಲೆ ಡಿಸ್ಕಷನ್ ಏನಾಗತ್ತಿತ್ತು ಅಂದ್ರೆ ಕೋರ್ ಇಂಡಸ್ಟ್ರಿ ಅಥವಾ ಮೂಲ ಏನಂತಾರ ಅಂದ್ರೆ ಅವಕ್ಕ ಮೂಲ ಕೈಗಾರಿಕೆಗಳು ಭಾರತದ ಮೂಲ ಕೈಗಾರಿಕೆಗಳದಾಗ ಸೇವಾ ವಲಯ ಎಷ್ಟಾಗತ್ತೈತಿ ಇದು ಸೇವಾ ವಲಯ ನೋಡಿ ಮೂಲ ಕೈಗಾರಿಕೆಗಳ ಅವನತಿ ಹೊಂದತ್ತವ ಅಥವಾ ಮೂಲ ಕೈಗಾರಿಕೆಗಳು ಯಾವ ಅದ್ರ ಲಾಸ್ನಾಗ ಅದಾವತ್ತು ಡಿಸ್ಕಷನ್ ಮಾಡ್ತಿರ್ತಾರೆ ಇವು ಎದ್ರ ಸಲ್ಮಾನ್ ಡಿಸ್ಕಷನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಪ್ರೆಸೆಂಟ್ ಕೋಲ್ ಅಥವಾ ಏನಂದ್ರ ನೈಸರ್ಗಿಕ ಅನಿಲ ಅಥವಾ ಆಯಿಲ್ ಅದು ಬರತ್ತಿಲ್ಲಲ್ರಿ ಅದ್ರ ಮೇಲೆ ಏನಾಗತ್ತಂದ್ರೆ ಎಫೆಕ್ಟ್ ಮೂಲ ಕೈಗಾರಿಕೆಗಳ ಮೇಲೆ ಎಫೆಕ್ಟ್ ಆಗತ್ತೈತಿ ಹಂಗ ಇಂಡಿಯಾದಾಗ ಪ್ರೆಸೆಂಟ್ ಎಷ್ಟು ಮೂಲ ಕೈಗಾರಿಕೆಗಳದಾವ ಇದ್ರ ಮೇಲೆ ಕೇಳ್ತಾರೆ 8 ಮೂಲ ಕೈಗಾರಿಕೆ ಇದ್ರ ಮೇಲೆ ರಿಪೀಟೆಡ್ ಕ್ವಶನ್ ಏನ್ ಕೇಳಂಗ್ ಗೊತ್ತ ವೇಟೇಜ್ ವೈಸ್ ಬರೀರಿ ಅಂತ ಕೇಳಿದ್ದ ಅಥವಾ ಏನಂದ್ರ ಮ್ಯಾಲಿಂದ ಯಾವ್ದು ಹೈಯೆಸ್ಟ್ ಐತಿ ಯಾವ್ದು ಕಡಿಮೆ ಐತಿ ಅಂತ ಕೇಳಿದ್ದ ನೆನಪದವು ಮೂಲ ಕೈಗಾರಿಕೆಗಳ ಕೋಡ್ ಮಾಡಿದ್ವಿ ಅದಕ್ಕ ಏನತ್ ಮಾಡ್ರಿ ಅದಕ್ಕ ಪೆಕ್ಸೋ FCF ಅಲ್ಲ ರೆಸ್ಕ್ಯೂ ಕರೆಕ್ಟ್ ರೆಸ್ಕ್ಯೂ NCF ಅಂತ ಮಾಡಿದ್ದೆವು ನೀವ್ ಬೇರೆ ಕೋಡ್ ಮಾಡಿದ್ರಿ ರೆಸ್ಟ್ ಕಾನ್ಸೆಪ್ಟ್ ಅದು ಹಿಂಗ ಬರ್ತದೆ ವೇಟೇಜ್ ವೈಸ್ ಅದು ಒಟ್ಟು ಯಾವ್ದೊಂದು ಕೋಡ್ ಮಾಡಿದ್ರಿ ಹೇಳ್ರಿ ನಾ ಹೇಳ್ತಾ ಆ ಕೋಡ್ ಯಾವ್ದು ಮ್ಯಾಚ್ ಆಕತ್ ನೋಡ್ರಿ ರೆಸ್ಕ್ಯೂ NCF ಒಂದು ನಾವು ಕೋಡ್ ಮಾಡಿದ್ವಿ ರೆಸ್ಕ್ಯೂ NCF ಅದು ಫುಲ್ ಫಾರ್ಮ್ ಇದು ಹೆಂಗ್ ಕೇಳಿದ್ ಗೊತ್ತಾ ಮೂಲ ಕೈಗಾರಿಕೆಗಳಂದ್ರೆ ಗೊತ್ತಾದವಲ್ ಮೂಲ ಕೈಗಾರಿಕೆ ಅಂದ್ರೆ ಹೆಂಗ್ ನಮ್ಮಲ್ಲಿ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಕರಿತಿದ್ವಿ ನೆನಪೈತಲ್ ಹಣಕಾಸು ಸಂಸ್ಥೆಗಳು ಅವು ಲಾಸ್ ಆದಾಗ ಹೆಂಗ್ ಭಾರತ ಲಾಸ್ ಆಗೈತಿಲ್ಲ ಇವು ಮೂಲ ಕೈಗಾರಿಕೆಗಳ ಮೇಲೆ ಎಫೆಕ್ಟ್ ಬಿತ್ತೇಳಿ ಭಾರತದಾಗ ಇಂಡಸ್ಟ್ರಿ ಅಥವಾ ಎಕನಾಮಿಕ್ ಕ್ರೈಸಿಸ್ ಆಗೈತೆ ಅಥವಾ ಎಕನಾಮಿಕ್ ಉತ್ತೇಜನ ಆಗಿಲ್ಲ ಅಥವಾ ಎಕನಾಮಿಕ್ ತಳಗ ಹೊಂಟೈತೆ ಅಂದಾಗ ನಮ್ಮ ಆರ್ಥಿಕ ಹಿಂದೆ ಉಳಿಯತಿ ಅಂದಂಗ ಅದ್ರ ಸಲುವಾಗಿ ಇವು ಡಿಸ್ಕಷನ್ ಯಾವಾಗ ಹಾಕಿರ್ತಾವ ಅಂದ್ರ ನಮ್ಮಲ್ಲಿ ಆಯಿಲ್ ಪ್ರೊಡಕ್ಷನ್ ಅಥವಾ ಆಯಿಲ್ ಏನ್ ಬರತ್ತಿಲ್ಲಲ್ಲ ಆ ಟೈಮ್ನಾಗ ಅಂದ್ರೆ ಕೋರ್ ಇಂಡಸ್ಟ್ರಿ ಮೇಲೆ ಅಥವಾ ಮೂಲ ಕೈಗಾರಿಕೆ ಮೇಲೆ ಹೆಂಗ್ ಎಫೆಕ್ಟ್ ಬೀಳ್ತಾವ ಕೇಳ್ತಿರ್ತಾರೆ ಅದ್ರ ಮೇಲೆ ಒಮ್ಮೆ ಇನ್ಕ್ರೀಸಿಂಗ್ ಆರ್ಡರ್ನ ಡಿಕ್ರೀಸಿಂಗ್ ಆರ್ಡರ್ ಕೇಳ್ತಿರ್ತಾರೆ ಒಮ್ಮೆ ಹೇಳ್ತೀವಿ ರೆಸ್ಕ್ಯೂ NCF ಅಂತ ಕರೆದಿವಲ್ಲ ಆರ್ ಅಂದ್ರೆ ಏನಂದ್ರ ರಿಫೈನರಿ ಅಂತ ಬರ್ತಾವ ಪೆಟ್ರೋಲಿಯಂ ರಿಫೈನರಿ ಅಂತ ಬರ್ತಾವ ಅಥವಾ ಏನಂದ್ರ ಸಂಸ್ಕರಿಸಿದ ಉತ್ಪನ್ನಗಳ ತರ ಸಂಸ್ಕರಿಸಿದ ಉತ್ಪನ್ನಗಳಂದ್ರೆ ಯಾವಂದ್ರ ನಾವು ಏನಾರ ತಂದಿರ್ತೀವಲ್ರಿ ಪೆಟ್ರೋಲಿಯಂ ಅದು ಸಂಸ್ಕರಣೆ ಮಾಡ್ತೀವಲ್ಲ ಅದ್ರ ಸಂಬಂಧ ಸಂಸ್ಕರಿಸಿದ ಉತ್ಪನ್ನಗಳ ಬಂದಿರ್ತೀನಿ ಒಂದೇದ ರೆಸ್ಕ್ಯೂ ಅಂತ ಹೇಳಿದಿವಲ್ಲ ಅದಾದ್ಮೇಲೆ ಯಾವ್ದಂದ್ರ ರೆಸ್ಕ್ಯೂ ಅಂದ್ರ RE ಅಂತ ಬರ್ತದೆ ಈ ಅಂದ್ರೆ ಯಾವ್ದಂದ್ರ ಎಲೆಕ್ಟ್ರಿಸಿಟಿ ಇವು ಹೆಂಗ್ ಹೇಳತ್ತೀನಿ ಹೇಳೇನು ವೇಟೇಜ್ ಮುಖಾಂತರ ಅಂದ್ರ ಭಾರತದಾಗ ಹೈಯೆಸ್ಟ್ ಆದ್ಯತೆ ಕೊಟ್ಟಿದ್ದ ಅಥವಾ ಹೈಯೆಸ್ಟ್ ಉತ್ಪಾದನೆ ಮಾಡೋದು ಅಥವಾ ಹೈಯೆಸ್ಟ್ ಮೂಲ ಅದಕ್ಕೆ ಏನಂದ್ರೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದಂಗ ಅದ್ರ ಮೇಲೆ ಹೇಳತ್ತಾನ ಇದನ್ನ ಒಮ್ಮೆ ಡಿಕ್ರೀಸಿಂಗ್ ಆರ್ಡರ್ನಾಗ ಹೇಳ್ತಾನೆ ಮ್ಯಾಲಿಂದ ಕೆಳಗಿಂತನ ಅವ್ರು ನಾಳೆ ಇನ್ಕ್ರೀಸಿಂಗ್ ಕೇಡ್ನು ಬರೀರಿ ಡಿಕ್ರೀಸಿಂಗ್ ಕೇಡ್ನು ಬರೀರಿ ಒಂದೇದು ಯಾವ್ದತ್ ಹೇಳಿ ರಿಫೈನರಿ ಅಂತ ಹೇಳಿದ ರಿಫೈನರಿ ಪ್ರಾಡಕ್ಟ್ಸ್ ಅಂತ ಕರೀತಾರ ಅಥವಾ ಸಂಸ್ಕರಿಸಿದ ಉತ್ಪನ್ನಗಳು ಒಂದೇದಾತ RE ಅಂದ್ರ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಅಂತ ಕರೀತಾರೆ ಎರಡನೇದು RE ಆತ S ಅಂದ್ರ ಬರ್ತದೆ ರೆಸ್ಕ್ಯೂ ಅಂತ ಬರ್ತೈತಿಲ್ಲ S ಅಂದ್ರೆ ಯಾವ್ದಂದ್ರ ಸ್ಟೀಲ್ ಅಂತ ಬರ್ತೈತಿ ನೆನಪಿರ್ತೈತಿಲ್ಲ ಸ್ಟೀಲ್ ಅಂದ್ರೆ ಕಬ್ಬಿನೋ ಏನ್ ಇದನ್ನ ಉಕ್ಕೋ ಮತ್ತೆ ನೆನಪಿಟ್ಕೋರಿ ಐರನ್ ಅಂದ್ರೆ ಕಬ್ಬಿನ ಬರ್ತೈತಿ ಉಕ್ಕ ಬೇರೆ ಸ್ಟೀಲ್ ಬೇರೆ ಅದ್ರ ಸಲ್ಮಂದ್ ಹೇಳಿ ಇದನ್ನ ಸಾರಿ ಸ್ಟೀಲ್ ಅಂದ್ರೆ ನಾವು ಉಕ್ಕ ಸ್ಟೀಲ್ ಅಂದ್ರೆ ಉಕ್ಕಲ್ಲ ವೆರಿ ಗುಡ್ ಆ ಮೂರನೇದು ಯಾವ್ದಂದ್ರೆ ರೆಸ್ಕ್ಯೂ ಅಂತ ಹೇಳಿಲ್ಲ R ಅಂದ್ರೆ ಯಾವ್ದು ರಿಫೈನರಿ ಪ್ರಾಡಕ್ಟ್ಸ್ E ಅಂದ್ರೆ ಎಲೆಕ್ಟ್ರಿಸಿಟಿ ಆಮೇಲೆ S ಅಂದ್ರ ಸ್ಟೀಲ್ ಆಮೇಲೆ ರೆಸ್ಕ್ಯೂ C ಬರ್ತೈತಲ್ಲ ರೆಸ್ಕ್ಯೂ ಏನ್ ಬರ್ತದ ಕೂಡ RES ಕೋಲ್ C ಅಂತ ಬರ್ತದೆ RES C ಅಂತ ಬರ್ತದೆ C ಅಂದ್ರೆ ಯಾವ್ದಂದ್ರೆ ಕೋಲ್ ಅಂತ ಕೋಡ್ ಬರ್ಕೋರಿ RES C ಅಲ್ಲ ರೆಸ್ಕ್ಯೂ U ಅಂದ್ರ ಇನ್ನೊಂದು C ಬರ್ತದಲ್ಲ ರೆಸ್ಕ್ಯೂ U ಬರಂಗಿಲ್ಲ ಕೋಲ್ ಆದ್ಮೇಲೆ ಕ್ರೂಡ್ ಆಯಿಲ್ ಅದಾದ್ಮೇಲೆ ನ್ಯಾಚುರಲ್ ಗ್ಯಾಸ್ ಆಮೇಲೆ ಸಿಮೆಂಟ್ ಆಮೇಲೆ ಫರ್ಟಿಲೈಸರ್ ರೆಸ್ಕ್ಯೂ ಹೆಂಗ್ ಮಾಡಿದ್ದೀಳ RESC ಕ್ಯೂ ಮಾಡಿದ್ದೇನೆ ಕ್ಯೂ ರೆಸ್ಕ್ಯೂ ಕ್ರೂಡ್ ಆಯಿಲ್ ಕ್ಯೂ ಅದ ಅಂದ್ರೆ ಕ್ಯೂ ಅಂದ್ರೆ ಕ್ರೂಡ್ ಆಯಿಲ್ ಕೋಡ್ ಮಾಡ್ರಿ ನಾ ಕೋಡ್ ಬೇರೆ RESQ ಅಲ್ಲ SCQ ಓಕೆ RESCQ R ಅಂದ್ರೆ ಯಾವ್ದ್ರಿ ಮ್ಯಾಲಿಂದ ಹೊಂಟವನ್ ಮತ್ತೆಲ್ಲೇನು ಮೂಲ ಕೈಗಾರಿಕೆಗಳ ಕ್ವಶನ್ ಕೇಳಿರ್ತಾರ ಭಾಳ ಎಂದಿ ಹೇಳತ್ತಾನ ಅನ್ನ ಇಲ್ಲಾರ ಭಾಳ ಡೆಪ್ತ್ ಹೇಳತ್ತಾನ ಬಿಟ್ರಿ ಮತ್ತೆ ಯಾಕಂದ್ರೆ ಕೇಳ್ತಾರ ಇಲ್ಲಾರ ನಾಲ್ಕು ಯಾವ ಆಪ್ಷನ್ ಕೊಟ್ಟಿರ್ತಾರೆ ಏನ್ ಕೊಟ್ಟಿರ್ತಾರೆ ಗೊತ್ತಾನ ಭಾರತದಾಗ ಈ ಕೆಳಗಿಂದ ಯಾವ್ದು ಮೂಲ ಕೈಗಾರಿಕೆ ಇಲ್ಲ ಅಂತಂದ್ರ ಇವು 8 ಗೊತ್ತಿದ್ದು ಅಂತೇಳಿ ಅವ್ನು ಬಿಟ್ಟು ಯಾವ ಕೊಡ್ತಾರಲ್ಲ ಅವೆಲ್ಲ ಮೂಲ ಕೈಗಾರಿಕೆ ಮೂಲ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ಭಾರತದಾಗ ಮೂಲವಾಗಿ ಇವು ಅಗತ್ಯ ಅದಾವ ನಮ್ಮಲ್ಲಿ ಇರಬೇಕಂದಂಗ ಅದ್ರ ಸಲ್ಮಂದ್ ಹೇಳತ್ ಮತ್ ಇವೇನ್ ಕೋಡ್ ಹೇಳತ್ತಾನ ಅಂತ ಮರ್ತಿರ್ ಮತ್ ಅದ್ರ ಸಲ್ಮಂದ್ RESCQ ಅಂತ ಬರ್ತದೆ R ಅಂದ್ರೆ ಯಾವ್ದಂದ್ರೆ ರಿಫೈನರಿ E ಅಂದ್ರೆ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಕನ್ನಡದಾಗ ಮಾಡೋರು ಅದನ್ನ ಕನ್ನಡದಾಗ ಒಂದು ಕೋಡ್ ಮಾಡಿದ್ರೆ ಹೇಳ್ರಿ ಆದ್ರೆ ಬೇಡ ಅನ್ನಂಗಿಲ್ಲ RE ಮತ್ತು S ಅಂದ್ರೆ ಸ್ಟೀಲ್ ಅಂತ ಬರ್ತೈತೆ ಅದಾದ್ಮೇಲೆ C ಅಂದ್ರೆ ಕೋಲ್ ಅಂತ ಕ್ರೂಡ್ ಆಯಿಲ್ ಕೋಲ್ ಆದ್ಮೇಲೆ ಕ್ರೂಡ್ ಆಯಿಲ್ ಯಾಕಂದ್ರೆ ಕೋಲಿಗೆ ಆದ್ಯತೆ ಕೊಡ್ತೀವಲ್ಲ ಹೈಯೆಸ್ಟ್ ವಿದ್ಯುತ್ ಉತ್ಪಾದನೆ ಮಾಡೋದು ಯಾವ್ದು ಕೋಲ್ ಅದ್ರ ಸಲ್ಮ ಮೊದಲು ಕೋಲ ಅದಾದ್ಮೇಲೆ Q ಅಂದ್ರೆ ಕ್ರೂಡ್ ಆಯಿಲ್ ಅಂತ ಬರ್ತದೆ ಇವೆಟ್ಟದು 5 ಅದು ಅದಾದ್ಮೇಲೆ NCF ಅಂತ ನೆನಪಿಟ್ಕೋರಿ N ಅಂದ್ರೆ ಏನಂದ್ರ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಅಂತ ಕರೀತಾರೆ ನೆನಪಿಟ್ಕೋರಿ ನೈಸರ್ಗಿಕ ಅನಿಲ ಅದಾದ್ಮೇಲೆ C ಅಂದ್ರೆ ಸಿಮೆಂಟ್ ಇಂಡಸ್ಟ್ರಿ ಅಥವಾ ಸಿಮೆಂಟ್ ಕೈಗಾರಿಕೆ ಬರ್ತೈತಿಲ್ಲ ಅದು ಯಾವ್ದಂದ್ರೆ C ಅಂತ ಬರ್ತದೆ ಅದಾದ್ಮೇಲೆ ಲಾಸ್ಟ್ ಬರೋದು ಯಾವ್ದಂದ್ರೆ F ಅಂದ್ರೆ ಫರ್ಟಿಲೈಸರ್ ಅಥವಾ ರಸಗೊಬ್ಬರಗಳು ಅಂತ ಬರ್ತೈತಿಲ್ಲ ಇದೆ ನೆನಪಿರ್ತಾವಲ್ಲ ಎಷ್ಟು ಅದಾವ ಈಗ 8 ಆದ್ವಲ್ಲ ಏನತ್ ಕೋಡ್ ಹೇಳಿದ್ವು ರೆಸ್ಕ್ಯೂ NCF ಇದು ಯಾವ ಆರ್ಡರ್ದಾಗ ಹೇಳಿನಿ ಅಂದ್ರೆ ವೇಟೇಜ್ ಮೇಲೆ ಎಷ್ಟು ವೇಟೇಜ್ ಅಂತ ಬರ್ತಾರ ಹಿಂಗೆ ಕೇಳಿರ್ತಾರೆ ಕ್ವಶನ್ ಅದ್ರ ಸಲ್ಮಂದ್ ಹೇಳಿನಿ ಎಷ್ಟು ಕೈಗಾರಿಕೆಗಳದಾವ ಅಂದ್ರೆ ಇವು ನೆನಪಿರ್ತಾವಲ್ಲ ಇವತ್ತನ್ ಬಿಟ್ಟು ಯಾವಾರ ಬಂದು ಅಂತೇಳಿ ಇಲ್ಲ ಹಾಕ್ಬಿಡ್ರಿ ಇವು ಕೈಗಾರಿಕೆಗಳು ಅವಾಗ ಕ್ವಶನ್ ಮೇಲೆ ಕೇಳ್ತಿರ್ತಾರೆ ಯಾವ್ದ
ಬೇಸ್ ಇಯರ ಹಾಂ ಬೇಸ್ ಇಯರ್ ಮಣ್ಣು ಹೇಳಿವಲ್ಲ ಹಾಂ ಕೋರ್ ಇಂಡಸ್ಟ್ರಿ ಕರೆಕ್ಟ್ ಬೇಸ್ ಇಯರ್ ಚೇಂಜ್ ಮಾಡಕ್ಕೆ ಮೋಟೋ ಏನಿತ್ತು ಹೇಳ್ರಿ ನೋಡು ಒಂದು ಇದನ್ನೂ ಒಂದು ಕ್ವಶನ್ ಕೇಳೋಣ ಬೇಸ್ ಇಯರ್ ಏನೈತೆ 2011-12 ಇತ್ತಲ್ಲ 2011-12 ಆಲ್ರೆಡಿ ಇತ್ತು ಆ ಬೇಸ್ ಇಯರ್ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಿ ನಾವು ಏನು ಮಾಡ್ತಿದ್ವಿ ಅಂದ್ರೆ ಏನೋ ಕ್ಯಾಲ್ಕುಲೇಟ್ ಮಾಡ್ರೆ ಎಕನಾಮಿಕ್ ಸರ್ವೆ ಮಾಡ್ರೆ 11-12ರಿಂದ ಮಾಡ್ತಿದ್ವಿ ಬೇಸ್ ಇಯರ್ 22-23 ಮಾಡಕ್ಕೆ ಕಾರಣ ಏನಿತ್ತು ಹೇಳಿ ಏನ್ರಿ ಇಲ್ಲ ಆಪ್ಷನ್ ಬೇರೆ ಕೊಟ್ಟಾನ ಆಪ್ಷನ್ ಕೊಡ್ಲಿ ಬಟ್ ಅದು ಆಪ್ಷನ್ ಏನು ಕೊಟ್ಟಾನ ಅಂದ್ರೆ ಬೇಸ್ ಇಯರ್ದಾಗ ಸ್ಟೇಬಲ್ ವೇರಿಯೇಷನ್ ಇರ್ಲಿಕ್ಕೆ ಬೇರೆ ಇದ್ದು 22-23 ಕನ್ಸಿಡರ್ ಮಾಡೋಣ ಬ್ಯಾರೇಜ್ ಮಾಡ್ಬೋದಿತ್ತು ಅದ್ರದ್ದು ಎದಕ್ಕೆ ಮೋಟೋ ಅಂತ ಹೇಳ್ತಾರೆ ನೋಡ್ರಿ ಬೇಸ್ ಇಯರ್ ಕನ್ಸಿಡರ್ ಮಾಡಿದಾಗ ಏನಿರ್ತೈತೆ ಅಂದ್ರೆ ಕರೆಕ್ಟ್ ವೇರಿಯೇಷನ್ ಸತ್ ಇರ್ತೀವಲ್ಲ ಆ ವೇರಿಯೇಷನ್ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಈಗ ವೇರಿಯೇಷನ್ ಮೇಲೆ ಆಪ್ಷನ್ ಕೊಟ್ಟತ್ತೇಳಿ ಅದನ್ನೂ ಹಾಕ್ರಿ ಇಲ್ಲತ್ತಲ್ಲ ಅವು ಹೆಂಗೆ ಹೇಳ್ತಾರೆ ನೋಡ್ರಿ ಅದನ್ನ ಆಪ್ಷನ್ ಮೇಲೆ ವೇರಿಯೇಷನ್ ಸತ್ ಅಂದ್ರೆ ಏನ ಬದಲಾವಣೆ ಆಗಿರಬಾರ್ದತ್ತಂದ ಈಗ ಬೇಸ್ ಇಯರ್ 2000 ಮ್ಯಾಲೆ ಹೋತ ಬಿತ್ತನ್ ಈಗ ಹೋತಾನ ಅವಾಜ ಬರತ್ತ ಹೋತಾನ ಈಗ ಹಾಂ 2011-12 ಅಂತ ಹೇಳಿದ್ನಲ್ರಿ ಬೇಸ್ ಇಯರ್ ವೇರಿಯೇಷನ್ ಅಂದ್ರೆ 2020 ಮಾಡ್ಬೋದು 21 ಮಾಡ್ಬೋದು 2022-23 ಯಾಕೆ ಮಾಡ್ರತ್ ಕೇಳ ಡೈರೆಕ್ಟ್ ನಾಳೆ ಎಲ್ಲರ ಹೇಳಿಕೆ ಒಳಗೆ ಕೇಳಿದಾಗ ನಮ್ಮಲ್ಲಿ ಡಿಜಿಟಲ್ ಪೇಮೆಂಟ್ ಮತ್ತು ಎ ಇನ್ಫ್ರಾಸ್ಟ್ರಕ್ಚರ್ ಅಂತ ಬರ್ತದೆ ಗೊತ್ತಲ್ಲ ನಮ್ಮಲ್ಲಿ ಬೇಸ್ ಇಯರ್ 2011-12 ಇದ್ದಾಗ ಡಿಜಿಟಲ್ ಪೇಮೆಂಟ್ ಮತ್ತು ಎ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದಿಲ್ಲ ಈ ಬೇಸ್ ಇಯರ್ ಎದಕ್ಕೆ ಕನ್ಸಿಡರ್ ಮಾಡ್ತಿರ್ತೀವಿ ಅಂದ್ರೆ ಆ ಟೈಮ್ನಾಗ ಎಕನಾಮಿಕ್ ಗ್ರೋತ್ ಹೆಂಗಿತ್ತು ಅಥವಾ ಎಕನಾಮಿಕ್ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ಪ್ರೆಸೆಂಟ್ ಹೆಂಗೆ ಆಕೈತಿ ಅಂತ ಅದಕ್ಕೆ ಕಂಪೇರ್ ಮಾಡ್ತಿರ್ತೀವಿ ಬಟ್ ಅದು 2011-12 ಮಾಡಿದಿರ್ತೇಳಿ ಆ ಟೈಮ್ನಾಗ ಎ ಇದ್ದಿಲ್ಲ ಡಿಜಿಟಲ್ ಪೇಮೆಂಟ್ ಇದ್ದಿಲ್ಲ ಅದ್ರ ಮೇಲೆ ಆರ್ಥಿಕ ಉತ್ತೇಜನ ಹೆಂಗೆ ಆಗಿರ್ತೈತೆ ಅದು ಗೊತ್ತಿರಂಗಿಲ್ಲ ಅದ ಬೇಸ್ ಇಯರ್ ಕನ್ಸಿಡರ್ ಮಾಡಿದ್ರೆ ನಾವು ಇಲ್ಲಿ AI ಮತ್ತೆ ಏನಂದ್ರೆ ಡಿಜಿಟಲ್ ಪೇಮೆಂಟ್ ಅಥವಾ ಸನ್ರೈಸ್ ಸೆಕ್ಟರ್ಗಳನ್ನ ಇನ್ಕ್ಲೂಡ್ ಮಾಡ್ದಂಗೆ ಆಗಂಗಿಲ್ಲ ಅಂತ ಏನು ಮಾಡ್ತಾರೆ ಅಂದ್ರೆ 22-23 ಕನ್ಸಿಡರ್ ಮಾಡೋ ಕಾರಣ ಏನಿತ್ತಂದ್ರೆ ಇದು ಯಾಕಂದ್ರೆ ನಮ್ಮಲ್ಲಿ ಡಿಜಿಟಲ್ ಎಕನಾಮಿ ಅಡಾಪ್ಟ್ ಮಾಡ್ಕೊಂಡ್ವಿ ಅದ ವೇರಿಯೇಷನ್ ಅನ್ಬೋದು ನೀವು ನೆನಪಿಟ್ಕೋರಿ ಇದ್ರ ಯಾವ್ದ ಅದ 22-23 ಅಂದ್ರೆ 22 ಬೇಸ್ ಇಯರ್ ಹಿಡ್ಕೊಂಡಿದ್ದ ವೇರಿಯೇಷನ್ ಅಂದ್ರೆ ಡಿಜಿಟಲ್ ಪೇಮೆಂಟ್ ಮತ್ತು AI ಸಿಸ್ಟಮ್ಸ್ ಅಲ್ಲಿ 22-23 ಹಿಡ್ದಾರೆ ನಮ್ಮಲ್ಲಿ AI ಯಾವಾಗ ಡಿಸ್ಕಷನ್ ಮಾಡಿರ್ತೀವಿ ಹೇಳ್ರಿ AI ಫಸ್ಟ್ ಯಾವ್ದ ಬ್ಲೆಚ್ಲೆ ಡಿಕ್ಲರೇಷನ್ ಅಂತಕತ್ಲೆ ಯಾವಾಗ ಯಾವಾಗ 23ರಾಗ ಅದ್ರ ಸಲ್ಮಂದ ಡಿಜಿಟಲ್ ಪೇಮೆಂಟ್ 22ರಿಂದ ಹೈಯೆಸ್ಟ್ ಆದ್ಯತೆ ಬಂದಂಗೆ 19 ಮಾಡ್ಬೋದಿತ್ತು ಹಂಗೆ ಕೊರೋನಾ ಟೈಮ್ನಾಗ ಅವ ಡಿಜಿಟಲ್ ಇತ್ತ ಅದನ್ನು ಹೇಳತ್ತ ಕರೆಕ್ಟ್ 19 ಮಾಡ್ಬೋದಿತ್ತಲ್ಲ ಅದನ್ನ ಯಾಕಂದ್ರೆ ನಮ್ಮಲ್ಲಿ ಏನಂದ್ರೆ ಡಿಜಿಟಲ್ ಪೇಮೆಂಟ್ ಒಂದು ಸ್ಥಿರವಾಗಿರ್ಬೇಕು ಬೆಳವಣಿಗೆ ಅದನ್ನ ಕನ್ಸಿಡರ್ ಮಾಡ್ಬೇಕಾರೆ 22-23 ಕನ್ಸಿಡರ್ ಮಾಡಿದ ಮೇನ್ ಟಾರ್ಗೆಟ್ ಹೇಳಿ ನಿಮಗೆ ಒಂದು ಬೇಸ್ ಇಯರ್ ಕನ್ಸಿಡರ್ ಮಾಡಿರ್ತೀನಿ ಆ ಟೈಮ್ನಾಗ ಅದ್ರದ್ದು ಉತ್ತೇಜನ ಕರೆಕ್ಟ್ ಆಗಿರ್ಬೇಕು ನಾವು 19ರಾಗ ಬಂದೈತಿ ಅಥವಾ 16ರಾಗ UPI ತಂದ್ರೆ ಅವಾಗಿಂದ ಮಾಡ್ಬೋದಿತ್ತು ಅದು ಕ್ವಶನ್ ಮಾಡ್ಬೋದು ತಪ್ಪಲ್ಲ ಯಾಕಂದ್ರೆ UPI 16ರಾಗ ಬರ್ತದಲ್ಲ ಅವಾಗ ಮಾಡ್ಬೋದಿತ್ತು ಬಟ್ ಅವಾಗ ಏನಂತಂದ್ರೆ ನಮ್ಮಲ್ಲಿ ಕೊರೋನಾ ಬಂದಾಗ ಡೌನ್ ಟೈಮ್ ಆಗಿತ್ತಲ್ಲ ಅವಾಗ ಅದನ್ನ ಕನ್ಸಿಡರ್ ಮಾಡಿದ್ರತ್ತೀನಿ ಈ ಡೌನ್ ಟೈಮ್ ಇನ್ಕ್ಲೂಡ್ ಮಾಡಿದ್ರೆ ನಮಗೆ ಬೇಸ್ ಇಯರ್ ಕಂಪಲ್ಸರಿ ಕನ್ವರ್ಟ್ ಆಗಲ್ಲ 22-23 ಕನ್ಸಿಡರ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ಸ್ಟೇಜಿಗೆ ಬಂದಿರ್ತದೆ ಆ 22-23 ಮಾಡಿ ಎಲ್ಲರ ಮುಂದೆ ಕ್ಯಾಲ್ಕುಲೇಟ್ ಮಾಡಿರ್ತೀನಿ ಆ ಟೈಮ್ನಾಗ ಎಷ್ಟು ಕಾನ್ಸ್ಟೆಂಟ್ ಇತ್ತು ಈಗ ಪ್ರೆಸೆಂಟ್ AI ವೆರಿಫಿಕೇಶನ್ ಹೆಂಗಾಗತ್ತೈತೆ ಅಥವಾ ಡಿಜಿಟಲ್ ಪೇಮೆಂಟ್ ಅಡಾಪ್ಟ್ ಹೆಂಗಾಗತ್ತೈತೆ ಅನ್ನೋ ಕಾರಣಕ್ಕೆ ಅದನ್ನ ಮಾಡ್ಯಾರ ನೆನಪಿಟ್ಕೋ ನಾಳೆ ವೇರಿಯೇಷನ್ ಕೊಟ್ಟರು ಹಾಕ್ರಿ ಅಥವಾ ಡಿಜಿಟಲ್ ಎದ್ರ ಸಲ್ಮಂದ್ ಇಲ್ಲೇ ಮಾಡ್ರಿ 22-23 ಅನ್ನೋ ಕಾರಣ ಏನಂದ್ರೆ ಡಿಜಿಟಲ್ ಅಥವಾ ಕಾನ್ಸ್ಟೆಂಟ್ ಬಂದಿರ್ಬೇಕು ನಿಮಗೆ ಬೇಸ್ ಇಯರ್ ಮತ್ತು 16ರಾಗ ಬರ್ತದೆ UPI ಅವಾಗ ಯಾಕೆ ಮಾಡಿಲ್ಲತ್ತಲ್ಲ ಡಿಜಿಟಲ್ ಹೇಳಿನೆಲ್ಲ ಗೊತ್ತಲ್ಲ 11ರಿಂದ 12 ಇದ್ದಿದ್ದು ಬೇಸ್ ಇಯರ್ ಎಲ್ಲಿಗೆ ಮಾಡ್ರಿ ಅಂದ್ರೆ ಪ್ರೆಸೆಂಟ್ ಅದು ನೆನಪಿಟ್ಕೋರಿ ಈಗ ಮೂಲ ಕೈಗಾರಿಕೆಗಳು ಬಂದಾಗ ಅದಕ್ಕೂ ಬೇಸ್ ಇಯರ್ ಯಾವ್ದು ಕನ್ಸಿಡರ್ ಮಾಡ್ತಾರಂದ್ರೆ ಈಗ ಗೊತ್ತಲ್ಲ ಬೇಸ್ ಇಯರ್ ಎದಕ್ಕೆ ಕನ್ಸಿಡರ್ ಮಾಡ್ತಾರೆ ಅಥವಾ ಬೇಸ್ ಇಯರ್ ಮೇಟೋ ಏನಿರ್ತದೆ ಬೇಸ್ ಅಂದ್ರೆ ಹೆಂಗೆ ಮನಿಗೆ ಪಾಯ ಇರ್ತೈತಲ್ಲ ಸೇಮ್ ಹಂಗ ಬೇಸ್ ಇಯರ್ ಅಂದ್ರೆ ಏನದ ಅದೇ ಸ್ಥಿರವಾಗಿರ್ಬೇಕು ಸ್ಥಿರವಾಗಿದ್ರೆ ಅದನ್ನ ಮುಂದಿನ ಕ್ಯಾಲ್ಕುಲೇಟ್ ಮಾಡ್ಬೋದು ಅದ ವೇರಿಯೇಷನ್ದಾಗಿದ್ರೆ ಕನ್ಸಿಡರ್ ಮಾಡಕ್ ಬರಂಗಿಲ್ಲ ಈಗ ಮನಿದು ಎಲ್ಲರ ಬೇಸ್ ಸರಿ ಇರ್ಲಿಕ್ಕೆ ಮನಿ ಕಟ್ಟರೆ ಬೀಳ್ತೈತಲ್ಲ ಸೇಮ್ ಹಂಗ ಬೇಸ್ ಇಯರ್ ಕಾನ್ಸ್ಟೆಂಟ್ ಆಗಿರ್ಬೇಕು ಅದನ್ನ ಕನ್ಸಿಡರ್ ಮಾಡ್ತಾರಲ್ಲ ಮುಂದಿನ ಈಗ ಪ್ರೆಸೆಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಯಾವ ಮಾಡತ್ತಾರಂದ್ರೆ 22 ಮತ್ತು ಗೊತ್ತಾದಲ್ಲ ಮೂಲ ಕೈಗಾರಿಕೆಗಳು ಎಷ್ಟದಾವು ಹೈಯೆಸ್ಟ್ ಇದ್ರೋಗ ವೇಟೇಜ್ ಕೈಗಾರಿಕೆ ಯಾವ್ದು ಮೂಲ ಕೈಗಾರಿಕೆ ಯಾವ್ದ ರಿಫೈನರಿ ನೆನಪಿರ್ತೈತಲ್ಲ ರೀಸೆಂಟ್ ಅದೊಂದು ಕರೆಕ್ಟ್ ಇದು ಬೇಸ್ ಇಯರ್ ಚೇಂಜ್ ಮಾಡಕ್ಕೆ ಬೇಸ್ ಇಯರ್ ಚೇಂಜ್ ಮಾಡಿದ್ದು ಕಮಿಟಿ ಕೇಳ್ಬೋದು ಅಥವಾ ರೆಕಮೆಂಡ್ ಮಾಡಿದ್ದು ಕಮಿಟಿ ಅಂತ ಕೇಳ್ಬೋದು ಕಮಿಟಿ ಅಂತ ಕೇಳ್ತಾರೆ ಇದು ಪ್ರಕರಣ ಅಲ್ಲ ಮತ್ತು ಕಮಿಟಿ ಯಾವ್ದಂದ್ರ ವಿಶ್ವನಾಥ್ ಗೋಲ್ಕರ್ ಕಮಿಟಿ ಅಂತ ಬರ್ತೈತಿ ಇನ್ನು ನೆನಪಿಟ್ಕೋ ಈ ಕಮಿಟಿ ಮೇಲೆ ಕೇಳ್ರಿ ಬೇಸ್ ಇಯರ್ ಚೇಂಜ್ ಮಾಡ್ಬೇಕಿತ್ತಲ್ಲ ರೆಕಮೆಂಡ್ ಮಾಡ್ಬೇಕಲ್ಲ ನಾ ಇದನ್ನ ಹೇಳಿದ್ ನೆನಪೈತಿ ಇದೇ ಇರ್ಬೇಕು ನೋಡು ಇಲ್ಲಿ ಗೋಲ್ಕರ್ ಕಮಿಟಿ ಹಾಂ ಯಾವ್ದು ಕಮಿಟಿ ಅದ ಹಾಂ ಈ ಬೇಸ್ ಇಯರ್ ಚೇಂಜ್ ಮಾಡೋ ಕಮಿಟಿ ಯಾವ್ದು ಕನ್ಸಿಡರ್ ಮಾಡ್ರಿ ಇದೇ 2011 ಇದ್ದಿದ್ದನ್ನ ರೆಕಮೆಂಡ್ ಮಾಡ್ತದೆ ಹಾಂ ಬಟ್ ಅವು ಸಪ್ರೇಟ್ ಅದು ಕರೆಕ್ಟ್ ನೀ ಹೇಳೋದು ಅವತ್ರದ್ದು ಬೇಸ್ ಇಯರ್ ಕನ್ಸಿಡರ್ ಮಾಡ್ತಿಲ್ಲ ಬಟ್ ಈ ಬೇಸ್ ಇಯರ್ ಅಂತ ಬಂದ್ರೆ ಎಲ್ಲಕ್ಕೂ ಬತ್ತಿದ ಬೇಸ್ ಇಯರ್ ಒಂದೊಂದು ಕತ್ ಬರಂಗಿಲ್ಲ ಕಮಿಟಿ ಬೇರೆ ಇರ್ಬೇಕು ನಾ ಬೇಸ್ ಇಯರ್ದು ಹೇಳತ್ತಿದ್ನೆ
ಎಲ್ಲಕ್ಕೂ ಚೇಂಜ್ ಇರ್ತದೆ. 3 ಕಮಿಟಿ ಅದಾವ ನೋಡಿಲ್ಲ ನಾ ಅಂತ ನಾನು ನೋಡಿ ಹೇಳ್ತೀನಿ ತಗೊಂಡು 3 ಕಮಿಟಿ ಬರ್ತಾವಲ್ಲ ನಾನು ನಾಳೆ ನೆನಪು ಮಾಡ್ರಿ ಹೇಳ್ತೀನಿ ನಂಗೆ ನೆನಪು ಇದನ್ನು ನಾವು ಓದಿಲ್ಲ ಅದನ್ನ ಅದಕ್ಕೆ ಹೇಳಿ ಮತ್ತೆ ಏನ್ರಿ ಹೇಳೋದು ಬೇಡ ಬಿಡ್ ನಾ ಹೇಳ್ತೀನಿ ತಗೋ. ಇಂಡಿಯನ್ ವುಮೆನ್ಸ್ ಹಾಕಿಗೆ ವರ್ಲ್ಡ್ ಕಪ್ ಅಂತ ಬರ್ತದ್ರಿ ರೀಸೆಂಟಾಗಿ. ಇಂಡಿಯನ್ ವುಮೆನ್ಸ್ ಹಾಕಿ ವರ್ಲ್ಡ್ ಕಪ್ ಇಂಡಿಯಾದವ್ರು ಗೆದ್ದಾರ ಅಂತ ಹೇಳ್ಯಾರ. ರೀಸೆಂಟಾಗಿ ಎಲ್ಲಿ ಕಂಡಕ್ಟ್ ಮಾಡಿದ್ರಿ ಡೈರೆಕ್ಟ್ ಕೇಳ್ಬೋದು. ಈಗ ರೀ ಇಲ್ಲಾರ ಏನು ಕೇಳ್ತಿರ್ತಾರೆ FIH ಅಂತ ಬರ್ತೈತಿ ಏನಂದ್ರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಂತ ಬರ್ತೈತಿಲ್ಲ ಅವರ ವುಮೆನ್ಸ್ ವರ್ಲ್ಡ್ ಕಪ್ ಅಂತ ಕಂಡಕ್ಟ್ ಮಾಡ್ತಾರ. ರೀಸೆಂಟಾಗಿ ಯಾವ ಕಂಟ್ರಿ ಗೆದ್ದೈತೆ ಅಂತ ಕೇಳ್ಬೋದು. ಅಥವಾ ಈ ರೀಸೆಂಟಾಗಿ ಗೆದ್ದ ಕಂಟ್ರಿ ಯಾವ್ದಂದ್ರೆ ಇಂಡಿಯಾನ ಗೆಲ್ತೈತಿ. ಯಾವ ಕಂಟ್ರಿದಾಗ ಹೋಸ್ಟ್ ಮಾಡಿದ್ರಿ ಇದನ್ನ ಯಾವ್ದಾ ನ್ಯೂಜಿಲ್ಯಾಂಡ್ನ ಆಕ್ಲ್ಯಾಂಡ್ ಅಂತ ಬರ್ತೈತಿ ನೆನಪಿಟ್ಕೋರಿ. ನ್ಯೂಜಿಲ್ಯಾಂಡ್ನ ಆಕ್ಲ್ಯಾಂಡ್ದಾಗ ಮಾಡಿದ್ರೆ ಯಾವ ಕಂಟ್ರಿ ಜೋಡ ಗೆದ್ದೈತಿ ನ್ಯೂಜಿಲ್ಯಾಂಡ್ ಜೋಡ ಹೋಸ್ಟ್ ಮಾಡಿದ ಕಂಟ್ರಿ ಅಗೇನೆಸ್ಟ್ ಗೆದ್ದೈತಿ ನೆನಪಿಟ್ಕೋರಿ. ಈ FIH ಅನ್ನೋದು ಏನಂದ್ರೆ ಫುಲ್ ಫಾರ್ಮ್ ಅಂತ ಕೇಳಿರ್ತಾರೆ. FIH ಅಂದ ಕೂಡಲೇ ಫುಲ್ ಫಾರ್ಮ್ ಏನಂದ್ರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಂತ ಕರೀತಾರೆ. ಅದಕ್ಕೆ ಎಲ್ಲರ ಫ್ರೆಂಚ್ ಭಾಷೆ ಒಳಗೆ ಫೆಡರೇಷನ್ ಆಫ್ ಅದು ಆಕ್ಚುಲಿ ಇದನ್ನ FIH ಅಂತ ಬರ್ತೇಳಿ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಂತ ನೆನಪಿಟ್ಕೋರಿ. ಇವ್ರು ಏನ್ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ವುಮೆನ್ಸ್ ಹಾಕಿ ವರ್ಲ್ಡ್ ಕಪ್ ಅಂತ ರೀಸೆಂಟಾಗಿ 2026 ಎಲ್ಲಿ ನಡೆದಿತ್ತು ಅಂತ ಕೇಳ್ರ ನ್ಯೂಜಿಲ್ಯಾಂಡ್ನ ಆಕ್ಲ್ಯಾಂಡ್ನಾಗ ಹೋಸ್ಟ್ ಆಗಿದ್ದ ಕಂಟ್ರಿನೂ ಯಾವ್ದಂದ್ರೆ ನ್ಯೂಜಿಲ್ಯಾಂಡ್. ಎಲ್ಲಿ ನಡೆದಿತ್ತು ಅಂದ್ರೆ ಆಕ್ಲ್ಯಾಂಡ್ನಾಗ ಯಾವ ಕಂಟ್ರಿ ಗೆದ್ದೈತೆ ಅಂತ ಕೇಳ್ರ ಭಾರತ ಗೆಲ್ತೈತಿ. ಯಾವ ಕಂಟ್ರಿ ಅಗೇನೆಸ್ಟ್ ಗೆದ್ದೈತೆ ಅಂದ್ರೆ ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಹೇಳ್ರಿ ಉಲ್ಲಾಸದ ಪ್ರೋಗ್ರಾಮ್ ಬರ್ತೈತೆ ಅಂತ ಹೇಳಿದ್ಲಿ. ಆ ಉಲ್ಲಾಸ್ ಪ್ರೋಗ್ರಾಮ್ ಇನಿಷಿಯೇಟಿವ್ ಎಲ್ಲಿ ತನ ಐತ್ರಿ ಜನ್ ಸಾಕ್ಷರ ಅಥವಾ ಜನ್ ಸಾಕ್ಷರ ಇನಿಷಿಯೇಟಿವ್ ಅಂದ್ರೆ ಯಾವ ಪ್ರೋಗ್ರಾಮ್ ತಂದಾರ ಅಂತ ಕೇಳ್ಬೋದು. ಯಾವ ಇಯರ್ ತನ ಐತಿ 2022ರಿಂದ. ಇದು ಎದಕ್ಕೆ ಕೇಳತ್ತಂದ್ರೆ ಈಗ ಇಂಡಿಯಾದಾಗ ಎಲ್ಲ ಕಡೆ ಮಾಡತ್ತಾರ. ಕರೆಂಟ್ ಏನ್ ಕೇಳ್ತಿರ್ತಾರೆ ಕೊಟ್ಟ ಡೈರೆಕ್ಟ್ ಕೇಳ್ಬೋದು. ರೀಸೆಂಟ್ ಆಗಿ ಉಲ್ಲಾಸ್ ಪ್ರೋಗ್ರಾಮ್ ಅಂಡರ ಯಾವ ಒಂದು ಸ್ಟೇಟ್ 100% ಲಿಟ್ರೇಸ್ ಅಥವಾ ಸಾಕ್ಷರತೆ ಹೊಂದಿದ ಸ್ಟೇಟ್ ಅಂತ ಕೇಳ್ಬೋದು. ಯಾವ್ದ ಬಂದ ಕೂಡಲೇ ಡಿಸ್ಕಷನ್ ಮಾಡಿದ್ವಿ ಅದನ್ನ ಕ್ಯಾಪಿಟಲ್ ಹೇಳಕ್ ಯಾವ್ದು ಹೇಳ್ರಿ ಮೇಘಾಲಯ ಉತ್ತರಾಖಂಡ್ 6ನೇ ಡಿಸ್ಟ್ರಿಕ್ಟ್. ಇದು ನೆನಪಿಟ್ಕೋರ ಇದ್ರ ಪೂರ್ತಿ ಹೇಳ್ತೇನೆ ನೋಡ್ರಿ. ಉಲ್ಲಾಸ್ ಪ್ರೋಗ್ರಾಮ್ ಯಾವ ಇಯರ್ದಾಗ ಬರ್ತತ್ ಹೇಳಿ 22ರಿಂದ 27 ತನ ಏನಂದ್ರೆ ಉಲ್ಲಾಸ್ ಪ್ರೋಗ್ರಾಮ್ ಅಂತೈತಿ. ಜನ್ ಸಾಕ್ಷರತ್ ಕರೀತಾರ. ಇದನ್ನ ಯಾವ ಮಿನಿಸ್ಟ್ರಿದವ್ರು ತರ್ತಾರ ಪೂರ್ತಿ ಹೇಳ್ಬಿಡ್ತೇನೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ದವ್ರು ತರ್ತಾರೆ. ಯಾವ ಇಯರ್ದ ಏಜ್ ಇದ್ದವ್ರಿಗೆ ಆಪ್ಷನ್ ಕೊಡ್ಲಿ 14 ಅಥವಾ 15ರಿಂದ ಅಬೋವ್ ಅಥವಾ 15+ ಅಬೋವ್ ಇರ್ಬೇಕು. ಅವ್ರಿಗೆ ಏನಂದ್ರೆ ಸಾಕ್ಷರತೆ ಮಾಡ್ತಾರೆ. ಎಷ್ಟು ಥೀಮ್ಸ್ ಕನ್ಸಿಡರ್ ಮಾಡ್ತಾರ 4 5 6 5 ಥೀಮ್ ನೆನಪದಾವು. ಉಲ್ಲಾಸ್ ಯೋಜನೆ ಉಲ್ಲಾಸ್ ಫುಲ್ ಫಾರ್ಮ್ ಏನು ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ. ಇದನ್ನ ಹೆಂಗ್ ಕೇಳ್ಬೋದು ಗೊತ್ತಾ NEP ಜೋಡ ಮರ್ಜ್ ಆಗಿದೆ ಅಥವಾ NEP ಯೋಜನೆ ಜೊತೆ ಮರ್ಜ್ ಆಗಿದ್ದು ಯಾವ್ದೊಂದು ಸ್ಕೀಮ್ ಐತೆ ಅಥವಾ ಜನ್ ಸಾಕ್ಷರ. ಈಗ ನೀವು ಎಜುಕೇಶನ್ದಾಗ ಅದು NEP ಎಜುಕೇಶನ್ ಅಳವಡಿಸ್ಕೊಂಡು ಸಾಲಿ ಕಲಿಯಕ್ ಹೋಗಿರ್ತಾರೆ ಅವ್ರಿಗಂತೂ ಸಾಕ್ಷರತೆ ಇರತ್ತೈತಲ್ಲ. ಇದು ಉಲ್ಲಾಸದ ಪ್ರೋಗ್ರಾಮ್ ತರೋದು ಇಂಟೆನ್ಷನ್ ಏನಿತ್ತಂದ್ರ ಜನ್ ಸಾಕ್ಷರ ಅಂದ್ರೆ ಭಾರತದಾಗ ಡಿಜಿಟಲ್ ಪೇಮೆಂಟ್ ಅಥವಾ AI ಆರ್ಥಿಕತೆ ಬರತ್ತೈತಲ್ಲ. ನಾಳೆ AI ಆರ್ಥಿಕತೆ ಬಂದಾಗ ಜನರಿಗೆ ಅದ್ರ ಸಾಕ್ಷರತೆನೇ ಇರ್ಲಿಕ್ಕೆ ಯೂಸ್ ಏನಂತ ಹೇಳಿ ಜನ್ ಸಾಕ್ಷರತೆ ಮಾಡ್ಬೇಕಂತ ಹೇಳಿ ಯಾವ ತರ್ತಾರ ಅಂದ್ರೆ ಉಲ್ಲಾಸ್ ಪ್ರೋಗ್ರಾಮ್ ಅಂತ ತರ್ತಾರೆ. ಯಾವ ಇಯರ್ದಿಂದ ಯಾವ ಇಯರ್ ತನ ಅಂತ ಹೇಳಿ 2022ರಿಂದ 27 ತನ ಟಾರ್ಗೆಟ್ ಐತಿ. ನಾವು 26 ಆಗದಿವಿ. ಈಗ ಇನ್ನ ಮುಂದಿನ ವರ್ಷ ತನ ಏನಿತ್ತ ಪೂರ್ತಿ 100% 28 ಸ್ಟೇಟ್ ಮತ್ತು 8 ಯೂನಿಯನ್ ಟೆರಿಟರಿನ ಏನ್ ಮಾಡ್ಬೇಕಂದ್ರೆ 100% ಲಿಟ್ರಸಿ ಮಾಡೋದೇ ಇವ್ರದ್ದು ಉದ್ದೇಶ ಐತಿ. ಅದ್ರ ಉದ್ದೇಶದ ಮೇಲೆ ಮಾಡತ್ತಾರ. ಭಾರತದ ಮೊದಲ ಉಲ್ಲಾಸ್ ಪ್ರೋಗ್ರಾಮ್ ಅಂಡರ್ ನಾ ಇನ್ನೊಂದು ಸಾಕ್ಷರತೆ ತೇದ ಕನ್ಫ್ಯೂಸ್ ಆಗಬಾರ್ದು. ಮತ್ತು 2011 ಸೆನ್ಸಸ್ ಪ್ರಕಾರ ಅದು ಕೇಳಿದ್ರೆ ಇವಾಗ ಕೇರಳ ಸೆನ್ಸಸ್ ಪ್ರಕಾರ ಬಂದಾಗ ಅಥವಾ ಜನಗಣತಿ ಪ್ರಕಾರ ಬಂದಾಗ ಅವು ಬರ್ತಾವ. ಬಟ್ ಉಲ್ಲಾಸತ್ ಇನಿಷಿಯೇಟಿವ್ ಅಥವಾ ಉಲ್ಲಾಸ್ ಪ್ರೋಗ್ರಾಮ್ ಅಂಡರ ಸಾಕ್ಷರತೆ 100% ಹೊಂದಿದ ಮೊದಲ ರಾಜ್ಯ ಯಾವ್ದು ಕೇಳ್ರ ಮಿಜೋರಾಂ. ಇವು 3 ಎಲ್ಲ ಹೇಳ್ಬಿಡ್ತಾರೆ ನೋಡ್ರಿ. ಎಷ್ಟು ರಾಜ್ಯ ಪ್ರೆಸೆಂಟ್ 100%. ಮತ್ತು ನಾಳೆ ಎಲ್ಲರ 100% ಲಿಟ್ರೇಷನ್ ಆಗ್ಯಾರತ್ತಿ. ಎಲ್ಲರಿಗೂ ಅಲ್ಲಿ ಓದಾಕ್ ಬರ್ಯಾಕು ಬರ್ಬೇಕು ಇದನ್ನ ಓದಾಕ ಮತ್ತು ಬರ್ಯಾಕ್ ಬರ್ಬೇಕತ್ತಿಲ್ಲ. 95% ಟಾರ್ಗೆಟ್ ರೀಚ್ ಆಗಿದ್ರು ಏನಂತಾರ ಅಂದ್ರೆ 100% ಅಂತ ಕನ್ಸಿಡರ್ ಮಾಡ್ತಾರೆ. ಪ್ರೋಗ್ರಾಮ್ ಎಲ್ಲಿಂದ ಎಲ್ಲಿಗೆ ತೇಳಿ 22ರಿಂದ 27. ಯಾವ ಏಜ್ ದವ್ರಿಗೆ ತೇಳಿ 15+ ಮೇಲೆ ಅಬೋ. ಯಾವ ಮಿನಿಸ್ಟ್ರಿದವ್ರು ತರ್ತಾರ ತೇಳಿ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಎಷ್ಟು ಸ್ಕಿಲ್ ಅದಾವ ತೇಳಿ ಎಷ್ಟು ಇದನ್ನ ಕೋರ್ ಥೀಮ್ ಅದಾವ 5 ನೆನಪೈತಲ್ರಿ. ಇದ್ರೊಳಗೆ ಏನಂದ್ರೆ 1ನೇದು ಏನಂದ್ರೆ ನ್ಯೂಮರಸಿ ಮತ್ತು ಲಿಟ್ರಸಿ ಇರ್ಬೇಕು. 2ನೇದ ಕ್ರಿಟಿಕಲ್ ಲೈಫ್ ಸ್ಕಿಲ್ಲಿಂಗ್ ಅಂತ ಹೇಳಿ ನೆನಪೈತಲ್ಲ. ಬದುಕಾಕ ಏನ್ ಬೇಕಲ್ಲ ಅಂತದೊಂದು ಕೌಶಲ್ಯ ಇರ್ಬೇಕಂತ ಹೇಳಿ. ಇನ್ನೊಂದು ನೆಕ್ಸ್ಟ್ ಸ್ಕೂಲ್ ಕಂಟಿನ್ಯೂ ಮಾಡಕ್ ಅಲವ್ ಇತ್ತೋ ಇಲ್ಲೋ 5 ಕೊಟ್ಟಿರ್ತಾರೆ. 5 ಕೇಳಿಕೆ ಕೊಟ್ಟ. ಇದ್ರೊಳಗೆ ಉಲ್ಲಾಸ್ ಪ್ರೋಗ್ರಾಮ್ ಯಾಕಂದ್ರೆ ಅದು ಹೊಳ್ಳಮುಳ್ಳ ಡಿಸ್ಕಷನ್ ಯಾಕಂದ್ರೆ ರೀಸೆಂಟಾಗಿ ಉತ್ತರಾಖಂಡ್ ಸೇರೈತಿ. ಇಲ್ಲಾರ ಕೇಳ್ಬೋದು. ಈಗ ರೀಸೆಂಟಾಗಿ 100% ಉತ್ತರಾಖಂಡ್ ಆಗೈತಿ ಉಲ್ಲಾಸ್ ಪ್ರೋಗ್ರಾಮ್ ಅಂಡರ. ಈ ಉಲ್ಲಾಸ್ ಪ್ರೋಗ್ರಾಮ್ ಎಷ್ಟು ಥೀಮ್ ಹಿಡಿತೈತೆ ಅಂತ ಕೇಳ್ಬೋದು. ಏನಾರ ಕೇಳ್ರು ಅಥವಾ ಹೇಳಿಕೆ ಟೈಪ್ನ ಕೇಳಿದಾಗ 5 ಹೇಳ್ತು ನೋಡ್ರಿ. 1ನೇದು ಯಾವ್ದಂದ್ರೆ ನ್ಯೂಮರಸಿ ಮತ್ತು ಲಿಟ್ರಸಿ ಇರ್ಬೇಕು. 2ನೇದು ಏನಂದ್ರೆ ಕ್ರಿಟಿಕಲ್ ಲೈಫ್ ಸ್ಕಿಲ್ಲಿಂಗ್ ಅಂತ ಹೇಳಿ. 3ನೇದು ಏನಂದ್ರೆ ಕಂಟಿನ್ಯೂ ಸ್ಕೂಲ್ ಮಾಡ್ಬೋದು. ಹೌದಾ. ಅದಾದ್ಮೇಲೆ ಬೇಸಿಕ್ ಎಜುಕೇಶನ್ ಇರ್ಬೇಕು. ಇನ್ನೊಂದು ಯಾವ್ದು ಬಿಟ್ಟು ವೊಕೇಶನಲ್ ಸ್ಕಿಲ್ಸ್ ಅಂತ ಕರೀತಾರ. ಅಂದ್ರೆ ಕೌಶಲ್ಯ ಆಧಾರಿತ ಅಥವಾ ವೊಕೇಶನಲ್ ಅಂದ್ರೆ ಏನಂತಾರ ಅದಕ್ಕೆ ವೊಕೇಶನಲ್
ವೃತ್ತಿಪರ ಕೌಶಲ್ಯಗಳ ಕರಿತಾರಲ್ಲ, ಇವು 5 ಥೀಮ್ ಮೇಲೆ ಮಾಡ್ತದೆ. ಪ್ರೆಸೆಂಟ್ ಇಂಡಿಯಾದಾಗ ಎಷ್ಟು ಸ್ಟೇಟ್ಗಳು 100% ಲಿಟ್ರಸಿ ಆಗ್ಯಾವ ಅಂದ್ರೆ 6 ಸ್ಟೇಟ್ಗಳು 100% ಲಿಟ್ರಸಿ ಆಗಿದ್ದು 6 ಸ್ಟೇಟ್. ಯಾವುದೋ ಒಂದು ಯೂನಿಯನ್ ಟೆರಿಟರಿ ಫಸ್ಟ್ 100% ಲಿಟ್ರಸಿ ಆಗೈತಿ, ಲಡಾಖ್. ಇವು ಕನ್ಫ್ಯೂಸ್ ಆಗಬಾರ್ದ, ಸ್ಟೇಟ್ಗಳು 6 ಅದಾವು ಲಿಟ್ರಸಿದಾಗ. ಫಸ್ಟ್ ಯಾವ್ದಂದ್ರೆ ಲಡಾಖ್, ಏನಂದ್ರೆ ಇದೆ ಯೂನಿಯನ್ ಟೆರಿಟರಿದಾಗ ಬಂದಾಗ. ಸ್ಟೇಟ್ದಾಗ ಫಸ್ಟ್ ಬಂದ್ರೆ ಮಿಜೋರಾಂ. ಈಗ ಪಟ 6 ಹೇಳ್ಬಿಡ್ತು. ರೀಸೆಂಟ್ ಆಗಿದ್ದು ಉತ್ತರಾಖಂಡ. ನಾ ಎದ್ರ ಸಲ್ಮಂದಿ ಹೇಳತ್ನಂದ್ರೆ ಇವ್ನು ಸೀರೀಸ್ ವೈಸ್ ಕೇಳ್ತಾರತ್ತಿಲ್ಲ, ಒಂದೇದು ಒಂದು ನೆನಪಿಡ್ರಿ. ಅದಾದ್ಮೇಲೆ ಎಲ್ಲ 6 ಸ್ಟೇಟ್ ನೆನಪಿಟ್ರಿ ಅಂತೇಳಿ ನಾಳೆ ಕೇಳಿರ್ತಾನ. ಉಲ್ಲಾಸ್ ಪ್ರೋಗ್ರಾಮ್ ಅಂಡರ್ 100% ಅಥವಾ 100% ಲಿಟ್ರಸಿ ಅಥವಾ ಸಾಕ್ಷರತೆ ಹೊಂದಿದ ಈ ಕೆಳಗಿನ ಯಾವ ರಾಜ್ಯ ಇಲ್ಲ ಅಂತ ಕೇಳಿರ್ತಾನ. ಅವಾಗ 4 ಇವು 6 ಆಪ್ಷನ್ ಗೊತ್ತಿದ್ದು ಅಂತೇಳಿ ಇವ್ನು ಬಿಟ್ಟು ಯಾವ ಬರ್ತಲ್ಲ ಅವ್ನು ಎಲಿಮಿನೇಟ್ ಮಾಡ್ಬೋದು. 6 ಹೇಳಿ. ಈಗ ಈಶಾನ್ಯದಾಗ ಹೋದಾಗ ಒಂದೇದು ಯಾವ್ದತ್ ಹೇಳ್ರಿ, ಮಿಜೋರಾಂ ಆದ್ಮೇಲೆ ಅದ್ರ ಮಗ್ಲು ಯಾವ್ದು ಬರ್ತೈತಿ, ತ್ರಿಪುರ. ಹಿಂಗೆ ಕೆಳಗೆ ಬಂದಾಗ ಅವ್ನು ಬಿಡ್ನಾ ಕರೆಕ್ಟ್, ಅವ್ನ ಸೀರೀಸ್ ವೈಸ್ ಹೇಳತ್ತಿಲ್ಲ. ಕರೆಕ್ಟ್. 2ನೇದಾಗ ಗೋವಾ ಬರ್ತೈತಿ, 3rd ಸಿಕ್ಕಿಂ ಬರ್ತೈತಿ. ಏನ ಅವ್ನು ಸೀರೀಸ್ ವೈಸ್ ಹೇಳತ್ತಿಲ್ಲ, 6 ಹೇಳತ್ತಿನ. 6 ಹೇಳ ಮೊದಲು 6 ಹೇಳ್ತೀನಿ, ಸೀರೀಸ್ ವೈಸ್ ಅಂತ ಹೇಳತ್ತಿಲ್ಲ. ಮೊದಲು ನೆನಪಿಟ್ಕೋರಿ ಮಿಜೋರಾಂ. ಗೊತ್ತಾತ ಯಾವ ಪ್ರೋಗ್ರಾಮ್ ಹೇಳತ್ ಹೇಳ್ರಿ, ಉಲ್ಲಾಸ್ ಪ್ರೋಗ್ರಾಮ್ ಅಂಡರ್. ಇವು 6 ಎದಕ್ಕೆ ಹೇಳತ್ ನಾವು ಸೀರೀಸ್ ವೈಸ್ ಕೇಳೋದು ಬಿಟ್ಟು ಹಿಂಗೂ ಕೇಳ್ಬೋದ. ಅವು ಸೀರೀಸ್ ವೈಸ್ ಕೇಳ್ರೆ ಹಂಗೆ ಬರ್ತೈತಿ. ಯಾಕಂದ್ರೆ ಉತ್ತರಾಖಂಡ ಸೀರೀಸ್ ವೈಸ್ ನನ್ನ ಪ್ರಕಾರ ಒಮ್ಮೆ ಆದ್ರೂ ಓದಿ ನೆನಪಿಟ್ಕೋರಿ. ಅದನ್ನೂ ಹೇಳ್ಬಿಡ್ಲ ಸೀರೀಸ್ ವೈಸ್ ಬೇಕು ನೆನಪಿಟ್ಕೊಳಂಗೆ ಹೇಳಿ. 2ರಾಗ ಒಂದು ಹೇಳ್ರಿ. ಸೀರೀಸ್ ವೈಸ್ ಹೇಳಿ ಅಂದ್ರೆ ನೆನಪಿಟ್ಕೋರಿ. ಉತ್ತರಾಖಂಡ್ ಒಂದೇದು ಉತ್ತರಾಖಂಡ್ ಅಂತ. ಒಂದೇದು ಯಾವ್ದ ಮಿಜೋರಾಂ. 2ನೇದು ಯಾವ್ದಂದ್ರ ಎರಡನೇದು ಗೋವಾ ಬರಂಗೆ. 2ನೇದು ಗೋವಾ ಅಲ್ಲ, 3ನೇದು ಸಿಕ್ಕಿಂ. ಕರೆಕ್ಟ್. 2ನೇದು ಒಂದೇದ ಮಿಜೋರಾಂ. 2ನೇದು ಯಾವ್ದೈತಿ ಗೋವಾ. 3ನೇದ ತ್ರಿಪುರ. ಮಿಜೋರಾಂ ಹೊಡಿ ಪಿ ಎ ಬಿದಾಗ ಹೊಡಿ. ನಂಗೆ ಕನ್ಫರ್ಮ್ ಅದು ಬೇರೆ ನೋಡಿದ್ನಿ, ಅದಕ್ಕೆ ಸರ್ಚ್ ಮಾಡಿ ಅದ್ರ ಇಲ್ಲಿ ಪಿ ಎ ಬಿದಂದು ಬರೋದಿಲ್ಲ, ನಾ ಡೈರೆಕ್ಟ್ ಹಿಂಗೆ ಬರೋದು. ಗೋವಾ, ತ್ರಿಪುರ, ಹಿಮಾಚಲ್ ಪ್ರದೇಶ, ಸಿಕ್ಕಿಮ, ಉತ್ತರಾಖಂಡ ಯಾವನು ಹಿಂಗಾಗೈತೇನು ಸೀರೀಸ್? ಕರೆಕ್ಟ್ ಸೀರೀಸ್ 3 ಹಿಂಗೆ ಬರ್ತಾವ. ಬ್ಯಾಲಿನೂ 3 ನೆನಪಿಟ್ಕೋತೀರ. ಪೂರ್ತಿ ಹೇಳ್ಬಿಡಿ, ಎಲ್ಲ ಹೇಳ್ಬಿಡಿ. ನಾ ಎದಕ್ಕೆ ಕನ್ಫ್ಯೂಸ್ ಅಂದ್ರೆ ನೆನಪಿಟ್ಕೊಳಕ್ಕೆ ಹಿಂಗೆ ಹೇಳತ್ತಿದ್ನಿ, ಬಟ್ ಅವು 3 ಟಾಪರ್ ಹೇಳ್ತಾನೆ ನೆನಪಿಟ್ಕೋ. ಯಾಕಂದ್ರೆ ಇವು 6 ಆಗ್ಯಾವ ಅಂದ್ರೆ ನಾ ಏನು ಹೇಳಿ, ಮೊದಲು ಉಲ್ಲಾಸ್ ಪ್ರೋಗ್ರಾಮ್ದು ಏನು ಇನಿಷಿಯೇಟಿವ್ ಐತಂದ್ರೆ 28 ರಾಜ್ಯಗಳು ಕಂಪಲ್ಸರಿ ಆಗಬೇಕು. 28 ಮತ್ತು ಯೂನಿಯನ್ ಟೆರಿಟರಿ ಆಗಬೇಕು. ಇವು ಸೀರೀಸ್ ಮೇಲೆ ಅಂದ್ರೆ ಟಾಪ್ ಕೇಳ್ಬೋದು. ಅಥವಾ ಭಾರತದ ಮೊದಲ ಉಲ್ಲಾಸ್ ಪ್ರೋಗ್ರಾಮ್ ಅಂಡರ್ ಸಾಕ್ಷರತೆ ಹೊಂದಿದ್ದು ಯಾವ್ದಂದ್ರೆ ಮಿಜೋರಾಂ. 2ನೇದು ಯಾವ್ದಂದ್ರೆ ಗೋವಾ. 3ನೇದ ತ್ರಿಪುರ. ಇವು 3 ಟಾಪ್ ನೆನಪಿಟ್ಕೋತೀರಿ. ಏನು ಸೀರೀಸ್ ವೈಸ್ ಹೇಳ್ಬಿಡ್ಲಿ, ನಿಮ್ಗೆ ಹೆಂಗೆ ನೆನಪಿಟ್ಕೋತೀರಿ ಹಂಗೆ ಆತ್ನ. ಸೀರೀಸ್ ವೈಸ್ ಹೇಳಿ. 2 ಒಮ್ಮೆ ಹೇಳ್ಬಿಡ್ತಾನೆ. ಯಾಕಂದ್ರೆ ನಾ ಏನು ಹೇಳತ್ತಿದ್ದೆ ಅಂದ್ರೆ ನಾಳೆ ಕ್ವಶನ್ ಕೇಳಿದಾಗ ಈಗ ನೆನಪಿಟ್ಟಿರ್ತೀರಿ, ರಿವಿಷನ್ ಮಾಡ್ಲಿಕ್ಕೆ ಮರಿತಿರತ್ ನಂದು. ಅದ್ರ ಸಲ ಇಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ ಸೀರೀಸ್ ವೈಸ್. ಒಂದೇದು ಯಾವ್ದಂದ್ರೆ ಹೇಳ್ತೇನೆ ನೋಡ್ರಿ, ಅದನ್ನ 2 ಹೇಳ್ತಾನೆ. ಆದ್ರೆ ನಾನು 6 ಅದಾವಲ್ಲ ಪ್ರೆಸೆಂಟ್ ಸ್ಟೇಟ್. ಮೊದಲ ರಾಜ್ಯ ಯಾವ್ದಂದ್ರೆ ಮಿಜೋರಾಂ ಇರ್ತದೆ. ಸೆಕೆಂಡ್ ಸ್ಟೇಟ್ ಯಾವ್ದಂದ್ರೆ ಗೋವಾ. ಡೈರೆಕ್ಟ್ 1ನೇದು ಯಾವ್ದಂದ್ರೆ ಮಿಜೋರಾಮ. ಸೆಕೆಂಡ್ ಸ್ಟೇಟ್ ಬಂದ್ರೆ ಗೋವಾ. 3rd ಸ್ಟೇಟ್ ಬಂದ್ರೆ ತ್ರಿಪುರ. 4th ಸ್ಟೇಟ್ ಹಿಮಾಚಲ್ ಪ್ರದೇಶ. 4th ಬರುದ ಹಿಮಾಚಲ್ ಪ್ರದೇಶ. 5th ಬರುದು ಯಾವ್ದಂದ್ರೆ ಸಿಕ್ಕಿಮ. ಲಾಸ್ಟ್ ಬರುದಂದ್ರೆ ಉತ್ತರಾಖಂಡ್. ಇದ ಸೀರೀಸ್ ವೈಸ್ ಬಂದಾಗ ಅಕಸ್ಮಾತ್ ಸೀರೀಸ್ ವೈಸ್ ಕೇಳ್ರ ಇಲ್ಲಾರ ಏನ್ ಕೇಳಿರ್ತಾರ ಅಂದ್ರೆ ಯಾವ್ದರ ಸ್ಟೇಟ್ ಕನ್ಫ್ಯೂಸ್ ಆಗ್ಬಾರ್ದತ್ತ ಅದನ್ನೊಂದು ಕೋಡ್ ಹೇಳ್ತಾನೆ ನೋಡ್ರಿ. ಕೋಡ್ ಅತ್ತಲ್ಲ ನೆನಪಿಟ್ಕೊಳಕ್ ಹೇಳ್ತಾರೆ. 6 ಸ್ಟೇಟ್ ಅಂತ ಹೇಳಿಲ್ಲ. 6 ಸ್ಟೇಟ್ ಅಂದಾಗ ಈಶಾನ್ಯದಾಗ 3 ಬರ್ತಾವ ಡೈರೆಕ್ಟ್. ಈಶಾನ್ಯದಾಗ 3 ಹೆಂಗ್ ಹಿಡಿದು ಅಂದ್ರೆ 1ನೇದ ಮಿಜೋರಾಂ ಆದ ಕೂಡಲೇ ಮಗ್ಲು ಬರುದು ಯಾವ್ದ ತ್ರಿಪುರ. ಹಿಂಗೆ ಹೋಗೋ ಮಿಜೋರಾಮ, ತ್ರಿಪುರ, ಸಿಕ್ಕಿಂ. ಇವು 3 ಸ್ಟೇಟ್ ಅದವಲ್ಲ, ಅಲ್ಲಿ ಅವು ಕಂಟ್ರಿ ಸ್ಟೇಟ್ಗಳು ನೆನಪಿರ್ತಾವ. ಇವು 3 ಅದು. ಅದಾದ್ಮೇಲೆ ಮ್ಯಾಲ ಹಿಮಾಚಲ್ ಪ್ರದೇಶ, ಉತ್ತರಾಖಂಡ ಮ್ಯಾಲ ಜೋಡಿ ಬರ್ತಾವಲ್ಲ, ಹಿಮಾಚಲ, ಉತ್ತರಾಖಂಡ್. ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ಗೋವಾ. ಇವು ಏನಂದ್ರೆ 6 ಸ್ಟೇಟ್ಗಳು ನೆನಪಿಟ್ಕೊಳಕ್ ಹೇಳಿನಿ. ಹಿಂಗೂ ನೆನಪಿಡ್ರಿ. ಸ್ಟೇಟ್ ವೈಸ್ ಅಥವಾ ಡೈರೆಕ್ಟ್ ಟಾಪ್ ಟು ಬಾಟಮ್ ಕೇಳ್ತೇಳಿ. 1ನೇದು ಯಾವ್ದು ಬರ್ತೈತೆ ಅಂದ್ರೆ ಮಿಜೋರಾಮ. ಸೆಕೆಂಡ್ ಯಾವ್ದು ಬರ್ತೈತೆ ಅಂದ್ರೆ ಗೋವಾ. 3rd ಯಾವ್ದು ಬರ್ತೈತಿ ತ್ರಿಪುರ. 4th ಯಾವ್ದ ಹಿಮಾಚಲ್ ಪ್ರದೇಶ. 5th ಬಂದಾಗ ಸಿಕ್ಕಿಮ. 6th ಬಂದಾಗ ಉತ್ತರಾಖಂಡ್. 2 ನೆನಪಿಟ್ಕೊಂಡು ಹೋಗ್ರಿ. ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಎಕ್ಸಾಮ್ನಾಗ ನಿಮಗೆ ಇದು ನೆನಪಿರ್ಬೇಕಾ. 6 ಸ್ಟೇಟ್ಗಳು ಬರ್ತಾವೆ. ಏನಂದ್ರೆ ಯಾವ ಪ್ರೋಗ್ರಾಮ್ ಅಂಡರ್ ಇದ ಉಲ್ಲಾಸ್ ಪ್ರೋಗ್ರಾಮ್. ಏನಾರ ಕನ್ಫ್ಯೂಸ್ ಆತನ ಇಲ್ಲ. ಯಾವ್ದು ಯೂನಿಯನ್ ಟೆರಿಟರಿ ಮೊದಲು ಒಂದೈತೆ ಅಂದ್ರೆ ಸಾಕ್ಷರತೆ ಯಾವ್ದ ಲಡಾಖ್. ನೆನಪಿಟ್ಕೋರಿ. ಲಡಾಖ್ ಇದ್ರೊಳಗೆ ಕನ್ಸಿಡರ್ ಮಾಡಿಲ್ಲ. 6 ಸ್ಟೇಟ್ ಮತ್ತು 1 ಯೂನಿಯನ್ ಟೆರಿಟರಿ. ಡೈರೆಕ್ಟ್ ಟೋಟಲ್ ಉಲ್ಲಾಸ್ ಪ್ರೋಗ್ರಾಮ್ ಅಂಡರ್ ಎಷ್ಟು ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಅಂತ ಕೇಳ್ರಿ. ಎಷ್ಟು ಹಾಕಿ ಬರ್ತೀರಿ? 7 ಹಾಕ್ಬೇಕೆ. ಹಂಗಲ್ಲ, ಎಷ್ಟು ಆಗ್ಯಾವತ್ ಕೇಳ್ರ. 100% ಸಾಕ್ಷರತೆ ಹೊಂದಿದ್ದು ಎಷ್ಟು ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಅದಾವ ಅಂದ್ರೆ 6+1 ಅಥವಾ 7 ಟೋಟಲ್ ಅಂತಂದ್ರು ನೆನಪಿಟ್ಕೋರಿ. ಗೊತ್ತಾದ್ವಲ್ಲ. ಭಾರತದ ಮೊದಲ ರಾಜ್ಯ ಯಾವ್ದಂದ್ರ ಮಿಜೋರಾಂ. ಎಷ್ಟು ಏಜ್ ಇದ್ದವ್ರಿಗಿದ 15+ ಅಬೋವ್ ಇರಬೇಕು. ಯಾವ ಇಯರ್ದಿಂದ ಯಾವ ಇಯರ್ ತನ ಎಷ್ಟು ಥೀಮ್ಸ್ ಯೂಸ್ ಮಾಡ್ಕೊಂಡಿದ್ರ. ವೆರಿ ಗುಡ್. ಉತ್ತರಾಖಂಡದ್ದು ಎಷ್ಟು ರಾಜಧಾನಿ ಬರ್ತಾವ? ರೀಸೆಂಟ್ ಆಗೈತೆ ಅಲ್ಲ ಉತ್ತರಾಖಂಡ್. ಎಷ್ಟು ರಾಜಧಾನಿ ಬರ್ತಾವ? 2 ರಾಜಧಾನಿ. ನೆನಪಿಟ್ಕೋರಿ. ಇನ್ನು ಹೇಳ್ರಿ ನೋಡು. ಉತ್ತರಾಖಂಡ್ ಅಂದಾಗ ಭಾರತದಾಗ ಮೊದಲು UCC ಅಳವಡಿಸಿಕೊಂಡಿದ್ದ ರಾಜ್ಯ ಉತ್ತರಾಖಂಡ್. ಗೋವಾದಾಗ ಈ ಸ್ವಾತಂತ್ರ್ಯ ಆದ್ಮೇಲಲ್ಲ, ಗೋವಾದ ಮೊದಲು ಇತ್ತ. ಪ್ರೆಸೆಂಟ್ ಎಲ್ಲಿ ಕೇಳ್ರೆ 3 ಬರ್ತಾವ ಟಾಪ್. 1ನೇದು ಉತ್ತರಾಖಂಡ. ಸೆಕೆಂಡ್ ಗುಜರಾತ್. 3rd ಅಸ್ಸಾಂ. ನೆನಪಿಟ್ಕೋರಿ. UCC ಅನ್ನೋದು ಯೂನಿಯನ್ ಲಿಸ್ಟ್ನಾಗ ಬರ್ತದೆ, ಕನ್ಕರೆಂಟ್ ಲಿಸ್ಟ್ನಾಗ ಬರ್ತದೆ, ಸ್ಟೇಟ್ ಲಿಸ್ಟ್ನಾಗ.
ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ. ಸಮವರ್ತಿ ಪಟ್ಟಿ UCC ನೆನಪಿಟ್ಕೋರಿ. UCC ಜಾರಿ ಮಾಡೋದು ಎದರೋ ಪಟ್ಟಿಯೊಳಗೆ ಬರ್ತೈತೆ ಅಂದ್ರೆ ಸಮವರ್ತಿ ಪಟ್ಟಿಯೊಳಗೆ ಬಂದ್ರೆ ಇಬ್ಬರಿಗೆ ಏನಂದ್ರೆ ಸಮ ಅಧಿಕಾರ ಇರ್ತೈತಲ್ಲ, ಸಮವರ್ತಿ ಪಟ್ಟಿದಾಗ ಬರ್ತೈತಿ. ಯಾವ್ದಂದ್ರ UCC. ಯಾವ ವಿಧಿ ಇರ್ತೈತಿ? 44ನೇದು. UCC ಫುಲ್ ಫಾರ್ಮ್ ಅಂದ್ರ ಯೂನಿಫಾರ್ಮ್ ಸಿವಿಲ್ ಕೋಡ್. ಈಗ ಹೇಳ್ರಿ ನೋಡು, NEP ನ ಪ್ರಾಥಮಿಕ ಒಳಗೆ ಅಳವಡಿಸಿಕೊಂಡಿದ್ದು ಮೊದಲ ರಾಜ್ಯ ಯಾವ್ದಿದ್ರು? ಪ್ರಾಥಮಿಕ ಒಳಗತ್ ಬರ್ತೈತಿ. ಪ್ರೀ ಪ್ರೈಮರಿ ಒಳಗ NEP ಅಥವಾ ನ್ಯೂ ಎಜುಕೇಶನ್ ಪಾಲಿಸಿ ಅಥವಾ ರಾಷ್ಟ್ರೀಯ ಏನಂತಾರದಕ್ಕ ಶಿಕ್ಷಣ ನೀತಿ ಅಂತ ಬರ್ತದಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಂದ್ರೆ 2020 ಅದನ್ನ ಫಸ್ಟ್ ಅಳವಡಿಸಿಕೊಂಡ ರಾಜ್ಯ ಯಾವುದು? ಪ್ರಾಥಮಿಕ ಒಳಗೆ ಉತ್ತರಾಖಂಡ್. ನೆನಪಿಟ್ಕೋರು. ಪ್ರೀ ಪ್ರೈಮರಿ ಒಳಗೆ ಅಳವಡಿಸಿಕೊಂಡಿದ್ದಂದ್ರೆ ಉತ್ತರಾಖಂಡ್. ನಾ ಏನ್ ಕೇಳಿ ಕ್ವಶನ್? ಪ್ರೈಮರಿ ಒಳಗ ಉತ್ತರಾಖಂಡ, ಕನ್ಫ್ಯೂಸ್ ಆಗಬೇಡ. NEP ಅಳವಡಿಸಿಕೊಂಡಿದ್ದು ಕಾಲೇಜ್ ಲೆವೆಲ್ಗೆ ಬಂದಾಗ ಕರ್ನಾಟಕ. ಎರಡು ಕನ್ಫ್ಯೂಸ್ ಆಗಬೇಡ್ರಿ, ಅದಕ್ಕೆ ಹೇಳಿ ನೆನಪಿಟ್ಕೋರಿ. ಪ್ರೀ ಪ್ರೈಮರಿ ಅಥವಾ ಪ್ರಾಥಮಿಕ ಅಂದಾಗ ಮೊದಲ ಸ್ಟೇಟ್ ಯಾವ್ದಂದ್ರ ಉತ್ತರಾಖಂಡ್. ನೆನಪಿರ್ತೈತಲ್ಲ. UCC ಜಾರಿ ಮಾಡ್ಬೇಕಂದಿದ್ದು ಎಲ್ಲಂದ್ರ ಜಾರಿ ಮಾಡ್ಯಾರಂದ್ರ ಉತ್ತರಾಖಂಡ್. ನೆನಪಿರ್ತಾವಲ್ಲ ಟಾಪ್ ಉತ್ತರಾಖಂಡ, ಗುಜರಾತ, ಅಸ್ಸಾಂ. ವೆರಿ ಗುಡ್. ಯೋಗ ಅಂದ್ರ 2000 ಕರೆಕ್ಟ್. MP ಅದು ಪಾಸ್ ಆಗಿಲ್ಲ, ಇನ್ನ ಮಾಡ್ಬೇಕನ್ನತ್ತಾರ. ಮಾಡ್ಬೇಕಂದಾರ. ಕರೆಕ್ಟ್. MP ಯಾವ್ದಂದ್ರೆ UCC ಜಾರಿ ಮಾಡ್ಬೇಕಂತ ಅವರು ಪಾಸ್ ಮಾಡ್ಯಾರ. ಕರೆಕ್ಟ್. UPI ನೆಕ್ಸ್ಟ್ ಬರ್ತದ ಅದು MP ಬತ್ತೇಳಿ ಅದನ್ನು ಡಿಸ್ಕಷನ್ ಮಾಡಿ. ಈಗ ಟಾಪ್ 3 ನೆನಪಿಟ್ಕೊಂಡ್ಬಿಡ್ರಿ. ಯಾವ್ದಂದ್ರೆ UCC ಮಾಡಿದ್ ಯಾವ ವಿಧಿ ಅಂಡರ್ ಬರ್ತೈತಿ? ಇದು ಯಾವ ಭಾಗನಾಗ ಬರ್ತೈತಿ? 4A 4 4ನೇ ಭಾಗದಾಗ 44ನೇ ವಿಧಿ 4ನೇ ಭಾಗನೇ ಬರ್ತದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳದಾಗ UCC. ಎಸ್, UCC ಬಂದಾಗ ಇದು ಸಿವಿಲ್ ಕೋಡ್ ಅಂತ ಬರ್ತೈತಿ ಅಥವಾ ಕ್ರಿಮಿನಲ್ ಕೋಡ್ ಅಂತ ಬರ್ತೈತಿ. ಇದ್ರ ಮ್ಯಾಲ ಕೇಳಿರ್ತಾರೆ. ಯಾಕಂದ್ರೆ ಇದು ಸಿವಿಲ್ ಕಾನೂನು ಅಥವಾ ಏನಂದ್ರೆ ಕ್ರಿಮಿನಲ್ ಕಾನೂನು ಅಂದ್ರೆ ಸಿವಿಲ್ ಕಾನೂನು ಅಂತ ಕರೀತಾರೆ. ಇದು ಕ್ರಿಮಿನಲ್ದಾಗ ಬರಂಗಿಲ್ಲ. UCC ಅಪ್ಲೈ ಆಗ್ಬೇಕಂದಾಗ ಇದು UCC ಅಂದ್ರೆ ಗೊತ್ತಾಗತ್ತಲ್ಲ ಏನಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕ ನಾಗರಿಕ ಸಂಹಿತೆ. ಅಂದ್ರೆ ಆ ಸ್ಟೇಟ್ನಾಗ ಎಲ್ಲರಿಗೂ ಒಂದ ತರ ಇರ್ತೈತಿ. ಈಗ ಡಿವೋರ್ಸ್ ಮಾಡೋದಾಗ್ಲಿ ಏನಾಗ್ಲಿ ಬತ್ತೇಳಿ ಒಂದ ತರ ರಿಯಾಕ್ಷನ್ ಅಂದ್ರೆ ಒಂದ ತರ ಒಂದ ಕಾನೂನು ಅಪ್ಲೈ ಆಕತ್ತಾರಲ್ಲ, ಹಂಗೆ ಕ್ರಿಮಿನಲ್ದಾಗೂ ಎಲ್ಲರಿಗೂ ಒಂದ ತರ ಕಾನೂನು ಅಪ್ಲೈ ಆಗೋದಿರಂಗಿಲ್ಲ. ಇದು ಕ್ರಿಮಿನಲ್ಗೆ ಅಪ್ಲೈ ಆಗಲ್ಲ. ಓನ್ಲಿ ಅದಕ್ಕಂದ್ರೆ ಸಿವಿಲ್ಗೆ ಸಂಬಂಧ ಅಷ್ಟೇ ಅಪ್ಲೈ ಆಕತ್. ಕೂಡಿ ಬಾಳೋನ ಯಾರು ಮಾಡ್ತಾರೆ ಹೇಳ್ರಿ? ಅದ್ರ ರಿಲೇಟೆಡ್ ಬಂದಾಗ ಕೂಡಿ ಬಾಳೋನ ಅಂತ ಕರ್ನಾಟಕ ಮಾಡ್ತಾರೆ. ಕರ್ನಾಟಕದಾಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮಾಡ್ತಾ ಇದ್ರು. ರಾಜ್ಯ ಮಹಿಳಾ ಆಯೋಗ. ನೆನಪು ಯಾರ್ದಾರ ಮಹಿಳಾ ಆಯೋಗದ ಅಧ್ಯಕ್ಷರ? ಯಾರ? ಸತ್ಯವತಿ. ಅದಕ್ಕೆ ಬಂದ್ರು. ನಾಗರತ್ನ ಈಗ ಬಂದಿರ್ತಾರಲ್ಲ ಮೇಡಮ್ ಅವ್ರು, ನಾಗರತ್ನ ಅದಾರ. ಪ್ರೆಸೆಂಟ್ ಯಾರದಾರ ಅಂದ್ರ ನಾಗರತ್ನ ನಾಗಲಕ್ಷ್ಮಿ ಚೌಧರಿ. ನಾಗರತ್ನ ಆಗ ದಿವಿ ನಾಗರತ್ನ ಮಲ್ ನಾಗಲಕ್ಷ್ಮಿ ಚೌಧರಿ ಅಂತದಾರ ನೋಡ್ರಿ. ರಾಜ್ಯ ಮಾನವ ಏನತ್ರ ಮಹಿಳಾ ಆಯೋಗದ ಅಧ್ಯಕ್ಷರ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರ ವಿಜಯ್ ರಾಹಟ್ಕರ್ ಅಂತ ಬರ್ತಾರೆ. ನೆನಪೈತಲ್ಲ. ಇವ್ರು ಎದ್ರ ಸಲ್ಮಾನ್ ಅಂದ್ರೆ 2 ಇನಿಷಿಯೇಟಿವ್ ಕೇಳಿರ್ತಾರ. ಬಿಡ್ರು 2 ಇನಿಷಿಯೇಟಿವ್ ಕೇಳಿರ್ತಾರೆ. ಅಂದ್ರೆ ಇಲ್ಲಿ ಕೂಡಿ ಬಾಳೋನ ಅಂತ ಮಾಡ್ತಾರೆ. ಮ್ಯಾಲ ಬಂದಾಗ ತೆರೆ ಮೇರೆ ಸಪ್ನೆ. ಈಗ ಹೇಳ್ರಿ, ರೀಸೆಂಟ್ ಆಗಿ ಸಾತ್ವಿಕ್ 100 ಇಂಡೆಕ್ಸ್ ತಂದೈತಿ. ಇದನ್ನ ಯಾರು ಲಾಂಚ್ ಮಾಡ್ತಾರೆ? ಸಾತ್ವಿಕ್ 100 ಇಂಡೆಕ್ಸ್ ತರ್ತೈತಿ. ಇದ್ರ ರಿಲೇಟೆಡ್ ಹೇಳ್ಬೇಕಾರೆ ಜಗತ್ನಾಗ ಇಂಡಿಯಾ ಫಸ್ಟ್ ಟೈಮ್ ಏನ್ ಮಾಡೈತೆ ಅಂದ್ರೆ ವರ್ಲ್ಡ್ ಇಂಡೆಕ್ಸ್ ತೋರಿಸ್ತೈತಿ. ಯಾವ ಇಂಡೆಕ್ಸ್ ಮಾಡಿದ್ರಿ ಜಗತ್ತಿಗೆ? ಒಂದು ವರ್ಲ್ಡ್ ಇಂಡೆಕ್ಸ್ ಅಂದ್ರೆ ಈಗ UNDP ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬರ್ತೈತಿಲ್ಲ, ಬೇರೆ ದೇಶದ್ದು ಇಂಡೆಕ್ಸ್ಗಳು ನಾವು ಕನ್ಸಿಡರ್ ಮಾಡ್ತೀವಿ. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಆಗಲಿ ಅಥವಾ ಕರಪ್ಷನ್ ಇಂಡೆಕ್ಸ್ ಆಗಲಿ ಅಂತ. ಇಂಡಿಯಾದ ಅಂತದ್ದು ಒಂದು ಹೊಸದು ಇಂಡೆಕ್ಸ್ ಇತ್ತು, ಜಗತ್ತಿಗೆ ಕೊಡತ್ತಿತ್ತು. ಯಾವ್ದು ಇಂಡೆಕ್ಸ್? ಯಾವ್ದ? ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಅಂತ RNI ಇಂಡೆಕ್ಸ್ ಅಂತ ಬರ್ತೈತೆ. ನೆನಪೈತಲ್ಲ. ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಅಂತ ಬರ್ತೇಳಿ. ಇದನ್ನ ಯಾವ ಒಂದು ಕಂಟ್ರಿದವ್ರು ಮಾಡ್ಯಾರ ಅಂದ್ರೆ ಭಾರತದವ್ರು ಮಾಡ್ಯಾರ. ನೆನಪಿಟ್ಕೋರು. ಇದು ಹೆಂಗಾಗಿ HDI ಕರಪ್ಷನ್ ಇಂಡೆಕ್ಸ್ ಅಥವಾ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅದು ಬರ್ತಾವಲ್ಲ, ಬೇರೆ ಕಂಟ್ರಿದು ಏನಂತಲ್ಲ ಅವ್ನು ನಾವು ರಿಪೋರ್ಟ್ಗಳನ್ನ ಅಥವಾ ಇಂಡೆಕ್ಸ್ಗಳು ನೆನಪಿಟ್ಟಿರ್ತೀವಲ್ಲ, ಹಂಗೆ ಸೇಮ್ ಭಾರತ ಏನ್ ಮಾಡತ್ತೆ ಅಂದ್ರೆ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಅಂತ ಮಾಡತ್ತೈತೆ. ಸೇಮ್ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಜಗತ್ತಿಗೆ ಮೊದಲ ಟೈಮ್ ಕೊಡೋದು ಯಾವ್ದಂದ್ರೆ ಭಾರತ ಕೊಡೋದೈತೆ. ಸೇಮ್ ಹಂಗ ರೀಸೆಂಟ್ ಆಗಿ ಏನ್ ಮಾಡಂದ್ರ ಸಾತ್ವಿಕ್ 100 ಇಂಡೆಕ್ಸ್ ಅಂತ ಮಾಡ್ಯಾರ. ಯಾರು ಮಾಡ್ಯಾರ? ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡ್ರಿ ಇದನ್ನು. ಸಾತ್ವಿಕ್ 100 ಇಂಡೆಕ್ಸ್ ಎದರ್ ಸಲ್ವಾನ್ ಅಂದ್ರೆ ಓನ್ಲಿ ಇಂಡಿಯನ್ದಾಗ ರೀಸನ್ ಒಳಗ ಕಂಪ್ನಿಗಳು ಕೊಡ್ತಾರೆ. 100 ಅಂದ್ರೆ 100 ಟಾಪ್ ಕಂಟ್ರಿ ಕಂಪ್ನಿಗಳನ್ನ ಹಿಡಿತಾರ. ಅದ್ರ ಮೇಲೆ ಇಂಡೆಕ್ಸ್ ಕೊಡ್ತಾರೆ. ಯಾವ್ದು ಕಂಪ್ನಿ ಹೈಯೆಸ್ಟ್ ನಮ್ಮಲ್ಲಿ ವರ್ಕ್ ಮಾಡತ್ತೈತೆ ಅಂತೇಳಿ. ಆಪ್ಷನ್ ಕೊಡ್ತೀನಿ ನೋಡ್ರಿ. 1ನೇದ BSC, ಆಮೇಲೆ NSE, ಆಮೇಲೆ ನಿಫ್ಟಿ, ಆಮೇಲೆ 3ರಾಗ ಒಂದು ಹೇಳ್ರಿ ಯಾವ್ದ? BSC ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಐತೈತ್ಲ, ಅವ್ರು ಕೊಡ್ತಾರ. ಇದು ಡೈರೆಕ್ಟ್ ಸಾತ್ವಿಕ್ 100 ಇಂಡೆಕ್ಸ್ ಅಂತ ಬಂದ್ರೆ ಯಾರು ಕೊಡ್ತಾರಂದ್ರ ಗೊತ್ತಾತಲ್ಲ ಎದ್ರ ಸಲ್ಮಂದತ್. ಯಾಕಂದ್ರೆ ನಮ್ಮಲ್ಲಿ ಕೇಳಿರ್ತೀರಿ ನೀವು 500 ಇಂಡೆಕ್ಸ್, 500 ಫಾರ್ಚೂನ್ ಕಂಪ್ನೀಸ್ ಅದು ಕೇಳಿರಲ್ಲ. ಈ 500 ಫಾರ್ಚೂನ್ ಕಂಪ್ನಿ ಅಂದ್ರೆ ಭಾರತದಾಗ ಇರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಬೇರೆ ದೇಶದಾಗ್ಲಿ ಅಥವಾ FDI ಬಂದಿದ್ದ 500 ಕಂಪ್ನಿ ಹತ್ತಿರ್ತಾವ ತಿಳ್ಕೊರಿ. ಆ ಕಂಪ್ನಿ ಒಳಗೆ ಟಾಪ್ ಯಾವ್ದು ಮಾಡಿರ್ತೈತಿಲ್ಲ ಅದನ್ನ ಕನ್ಸಿಡರ್ ಮಾಡಿರ್ತಾರೆ. ಕರೆಕ್ಟಾ? ಈಗ ಆದ್ಮೇಲೆ ಏನ್ ಮಾಡ್ರ BSI ಇದನ್ನ ಯಾವ್ದಂದ್ರೆ BSC ಅಂತ ಬರ್ತೈತಿಲ್ಲ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಅವ್ರು ರೀಸೆಂಟ್ ಆಗಿ ಏನ್ ಮಾಡ್ರ ಸಾತ್ವಿಕ್ 100 ಇಂಡೆಕ್ಸ್ ಅಂತ ಮಾಡತ್ತಾರ. ಅದ್ರೊಳಗೆ ಏನ್ ಮಾಡ್ತಾರಂದ್ರ BSC ದಾಗ ರಿಜಿಸ್ಟರ್ಡ್ ಆಗಿದ್ದು ಏನ್ ಕಂಪ್ನಿಗಳು ಇರ್ತಾವಲ್ಲ, ಬರೀ 100 ಕಂಪ್ನಿ ಚೂಸ್ ಮಾಡ್ತಾರ. ಆ 100 ಕಂಪ್ನಿ ಒಳಗ ಯಾವ ಆದ್ಯತೆ ವಲಯ ಇರ್ತಾವಲ್ಲ ಅವಕ್ಕ ಟಾಪ್ 100 ದಾಗ 1, 2, 3 ರ್ಯಾಂಕಿಂಗ್ ಕೊಡ್ತಾರ. ಅದಕ್ಕೆ ಸಾತ್ವಿಕ್ 100 ಇಂಡೆಕ್ಸ್ ಅಂತ ಕೊಡ್ತಾರೆ. ಯಾರು ಕೊಡ್ತಾರ ಅಂತ ಕೇಳ್ರ? BSC ಎಲ್ಲಿ ಕಂಡು ಬರ್ತೈತಿ? ಎಲ್ಲಿ? ಬಾಂಬೆ ಅಂದ್ರೆ ಅದ್ ಹೆಸರಿನಾಗ ಗೊತ್ತಾಗತ್ತೆ ಬಾಂಬೆ ಅಂತ. ಸರಿ.
ಏನತ್ತ ಏನತ್ತ ನೆಕ್ಸ್ಟ್ ಸಾಕ ಹಳಿ ಹೋಗೋಣ ಬೇಡ ಜನವರಿಯಿಂದ ಮಾಡೋಣ ಡನ್ ಹಾಂ ಇದೆ ರೀಸೆಂಟಾಗಿ ಇದೊಂದು ನ್ಯೂಸ್ನಾಗಿತ್ತು ನೋಡ್ರಿ ಇರುಲಾ ಟ್ರೈಬ್ಸ್ ಅಂತ ಬರ್ತಾರೆ ಎಲ್ಲಿ ಬರ್ತಾರೆ ರೀ ಇರುಲಾ ಟ್ರೈಬ್ಸ್ ಎಲ್ಲಿ ಕಂಡು ಬರ್ತಾರ ತಮಿಳ್ನಾಡಿನಾಗ ಇಂಡಿಯಾದಾಗ ಇರುಲಾ ಟ್ರೈಬ್ಸ್ಗೆ ಒಂದು ಆದ್ಯತೆ ಕೊಟ್ಟಾರ ನಮ್ಮ ಇಂಡಿಯಾದಾಗ ಅಲೋ ಮಾಡ್ಯಾರ ಎದ್ರ ಸಲ್ಮಂದಿ ಇರುಲಾ ಟ್ರೈಬ್ಸ್ ಎಸ್ ಸ್ನೇಕ್ ವೇನಮ್ ನಮ್ಮ ಇಂಡಿಯಾದಾಗ ಅಲೋ ಮಾಡಿದ್ದು ಯಾವ ಒಂದು ಟ್ರೈಬ್ಸ್ಗೆ ಅಂದ್ರೆ ಇರುಲಾ ಟ್ರೈಬ್ಸ್ ಅತ್ತ ಈರುಳ್ಳಿಗ ಅಂತ ಕರೀತಾರಲ್ಲ ಇರುಲಾ ಟ್ರೈಬ್ಸ್ ಎಲ್ಲಿ ಕಂಡು ಬರ್ತಾರೆ ತಮಿಳ್ನಾಡ ಅವ್ರ ನಿಲಗಿರಿ ರೀಸನ್ ಒಳಗೆ ಎಲ್ಲ ಕಂಡು ಬರ್ತಾರೆ ಹೈಯೆಸ್ಟ್ ಏನಂದ್ರೆ ತಮಿಳ್ನಾಡಿನಾಗ ಕಂಡು ಬರ್ತಾರೆ ಇವ್ರು ಇಲ್ಲಾರ ಡೈರೆಕ್ಟ್ ಏನು ಕೇಳ್ತಾರೋ ಇರುಲಾ ಟ್ರೈಬ್ಸ್ ಇವ್ರು ಏನು ಮಾಡ್ತಾರೆ ಹೇರ್ ಆಯಿಲ್ ಮಾಡ್ತಾರೋ ಅಥವಾ ಸ್ನೇಕ್ ವೇನಮ್ ತೆಗಿತಾರೋ ಅಂತ ಕೇಳ್ಬೋದು ಯಾಕಂದ್ರೆ ಹೇರ್ ಆಯಿಲ್ ಮಾಡೋರು ನಮ್ಮಲ್ಲಿ ಆದಿವಾಸಿ ಹೇರ್ ಆಯಿಲ್ ಬರ್ತೈತಲ್ಲ ಯಾರವ್ರು ಅಕ್ಕಿ ಪಿಕ್ಕಿ ಅದ್ರ ರಿಲೇಟೆಡ್ ಹೇಳಿ ಯಾವುದಂದ್ರೆ ಏನತ್ತ ಇರುಲಾ ಟ್ರೈಬ್ಸ್ ಅಂತ ಬರ್ತೈತೆ ರೀಸೆಂಟ್ ಬಿಡ ಏನ ಕಿಪ್ಪಿ ಹಾಂ ಬಿಡ್ರಿ ಪ್ರೊಜೆಕ್ಟ್ ಧೂಪ್ ಅಂತ ಬರ್ತದ್ರಿ ಪ್ರೊಜೆಕ್ಟ್ ಧೂಪ್ ಅನ್ನೋದ ಯಾರು ಮಾಡ್ತಾರೆ ಇವೆಲ್ಲ ಹಳಿವ್ರು ರಿವಿಷನ್ ಮಾಡ್ಸತ್ ಹೇಳ್ರಿ ಪ್ರೊಜೆಕ್ಟ್ ಧೂಪ್ ಡಿಸ್ಕಷನ್ ಮಾಡಿದ್ವಿ ಇದನ್ನ ಯಾರು ಮಾಡ್ತಾರೆ ಹೇಳ್ರಿ ಪ್ರೊಜೆಕ್ಟ್ ಧೂಪ್ ಅಂತ ಮಾಡ್ತಾರೆ ಎದ್ರ ಸಲ್ಮಂದ್ ಮಾಡ್ತಾರ ಅಂತ ಹೇಳಿ ಪ್ರೊಜೆಕ್ಟ್ ಧೂಪ್ ಅಂತ ಆಪ್ಷನ್ ಕೊಡ್ಲಿ ಇಲ್ಲಾರ ಪ್ರೊಜೆಕ್ಟ್ ಧೂಪ್ ಎದಕ್ಕೆ ಮಾಡ್ತಾರ ಹಿಂಟ್ ಕೊಡ್ತೀನಿ ಯಾರು ಮಾಡ್ಯಾರ ಅಂತ ಹೇಳ್ಬೇಕು ಪ್ರೊಜೆಕ್ಟ್ ಧೂಪ್ ಎದಕ್ಕೆ ಮಾಡ್ಯಾರ ಅಂದ್ರೆ ಇಂಡಿಯಾದಾಗ ಏನಾದ್ರು ಸ್ಕೂಲ್ ಒಳದು ಇರ್ತಾವಲ್ಲ ಸ್ಕೂಲ್ ಒಳಗೆ ಏನು ಮಾಡ್ತಿರ್ತಾರೆ ಮಾರ್ನಿಂಗ್ ಒಳಗೆ 10 ಗಂಟೆ ಒಳಗೆ ಏನು ಮಾಡಿರ್ತಾರೆ ಅಂದ್ರೆ ಪ್ರೇಯರ್ ಮಾಡಿಸ್ತಿರ್ತಾರೆ ಹೌದಾ ಆ ಪ್ರೇಯರ್ ಟೈಮಿಂಗ್ ಏನು ಮಾಡ್ಯಾರ ಅಂದ್ರೆ ಮ್ಯಾಲೆ ಮಧ್ಯಾಹ್ನ ಬಿಸಿಲು ಬಿದ್ದ ಮೇಲೆ ಮಾಡಂದಾರ ಯಾಕಂದ್ರೆ ವಿಟಮಿನ್ ಡಿ ಕೊರತೆ ಆಗತ್ತೆ 11ರಿಂದ 1 ಪ್ರೇಯರ್ ಅಂದ್ರೆ 11ರಿಂದ 1 ಅಂದ್ರೆ ಮತ್ತೆ 2-3 ತಾಸು ನಿಂದಿರ್ತಾರತ್ತಲ್ಲ ಅದ್ರೊಳಗೆ ಅವ್ರಿಗೆ ಕಂಫರ್ಟೇಬಲ್ 15 ನಿಮಿಷ ಯಾವ್ದು ಆಕತ್ಲ ಅದನ್ನ ಮಾಡಿಸತ್ ಅಂದಾರ ಕರೆಕ್ಟಾ ವಿಟಮಿನ್ ಡಿ ಕೊರತೆ ಆಗತೈತಿ ಅಥವಾ ನ್ಯೂಟ್ರಿಷನ್ ಕಡಿಮೆ ಬೀಳತೈತಿ ಅಂತ ಹುಡುಗರಿ ಮಾಡಂದಾರಲ್ಲ ಇದನ್ನ ಯಾರು ಮಾಡಿಸ್ತಾರೆ ಆಪ್ಷನ್ ಕೊಡ್ಲಿ NFSI ಆಮೇಲೆ ಫಸಾಯ ಆಮೇಲೆ ಆಪ್ಷನ್ ಕೊಡಾಕ ನೆನಪು ಬರಂಗಿಲ್ಲ ಫಸಾಯ್ದವ್ರ ಮಿನಿಸ್ಟ್ರಿ ಆಫ್ ಎಜುಕೇಶನ್ ದವ್ರ ಜೋಡ ಮರ್ಜ್ ಮಾಡ್ತಿರ್ತಾರೆ ಯಾಕಂದ್ರೆ ಅವ್ರಿಗೆ ಕೇಳಲ್ದ ಅವ್ರು ಮಾಡಕ್ ಬರಂಗಿಲ್ಲಲ್ಲ ಅವ್ರ ಜೋಡನ ಫಸಾಯ್ದವ್ರು ಮಾಡತ್ತಾರೆ ಯಾಕಂದ್ರೆ ಫಸಾಯ್ದು ಏನೈತೆ ಹೇಳ್ರಿ ಮೇನ್ ಮೋಟೋ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಐತ್ಲ ಅವ್ರು ಮಾಡ್ತಾರೆ ಇದನ್ನ ಪ್ರೊಜೆಕ್ಟ್ ಧೂಪ್ ತಂದಿರ್ತಾರ ಆ ಧೂಪ್ ಅಂದ್ರೆ ಏನ್ ಮಾಡತ್ತಾರ ಅಂದ್ರೆ ಧೂಪ್ ಎದಕ್ಕೆ ಕರತ್ತಾರ ಅಂದ್ರೆ ಮಾರ್ನಿಂಗ್ ಏನ್ ಇರ್ತೈತ್ಲ ಧೂಪ್ ಅಂದ್ರೆ ನಮಗೆ ಸೂರ್ಯನ ಕಿರಣಗಳ ಬಾಡಿ ಮೇಲೆ ಡೈರೆಕ್ಟ್ ಎಫೆಕ್ಟಿವ್ ಆಗಿ ಬೀಳ್ತಿರಂಗಿಲ್ಲ ಅಂತ ಏನ್ ಮಾಡ್ರಂದ್ರ 11ರಿಂದ 1 ಗಂಟೆ ಒಳಗಾಗಿ ಏನ್ ಮಾಡಂದ್ರ ಪ್ರೇಯರ್ ಮಾಡ್ಸಿರತ್ತ ಅಥವಾ ಕನ್ವಿನ್ಸ್ ಮಾಡಿದ್ರ ಅದು ಯಾವ ಪ್ರಾಜೆಕ್ಟ್ ಅಂದ್ರ ಪ್ರೊಜೆಕ್ಟ್ ಧೂಪ್ ಯಾರು ಮಾಡ್ರಿ ಅಂದ್ರನ್ನ ಫಸಾಯ್ದವ್ರು ಈಗ ಹೇಳಿ ರೀಸೆಂಟ್ ಆಗಿ ವಡಾಪಾವ ಅಥವಾ ಏನ್ರ ಹಿಂಗ್ ಪ್ಲಾಸ್ಟಿಕ್ನಾಗ ಇದು ಪೇಪರ್ನಾಗ ಕೊಡ್ತಿರ್ತಾರಲ್ಲ ಅದನ್ನ ಬ್ಯಾನ್ ಮಾಡಿದವ್ರು ಯಾರು BSc ಫಸಾಯ ರೀಸೆಂಟ್ ಆಗಿ ಇದು ವರ್ಡಿಕ್ ಬಂದೈತಿ ಏನಂದ್ರೆ ಪಾರ್ಸಲ್ ಊಟ ಅಥವಾ ಎಗ್ ರೈಸ್ ಕಟ್ಕೊಂಡು ಹೋಗಿರ್ತಿಲ್ಲ ಅದಕ್ಕೆ ಸ್ಟೆಪ್ಲರ್ ಹೊಡಿತಿರ್ತಾರ ಗೊತ್ತಾನ ಸ್ಟೆಪ್ಲರ್ ಹೊಡೆಯಂಗಿಲ್ಲ ಮತ್ತೇನಂದ್ರೆ ಪೇಪರ್ನಾಗ ವಡಾಪಾವ ಸಮೋಸ ಕಟ್ಟಿ ಕೊಡಂಗಿಲ್ಲ ಅಂತ ಹೇಳ್ತಾರಲ್ಲ ಇದನ್ನ ಬ್ಯಾನ್ ಮಾಡಿದವ್ರು ಯಾರು ಫಸಾಯ್ದವ್ರ BSI ದವ್ರ ISI ದವ್ರು ಫಸಾಯ್ದವ್ರು ಮಾಡ್ತಾರ BSc ದವ್ರು ಫಸಾಯ್ದವ್ರು ಮಾಡಿದ್ದು ನೆನಪಿಟ್ಕೋರು ಫಸಾಯ್ದವ್ರು ಮಾಡ್ತಾರೆ ಫಸಾಯ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ BSc ಇದು ಏನು ಹೇಳಿದ್ನಿ ಹೇಳಿ ನೋಡಿ ಬ್ಯೂರೋ ಆಫ್ ಇದು ಏನಂತಾರ BSc ಯಾವ್ರದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BSI ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವರು ಒಂದು ಮಾಡ್ತಾರೆ ಏನು ಮಾಡ್ತಾರೆ ಹೇಳ್ರಿ ಅವ್ರು ಏನೋ ಕೊಟ್ಟಿದ್ರು ಒಂದು ಯಾವುದೋ ಒಂದು ಇದನ್ನು ಕೊಟ್ಟಿದ್ರು ಟೀ ಬ್ಯಾಗ್ಸ್ ಕರೆಕ್ಟ್ ಅದ ನೆನೆ ಬರೋಲ್ಲ ಎರಡು ಇಲ್ಲಿ ಮರ್ಜ್ ಮಾಡಬೇಡ್ರಿ ಫಸಾಯ್ದವ್ರು ಮಾಡ್ತಾರೆ ಇನ್ನೊಮ್ಮೆ ಹೇಳ್ತಾರೆ ನೋಡಿ ಫಸಾಯ್ದವ್ರ ಪ್ರೊಜೆಕ್ಟ್ ಧೂಪ ತಂದಿರ್ತಾರೆ ಧೂಪ್ ಎದಕ್ಕೆ ತಂದಾರ ಅಂದ್ರೆ ಪ್ರೊಜೆಕ್ಟ್ ವಿಟಮಿನ್ ಡಿ ಅಥವಾ ನ್ಯೂಟ್ರಿಷನ್ ಕೊರತೆ ಆಗತ್ತೈತೆ ಅಂತೇಳಿ ಮಾಡಿದ್ದೆ ಅಂದ್ರೆ ಪ್ರೊಜೆಕ್ಟ್ ಧೂಪ ಯಾರು ಮಾಡಂದ್ರೆ ಫಸಾಯ್ ಆ ಫಸಾಯ್ ರಿಲೇಟೆಡ್ ಇನ್ನ ಯಾವ ನೆನಪಿಟ್ಕೋಬೇಕಂದ್ರೆ ರೀಸೆಂಟ್ ಆಗಿ ಫುಡ್ ಏನಿರ್ತಲ್ಲ ಫುಡ್ ಸೇಫ್ಟಿ ಅಂದ್ರೆ ನೆನಪಿಟ್ಕೋರಿ ನಾವು ವಡಾಪಾವ್ ತೊಗೊಂಬಂದಿರ್ತೀವಿ ಆ ಪೇಪರ್ನಾಗ ಕಟ್ಟಿರ್ತೀವಿ ಆ ಪೇಪರ್ ಅಕ್ಷರ ಅದ್ರ ಮೇಲೆ ಮುಡಿರ್ತಾವಲ್ಲ ಅದ್ರ ಸಲ್ಮಂದ್ ಏನ್ ಮಾಡತ್ತಾರ ಅಂದ್ರೆ ಪೇಪರ್ನಾಗ ಕಟ್ಟಬಾರ್ದು ಮತ್ತೆ ಇವು ಸ್ಟೆಪ್ಲರ್ ಹೊಡೆದು ಪಾರ್ಸಲ್ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದು ಯಾರು ಅಂದ್ರೆ ಫಸಾಯ್ದವ್ರು ಅದಾದ್ಮೇಲೆ ಟೀ ಬ್ಯಾಗ್ಸ್ನಾಗ ಬರ್ತಾವೆ ಏನು ಯೂಸ್ ಮಾಡ್ತಾರೆ ಅಂದ್ರೆ ಟೀ ಬ್ಯಾಗ್ಸ್ ಏನತ್ತಾರ ಅದಕ್ಕೆ ಟೆಟ್ರಾ ಏನೋ ಅಂತೀವಲ್ಲ ಟೆಟ್ರಾ ಕ್ಲೋರಿನ್ ಒಂದು ಕ್ಲೋರಿನ್ ಅಲ್ಲ ಎರಡು ಯೂಸ್ ಮಾಡ್ತೀವಿ ಕೆಮಿಕಲ್ ಹೇಳಿಲ್ಲ ಟೆಟ್ರಾ ಕ್ಲೋರಿನ್ ಮತ್ತು ಇನ್ನೊಂದು ಕ್ಲೋರಿನ್ ಅಲ್ಲ ಸರ್ಚ್ ಮಾಡ್ರಿ ಟೀ ಬ್ಯಾಗ್ನಾಗ ಯಾವ್ದು ಬರ್ತದೆ ಎರಡು ಇದನ್ನ ತಿಳಿಲ್ಲ ಅವ್ನು ಬ್ಯಾನ್ ಮಾಡಿದ್ದು ಯಾರಂದ್ರೆ BSc ದವ್ರು ಬರ್ತಾರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BSI ಅಂತ ಬರ್ತದಿಲ್ಲ ಅವರು ಕರೆಕ್ಟ್ BIS ಅತ್ತಿರ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವ್ರು ಯಾವ್ದಾದ ಟೆಟ್ರಾಕ್ಲೋರಾ ಎಪಿಕ್ಲೋರೋಹೈಡ್ರಿನ್ ಮತ್ತು ಕ್ಲೋರಿನ್ ಅಲ್ಲ ಎಸ್ ಎಪಿಕ್ಲೋರೋಹೈಡ್ರಿನ್ ಮತ್ತು ಕ್ಲೋರಿನ್ ಕರೆಕ್ಟ್ ರೋಡೋಮೈನ್ ಬಿ ಅದು ಕರೆಕ್ಟ್ ರೋಡೋಮೈನ್ ಬಿ ಒಂದು ಬ್ಯಾನ್ ಮಾಡಿದ್ರಲ್ಲ ಅದನ್ನ ಯಾರು ಮಾಡಿದ್ರು ರೋಡೋಮೈನ್ ಬಿ ಯಾರು ಮಾಡಿದ್ರು ಫಸಾಯ್ದವ್ರು ಮಾಡಿದ್ರು BIS ದವ್ರು ಮಾಡಿದ್ರು ಯಾರು ಮಾಡ್ತಾರ
ಫಸಾಯ್ ಇವು ಎರಡು ಕನ್ಫ್ಯೂಸ್ ಆಗಕ್ಕೆ ನೋಡ್ರಿ. ನಾಳೆ ಎಕ್ಸಾಮ್ನಾಗ ಕೇಳ್ರಿ, ಇಲ್ಲಿ ನಾವು ಒಂದು 4 ಡಿಸ್ಕಷನ್ ಮಾಡಿರ್ತೀವಿ, ಬಟ್ ಅದು ಆಗೋ ಟೈಮ್ನಾಗ ಯಾವಾರ ಬಂದಿರ್ತಾವಲ್ಲ, ನೀವು ನೆನಪಿಟ್ಕೋರಿ. ಫುಡ್ಗೆ ಏನರ ಹಾನಿ ಮಾಡಂಗಿತ್ತು ಅಥವಾ ಫುಡ್ಗೆ ಎಲ್ಲರ ಅವನತಿ ಮಾಡಂಗಿತ್ತು ಅಂತೇಳಿ ಫಸಾಯ್ದವ್ರು ಬರ್ತಾರೆ. ಈಗ ಇವ್ನು ಟೆಟ್ರಾಕ್ಲೋರೈಡ್ ಯೂರಿಯಾಕ್ BIS ದವ್ರು ಬಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ದವ್ರದ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿರ್ತಾರೆ. ಸ್ಟ್ಯಾಂಡರ್ಡ್ ಅಂದ್ರೆ ಹೆಂಗೆ ಏನರ ಯೂಸ್ ಮಾಡ್ತಿರ್ತಿಲ್ಲ ಅದ್ರದ್ದು ಇಂತಿಷ್ಟು ಸ್ಟ್ಯಾಂಡರ್ಡ್ ಹತ್ತಿರ್ತದೆ, ಹಂಗೆ ಯೂಸ್ ಮಾಡ್ಬೇಕಂತೇಳಿ. ಇದೇನು ಟೀ ಬ್ಯಾಗ್ ಯೂಸ್ ಮಾಡ್ತಿರ್ತಾರಲ್ಲ, ಹೈಯೆಸ್ಟ್ ರೊಕ್ಕ ಕೊಟ್ಟರೆ ಟೀ ಬ್ಯಾಗ್ ಅದು ಯೂಸ್ ಮಾಡಿದ್ರು ಹಾಕ್ತಿರ್ತಾರಲ್ಲ, ಅವು ಡಿಪ್ ಮಾಡೋದು ಅವಾಗೇನು ಕ್ಲೋರಿನ್ಗಳು ಬರ್ತಾವಲ್ಲ ಅವ್ನು ಎದಕ್ಕೆ ತೆಗಿತಾರಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಒಳಗೆ ಅದ್ರದ್ದು ಲಿಮಿಟ್ ಕ್ರಾಸ್ ಮಾಡತ್ತೀರಿ ಅಂತೇಳಿ ತೆಗಿತಾರೆ. ಫಸಾಯಿ ರಿಲೇಟೆಡ್ ನಾವು 3 ಡಿಸ್ಕಷನ್ ಮಾಡಿವಿ, ಬಟ್ ನಾಳೆ ಬರಾಗ ಅಲ್ಲಿ ಆಪ್ಷನ್ದಾಗ ಬೇರೆ ಕೊಟ್ಟರು ನೆನಪಿಟ್ಕೋರಿ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಬರ್ತೇಳಿ. ಫುಡ್ ಸೇಫ್ಟಿ ಮಾಡಕ್ಕೆ ಏನೋ ಕನ್ಸಂಪ್ಷನ್ ಬರ್ತಾವೆ ಏನೋ ಬರ್ತಾವಲ್ಲ ಅವ್ನು ಯಾರು ಮಾಡ್ತಾರಂದ್ರೆ ಫಸಾಯ್ದವ್ರು. ಈಗ ಬಾಂಬೆ ಮಿಟ್ ಅದ ರೋಡಮೈನ್ ಬಿ ಹಾಂ, ರೋಡಮೈನ್ ಬಿ ಅಂದ್ರೆ ಅದ. ರೋಡಮೈನ್ ಬಿ ಅಂದ್ರೆ ಈ ಇದ್ರ ಕಲರ್ ಬರಾಕದು ಹಾಕ್ತಿರ್ತಾರಲ್ಲ, ಗೋಬಿ ಮುಂಚೂರಿ ಒಳಗದು ಮಾಡ್ತಿರ್ ಬ್ಯಾನ್ ಮಾಡ್ರಲ್ಲ, ಅವನ್ನೆಲ್ಲ ತಿನ್ಬಾರ್ದತ್ತ. ಅದು ಒಳಗೆ ಬಿಳಿದು ಹಾಕಿದಲ್ಲ ಬಾಂಬೆ ಮಿಟ್ ಅಂತ ಕರೀತಾರ. ಅದು ಆ ಬಾಂಬೆ ಮಿಟ್ದಾಗೂ ರೋಡಮೈನ್ ಬಿ ಇರ್ತಿತ್ತ. ಆ ಕಂಟೆಂಟ್ ಆ ಬಾಡಿಗೆ ಕ್ಯಾನ್ಸರ್ ಇದನ್ನಾಗು ಕಾರಕ ಐತೆ ಅಂತೇಳಿ ಬ್ಯಾನ್ ಮಾಡ್ತಾರ. ಯಾರು ಬ್ಯಾನ್ ಮಾಡ್ಯಾರಂದ್ರೆ ಫಸಾಯ್ದು. ಅವ್ನು ತಲೆ ಬಾಕಟದವ್ ಎಲ್ಲಿಯೂ ತರ್ತಾರೆ. ನೆಕ್ಸ್ಟ್ ಇದು ಹೇಳ್ರಿ, ಆಪರೇಷನ್ 777 ಅಂತ ಮಾಡ್ತಾರೆ. ಆಪರೇಷನ್ 777 ಎದ್ರ ಸಲ್ಮಾನ್ ಮಾಡ್ತಾರೆ ಹೇಳ್ರಿ? ಆಪರೇಷನ್ 777 ಅಂತ ಬರ್ತದೆ. ಆಪರೇಷನ್ 777 ಅಂತ ಮಾಡ್ತಾರ ಅಂತ ಹೇಳಿದ್ದು ಇದು ರೀಸೆಂಟ್ ಆಗಿ ಹೇಳ್ರಿ. ಅಷ್ಟ ಆಪರೇಷನ್ 777 ಮಾಡ್ರ ಅಂತ ಹೇಳಿದ್ದು ನೋಡಿ. ಎದ್ರ ಸಲ್ಮಾನ್ ಮಾಡ್ತಾರ? ಎಸ್, ಕಾಲಭೈರವ ಅನ್ನೋದೇನು? ಕಾಲಭೈರವ ಅನ್ನೋದೇನು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಥವಾ ಡ್ರೋನ್? ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ. ಈ ಕಾಲಭೈರವಾಗ ಆಪರೇಷನ್ ಅಥವಾ ಪ್ರೊಜೆಕ್ಟ್ 777 ಅಂತ ಯಾಕೆ ಕರೀತಾರೆ ಹೇಳಿದ್ವಿ? 7 ಖಂಡಗಳದ 77 ದೇಶ ಒಳಗೆ ಏನ್ ಮಾಡ್ಬೇಕಂದ್ರೆ ಇದು ಹೇಳಿದ್ ನೆನಪೈತಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರ ಅಥವಾ ರಕ್ಷಣಾ ಇಲಾಖೆದವ್ರು ಏನ್ ಮಾಡತ್ತಾರಂದ್ರ ಇಂಡಿಯಾ ಬಿಟ್ಟ ಬೇರೆ ಕಡೆನ ನಮ್ದು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ವಿಸ್ತರಣೆ ಮಾಡತ್ತಾರ. ಆ ವಿಸ್ತರಣೆ ಮಾಡ್ಬೇಕಾದ್ರೆ ಕಾಲಭೈರವ ಅನ್ನೋದ ನಾವು ಮ್ಯಾನುಫ್ಯಾಕ್ಚರ್ ಮಾಡತ್ತೀವಿ. ಇದನ್ನ ಬೇರೆ ಕಂಟ್ರಿಗಳು ಕೊಡ್ಬೇಕಲ್ಲ, ಅವ್ರದ್ದು ಟಾರ್ಗೆಟ್ ಏನೈತೆ ಅಂದ್ರೆ ನಮ್ಮ ಕಂಟ್ರಿದಾಗ ಮಾಡಿದ್ವಿ, ಬೇರೆ ಕಂಟ್ರಿ ಕೊಡೋಕೆ ಟ್ಯಾಕ್ಸ್ ಅದು ಇನ್ಕ್ರೀಸ್ ಆಗ್ತಿರ್ತಾವಲ್ಲ, ಅದಕ್ಕೆ ಏನ್ ಮಾಡಿದ್ರೆ ಪ್ರಾಜೆಕ್ಟ್ ಅಥವಾ ಆಪರೇಷನ್ 777 ಅಂತ ಮಾಡ್ಯಾರ. ನಮ್ಮಲ್ಲಿ ಟೋಟಲ್ 7 ಕಾಂಟಿನೆಂಟ್ ಅದಲ್ಲ, 7 ಕಾಂಟಿನೆಂಟ್ ಪ್ಲಸ್ ಏನಂದ್ರೆ 77 ದೇಶ ಒಳಗ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದನ್ನ ಸೌಲಭ್ಯ ಕಲ್ಪಿಸ್ಬೇಕಂತ ಯಾವ್ದು ಮಾಡಂದ್ರ ಕಾಲಭೈರವ ಆಪರೇಷನ್ 777 ಅದ್ರ ಕಾಲಭೈರವನ ಡೆವಲಪ್ ಮಾಡಿ ಕೊಡತ್ತಾರ. ಗೊತ್ತಾಗತ್ತಲ್ಲ. ಇಂಡಿಯಾದಿಂದ ಮೊದಲು ಔಟ್ ಆಫ್ ಕಂಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಯಾವ್ದು ಹೇಳ್ರಿ? ಡಿಫೆನ್ಸ್ ದಿಂದ ಅಥವಾ ರಕ್ಷಣಾ ಇಲಾಖೆದಿಂದ ಯಾವ್ದ? ಮೊರ್ಯಾಕೋ. ನೆನಪಿರ್ತೈತಲ್ಲ. ಡಿಫೆನ್ಸ್ ಒಳಗೆ ಬಂದಾಗ ರೀಸೆಂಟ್ ಆಗಿ ಡಿಫೆನ್ಸ್ ಅವ್ರ NCC ಡೈರೆಕ್ಟರೇಟ್ಗಳು ಮಾಡಾರಂದಿನ ವಿಸ್ತರಣೆ ಎಷ್ಟು ಮಾಡ್ಯಾರ? 2. ಎಲ್ಲೆಲ್ಲಿ? ಜಾರ್ಖಂಡ ಮತ್ತ ಆಂಧ್ರ. ನೆನಪಿರ್ತೈತಲ್ಲ. ಜಾರ್ಖಂಡ ಮತ್ತ ಆಂಧ್ರದಾಗ ಮಾಡ್ಯಾರ. ಟೋಟಲ್ ಎಷ್ಟು ಅದಾವ ಗರಿಷ್ಠ ಪ್ರೆಸೆಂಟ್? ಇವು 2 ಹಿಡಿದು ಎಷ್ಟು ಅಕ್ಕಾವ? 19 ಅಕ್ಕಾವಲ್ಲ. ಡೈರೆಕ್ಟರೇಟ್ ಅಂತ ಹೇಳಿ NCC ಇದನ್ನೇನೈತಿ ಮೋಟೋ? ಶಿಸ್ತು ಮತ್ತು ಒಗ್ಗಟ್ಟು ಅದ. ಯುನಿಟಿ ಮತ್ತು ಏನಂತಾರ ಡಿಸಿಪ್ಲಿನ್ ಅಂತ ಕರೀತಾರೆ. NCC ಫುಲ್ ಫಾರ್ಮ್ ಯಾವ ಇಯರ್ದಾಗ? 1948ದಾಗ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂತ ಕರೀತಾರೆ. ಟೋಟಲ್ ಎಷ್ಟು ಅದಾವ ಅಂದ್ರೆ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ರ? ಡಿಫೆನ್ಸ್. ವೆರಿ ಗುಡ್. ನೆಕ್ಸ್ಟ್ ಟೋಟಲ್ ಪ್ರೆಸೆಂಟ್ ಎಷ್ಟು ಅದಾವ ಅಂತ ಕೇಳ್ರ? ಈಗ ಹೇಳಿ, ರೀಸೆಂಟ್ ಆಗಿ ಹೇಳಿದ್ದು ಜಾರ್ಖಂಡದಿಂದ ಒಂದು 2ನೇದು ಟೈಗರ್ ರಿಸರ್ವ್. ಜಾರ್ಖಂಡದ 2ನೇ ಟೈಗರ್ ರಿಸರ್ವ್ ಅಂತ ಹೇಳತ್. ಜಾರ್ಖಂಡದಾಗ ಇರುವ 2 ಟೈಗರ್ ರಿಸರ್ವ್ ಅದಾವು. 2ನೇ ಟೈಗರ್ ರಿಸರ್ವ್ ರೀಸೆಂಟ್ ಆಗಿ ಘೋಷಣೆ ಮಾಡ್ರಿ. ಯಾವ್ದು? ಪಲಾಮವು. ನೆಕ್ಸ್ಟ್ 1ನೇದು ಯಾವ್ದಿತ್ತು? ಜಾರ್ಖಂಡದ 1ನೇದು ಯಾವ್ದು? 1ನೇದು ಪಲಾಮವು. ಮತ್ತೆ 2ನೇ ವಾಲ್ಮೀಕಿ ಯಾವ್ದು? ಸಾರಿ, ವಾಲ್ಮೀಕಿ ಬಿಹಾರ್ದಾಗತ್ತಲ್ಲ. ಜಾರ್ಖಂಡದ 2ನೇದನ್ ವಾಲ್ಮೀಕಿ ಹಜಾರಿಬಾಗಲ್. ಜಾರ್ಖಂಡದ ಎಷ್ಟದ ಹೊಡಿ? ಬೆಟಲ್ ನ್ಯಾಷನಲ್ ಪಾರ್ಕ್ ಅಲ್ಲ, ಟೈಗರ್ ರಿಸರ್ವ್ದಾಗ ಬಂದ. ಜಾರ್ಖಂಡದ 1 ಐತನ್? ಬಿಹಾರ್ದ 2 ಅದೋನ? ಹಾಂ, ಕರೆಕ್ಟ್. ಬಿಹಾರ್ದ 2. ಜಾರ್ಖಂಡ್ನಾಗ 1 ಐತಿ ಪಲಮ್ಮ ಮತ್ತ. ಇದನ್ನ ಬಿಹಾರ್ದಾಗ 2 ಯಾವ್ದಂದ್ರೆ 1 ವಾಲ್ಮೀಕಿ, ಇನ್ನೊಂದು ಈಸ್ಟ್. ಕರೆಕ್ಟ್. ಕೈಮೂರ್ ಟೈಗರ್ ರಿಸರ್ವ್. ಇವು ಎದಕ್ಕಂದ್ರೆ ಪ್ರೆಸೆಂಟ್ ಇಂಡಿಯಾದಾಗ ಟೈಗರ್ ರಿಸರ್ವ್ ಎಷ್ಟು ಅದಾವ್ರಿ? 58 ಅದಾವ. ಇವು ಟೈಗರ್ ರಿಸರ್ವ್ ಡಿಕ್ಲೇರ್ ಮಾಡೋರು ಯಾರು? NTCA ಅಂತ ಬರ್ತೈತಿ. NTCA ಅದಾವ್ರು. ಅವ್ರು NTCA ರಿಲೇಟೆಡ್ ಬಂದಾಗ ಏನ್ ಬೇಕಾ ಕೇಳ್ಬೋದು. ನಮ್ಮಲ್ಲಿ ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಸ್ ಹೋಸ್ಟ್ ಮಾಡಿದವ್ರು ಯಾರಂದ್ರೆ NTCA ದವ್ರ ಮಾಡ್ತಾರೆ. ಪ್ರೆಸೆಂಟ್ ಎಷ್ಟು ಅದಾವ ಟೈಗರ್ ರಿಸರ್ವ್? 58 ಅದಾವ. 58ನೇ ಟೈಗರ್ ರಿಸರ್ವ್ ಯಾವ್ದ? ಮಾಧವ್ ಟೈಗರ್ ರಿಸರ್ವ್. ಎಲ್ಲಿ ಬರ್ತೈತಿ? ಮಧ್ಯಪ್ರದೇಶ. ಮಾಧವ್ ಟೈಗರ್ ರಿಸರ್ವ್. ಕರ್ನಾಟಕದಾಗ ಟೈಗರ್ ರಿಸರ್ವ್ ಎಷ್ಟು ಅದಾವ? 5 ಅದಾವ. ಕರ್ನಾಟಕದಾಗ ವನ್ಯಜೀವಿ ಧಾಮಗಳು ಎಷ್ಟು ಅದಾವ? ನ್ಯಾಷನಲ್ ಪಾರ್ಕ್ 5 ಅದಾವ. ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದಾಗ ಎಷ್ಟು ಅದಾವ ಅಂದ್ರೆ 5. ಇದನ್ನ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಣಾ ತಾಣಗಳು ಎಷ್ಟು ಅದಾವ? 5. ನಮ್ಮ ಅಣ್ಣ ಹೇಳಿದ್ನಿ ಎಕನಾಮಿಕ್ ಸರ್ವೆ ಪ್ರಕಾರ ಕರ್ನಾಟಕದಾಗ ಎಷ್ಟು ವನ್ಯಜೀವಿ ಧಾಮಗಳು ಅದಾವ? 37. ನೆನಪಿಟ್ಕೋರೆ. ಡಾಟಾ ಎಲ್ಲರ ಕೇಳಿದಾಗ 37 ವನ್ಯಜೀವಿ ಧಾಮಗಳು ಬರ್ತಾವ. ಎಷ್ಟ ಸಮುದಾಯ ಮೀಸಲು ಪ್ರದೇಶಗಳದಾವ? 1. ಯಾವ್ದು?
ಕೊಕ್ಕರೆಬೆಳ್ಳೂರು, ವೆರಿ ಗುಡ್. ಕೊಕ್ಕರೆಬೆಳ್ಳೂರು ಒಂದೇ ಏನಂದ್ರೆ ಸಮುದಾಯ ಮೀಸಲು ಪ್ರದೇಶ. ಇನ್ನೊಂದು ಹೇಳ್ರಿ, ಕರ್ನಾಟಕದ ಮೊದಲ ಏನಂದ್ರೆ ಸಮುದ್ರ ಸ್ಯಾಂಚುರಿ ಅಥವಾ ಸಮುದ್ರ ವನ್ಯಜೀವಿ ಧಾಮ ಅಂತ ಬರ್ತೈತಿ. ಎಲ್ಲಿ ಮೇಡಮ್? ಹೊನ್ನಾವರ್ದು ಯಾವ್ದು? ಮುದಲಿಟು ಅಪ್ಸರಕೊಂಡ. ಇದು ನೆನಪಿಟ್ಕೋರಿ. ಕರ್ನಾಟಕದ ಮೊದಲು ಏನಂದ್ರೆ ಸಮುದ್ರ ವನ್ಯಜೀವಿ ಧಾಮ. ಸಮುದ್ರ ವನ್ಯಜೀವಿ ಧಾಮ ಅಂದ್ರೆ ಗೊತ್ತಾಗಲ್ಲ. ಮತ್ತು ಈ ವನ್ಯಜೀವಿ ಧಾಮದಾಗ ಹಿಡಿಬೇಡ್ರಿ. ಈ ವನ್ಯಜೀವಿ ಧಾಮಗಳು ಏನದಲ್ಲ 37 ವನ್ಯಜೀವಿ ಧಾಮಗಳ ಬೇರೆವು. ಇವು ವನ್ಯಜೀವಿ ಧಾಮ ಆದ್ಮೇಲೆ ಇನ್ನೊಂದು ಏನಂದ್ರೆ ಸಮುದ್ರ ವನ್ಯಜೀವಿ ಧಾಮ ಅಂತ ಮಾಡ್ಯಾರ. ಸಮುದ್ರದೊಳಗಿನ ಏನು ಸ್ಪೀಸೀಸ್ ಇರ್ತಲ್ಲ ಅವ್ನು ಇದನ್ನ ಮಾಡೋ ಸಲ್ಮಂದ ಸಮುದ್ರ ವನ್ಯಜೀವಿ ಧಾಮ ಎಲ್ಲಿ ಮಾಡ್ಯಾರ ಅಂದ್ರೆ ಮುಗಲಿ ಟು ಅಪ್ಸರಕೊಂಡ. ಯಾವ ತಾಲೂಕ್ನಾಗ ಬರ್ತೈತೆ ಅಂದ್ರೆ ಉತ್ತರ ಕನ್ನಡ ಡಿಸ್ಟಿಕ್ನಾಗ ಹೊನ್ನಾವರ್ ನಿಯರ್ ಬರ್ತೈತೆ. ನೆನಪಿಟ್ಕೋರಿ. ಇದೆ ಅಂದ್ರೆ ಸಮುದ್ರ. ಈಗ ಹೇಳ್ರಿ ನೋಡು, ಸಮುದ್ರದ ಬಂದಾಗ ವನ್ಯಜೀವಿ ಧಾಮ ಅಂತ ಹೇಳಿಲ್ಲ, ಸಮುದ್ರದ ಒಳಗಿನ ಸ್ಪೀಸೀಸ್ಗಳು ಬರ್ತಲ್ಲ ಅವ್ನು ಪ್ರೊಟೆಕ್ಟ್ ಮಾಡೋ ಸಲ್ಮಂದ ಇಂಡಿಯಾದಾಗ ಒಂದು ಸೆಂಟರ್ ಮಾಡ್ಯಾರ. ಏನಂತ ಕರೀತಾರದು? ಆಪ್ಷನ್ ಕೊಡ್ಲಿ. ಭವಸಾಗರ, ಅನಂತ, ಭವಸಾಗರ. ಎಲ್ಲಿ ಮಾಡ್ಯಾರ ಇದು? ಎಲ್ಲಿ? ಕೇರಳದ ಕೊಚ್ಚಿನ್. ನೆನಪಿಟ್ಕೋರಿ. ಕೇರಳದ ಕೊಚ್ಚಿನ್ದಾಗ ಏನೈತಂದ್ರೆ ಭವಸಾಗರ. ಇದು ಎದ್ರ ಸಲ್ಮಂದ ಐತೆ ಅಂತ ಕೇಳ್ರ? ಡೀಪ್ ಸಿ ಆರ್ಗ್ಯಾನಿಸಮ್ ಸಲ್ಮಂದ್. ಏನಂದ್ರೆ ಡೀಪ್ ಸಿ ಆರ್ಗ್ಯಾನಿಸಮ್ ಅಂದ್ರೆ ಸಮುದ್ರದ ಆಳದಲ್ಲಿರುವ ಏನು ಸ್ಪೀಸೀಸ್ಗಳು ಇರ್ತಲ್ಲ ಅದ್ರ ಸಲ್ಮಂದ್. ಈಗ ಹೇಳ್ರಿ ನೋಡು, ಲ್ಯಾಂಡ್ ಲೈಫ್ ಬಿಲೋ ವಾಟರ್ ಅಂತ ಬರ್ತೈತಲ್ಲ, ಇವತ್ತಿನ ಸ್ಪೀಸೀಸ್ಗಳು ಬರ್ತಾವಲ್ಲ ಇವೆಲ್ಲ ಲೈಫ್ ಬಿಲೋ ವಾಟರ್ ಬರ್ತಾವ. ಇವತ್ತು ಯಾವ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇದಕ್ಕೆ ಕೇಳ್ತೈತೆ? 14, 15, 13, 14. ವೆರಿ ಗುಡ್. 13ನೇದು ಏನು ಹೇಳ್ತೈತೆ ಅಂದ್ರೆ ಕ್ಲೈಮೇಟ್ ಚೇಂಜ್. 14ನೇದ ಲೈಫ್ ಬಿಲೋ ವಾಟರ್. ಇದು ಹೇಳಿ ಏನತ್ತ ನೆಕ್ಸ್ಟ್. ಇದು ರೀಸೆಂಟಾಗಿ ಹೇಳಿದ್ದು ಅದಿತಿ 3.0 ಪೋರ್ಟಲ್ ಮಾಡ್ಯಾರ ಅಂತ ಹೇಳಿದ್ನಿ. ಅದಿತಿ 3.0 ಯಾರು ಮಾಡ್ತಾರೆ ಇದನ್ನು? ಅದಿತಿ 3.0 ಯಾರು ಮಾಡ್ತಾರೆ ಹೇಳ್ರಿ? ಆಪ್ಷನ್ ಕೊಡ್ಲಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದವ್ರ, ಮಿನಿಸ್ಟ್ರಿ ಆಫ್ ಎಜುಕೇಷನ್ದವ್ರ, ಮಿನಿಸ್ಟ್ರಿ ಆಫ್ ಎರಡ್ರಾಗ ಒಂದು ಹೇಳಿ ಯಾವ್ದ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದವ್ರ. ಎದ್ರ ಸಲ್ಮಂದ್ ಮಾಡ್ತಾರೆ ಅದಿತಿ ಪೋರ್ಟಲ್ ಅಂತೇಳಿ? ಇಲ್ಲಾರ ಡೈರೆಕ್ಟ್ ಕೇಳ್ಬೋದ್ರಿ. ಐಡೆಕ್ಸ್ ಅಂತ ಎದಕ್ಕೆ ಮಾಡ್ಯಾರ ಡಿಫೆನ್ಸ್ದವ್ರು? ಐಡೆಕ್ಸ್ ಅಂತ ಮಾಡ್ತಾರೆ, ನೆನಪೈತಿ? ಐಡೆಕ್ಸ್ ಅಂತ ಮಾಡ್ತಾರೆ. ಇನೋವೇಷನ್ ಇನ್ ಡಿಫೆನ್ಸ್ ಎಕ್ಸಲೆನ್ಸ್ ಅಂತ ಮಾಡ್ಯಾರ, ನೆನಪೈತಿ? ಇನೋವೇಷನ್ ಇನ್ ಡಿಫೆನ್ಸ್ ಎಕ್ಸಲೆನ್ಸ್. ಮತ್ತು ಇಲ್ಲಿ DRDO ಬರಂಗಿಲ್ಲತ್ತಲ್ಲ, DRDO ಬರ್ತೈತ್ರಿ. ಡಿಫೆನ್ಸ್ ಸಲ್ಮಂದ್ ರಿಸರ್ಚ್ ಮಾಡೋ ಆರ್ಗನಿಸಮ್ ಯಾವ್ದೈತಿ ನಮ್ಮಲ್ಲಿ? DRDO ಐತಲ್ಲ. ಡಿಫೆನ್ಸ್ ರಿಲೇಟೆಡ್ ಏನೇ ಬರ್ತೇಳಿ ಅದನ್ನ ಯಾರು ಡೆವಲಪ್ ಮಾಡ್ತಿರ್ತಾರೆ? ಇವು ಎಲ್ಲರ ನಿಮ್ಗೆ ಆಪ್ಷನ್ ಗೊತ್ತಾಗ್ಲಿಕ್ಕೂ ಕನ್ಫ್ಯೂಸ್ ಆಗಬಾರ್ದ. ಬಾಹ್ಯಾಕಾಶದಾಗ ಸಂಶೋಧನೆ ಬರ್ತೇಳಿ ಕಣ್ಣು ಮುಚ್ಚಿ ಇಸ್ರೋ ಹಾಕ್ರಿ. ಇಸ್ರೋ ರಿಲೇಟೆಡ್ ಸರ್ಚ್ ಮಾಡೋದು ಎದ್ರ ಸಲ್ಮಂದ್ರೆ ಬಾಹ್ಯಾಕಾಶದಾಗ ಏನಾದ್ರ ರಾಕೆಟ್ ಬಗ್ಗೆ ಏನಾರ ಬಂದ್ರೆ ಯಾವ್ದು ಬರ್ತದೆ ಅಂದ್ರೆ ಇಸ್ರೋ ಬರಬೇಕು. ಬಿಟ್ರೆ ಯಾವ್ದಂದ್ರೆ NSIL ಒಂದ, ಬಿಟ್ರೆ ಇನ್ ಸ್ಪೇಸ್ ಬರ್ತಾವೆ. ಇವೆಲ್ಲ ರಿಲೇಟೆಡ್ ಯಾವ್ದು ಬಂದ್ರೆ ಬಾಹ್ಯಾಕಾಶದ. ಇದರೊಳಗೆ ಯಾವ್ದ್ರೆ ಡಿಫೆನ್ಸ್ ಒಳಗೆ ಹೊಸ ಏನಾರ ತರ್ತಾರಲ್ಲ, ಡಿಫೆನ್ಸ್ಗೆ ಆದ್ಯತೆ ಕೊಡಾಕತ್ ಹೇಳತ್ನ. ಡಿಫೆನ್ಸ್ಗೆ ಆದ್ಯತೆ ಕೊಡು ಎಲ್ಲೇ ಬಂದು ಅಂತೇಳಿ DRDOದವರು ಡೆವಲಪ್ ಮಾಡ್ತಾರ. ಐಡೆಕ್ಸ್ ಅಂತ ಮಾಡಿರಿ ಏನಂತ ಇನೋವೇಷನ್ ಇನ್ ಡಿಫೆನ್ಸ್ ಎಕ್ಸಲೆನ್ಸ್ ಅಂತ. ಇನೋವೇಷನ್ ಯಾಕಂದ್ರೆ ನಾವೀನ್ಯತೆ ಡಿಫೆನ್ಸ್ ಒಳಗೆ ಅಥವಾ ಏನಂದ್ರೆ ರಕ್ಷಣೆ ಒಳಗೆ ನಾವೀನ್ಯತೆ ತಂದು ಅಂತೇಳಿ ಅದರೊಳಗಿಂದ ಡಿಫೆನ್ಸ್ ಸ್ಟ್ರಾಂಗ್ ಮಾಡ್ತೀವಲ್ಲ ಅದ್ರ ಸಲ್ಬಂದ ರೀಸೆಂಟ್ ಆಗಿ ಅದಿತಿ ಪೋರ್ಟಲ್ ಅಂತ ಮಾಡ್ಯಾರ. ಯಾಕಂದ್ರೆ ಇದ್ರ ಮುಂದುವರೆದ ಭಾಗ ಅಂದಂಗ. ಅದಿತಿ ಪೋರ್ಟಲ್ ಅಂಡರ್ ಏನ್ ಡೆವಲಪ್ ಮಾಡ್ತಿರ್ತಾರೆ ಅಂದ್ರೆ ಡಿಫೆನ್ಸ್ ಒಳಗೆ ಹೊಸ ಏನಾರ ಇಕ್ವಿಪ್ಮೆಂಟ್ಸ್ ಅಥವಾ ನಮ್ಮಲ್ಲಿ ಈಗ ಮಾಡತ್ತೀವಲ್ರಿ ಇಂಟರ್ನಲ್ ಅಥವಾ ಇಂಡಿಯಾದ ಇದನ್ನ ಇದು ಕರಿತಾರೆ ಏನಂತಾರ ಅದಕ್ಕೆ ಆಂಟಿ ಗೈಡೆಡ್ ಏನಂತ ಕರಿತು. ಸುದರ್ಶನ್ ಚಕ್ರ ಅಂತ ಮಿಷನ್ ಮಾಡ್ಬೇಕಂದಿದ್ರಲ್ಲ ಅದಕ್ಕೆ ಏನತ್ತೀವಿ ನಾವು? ಸುದರ್ಶನ್ ಚಕ್ರಕ್ಕೆ ಏನತ್ತೀವಕ್ಕ? ಏರ್ ಡಿಫೆನ್ಸ್. ಸುದರ್ಶನ್ ಚಕ್ರ ಅಂತ ಬಂದಿಲ್ಲ. ಇವು ಏರ್ ಡಿಫೆನ್ಸ್ ಇಂಥವು ಏನಾರ ಸಿಸ್ಟಮ್ ಡೆವಲಪ್ ಮಾಡ್ಬೇಕಲ್ರಿ ಅದಕ್ಕೆ ಅದಿತಿ ಪೋರ್ಟಲ್ ಅಂತ ಮಾಡ್ರ. ಅದಿತಿ ಪೋರ್ಟಲ್ ಯಾರು ಮಾಡ್ರ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೆನಪಿದೆಯಲ್ಲ ನಮ್ದು ಹೇಳಿ ನೋಡಿ. ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಬಂದಾಗ ಇದನ್ನ ಯಾವ್ದು INS ಅಥವಾ ನಮ್ದು ಏನು INS ಅಂತ ನೋಡಿ ಸಾರಿ ಆಪರೇಷನ್ ಸಿಂಧೂರ್ ಮಾಡ್ತೀವಲ್ಲ ಆ ಟೈಮ್ನಾಗ ಯಾವ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಯೂಸ್ ಮಾಡಿದ್ದು? ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಗೊತ್ತಾಕಲ್? ಇಸ್ರೇಲ್ದು ಅದಾವ ನೋಡ್ರಿ. ಐರನ್ ಭೀಮಾ, ಐರನ್ ಡೋಮಾ ಯಾವ ಕಂಟ್ರಿ ಅದಾವ ಅಂದ್ರೆ ಇಸ್ರೇಲ್ದಾಗ. ರೀಸೆಂಟಾಗಿ ವಾರ್ ನಡೆದಾಗ ಇಸ್ರೇಲ್ ಯೂಸ್ ಮಾಡೈತಿ. ಇಸ್ರೇಲ್ ಇರಾನ್ ವಾರ್ ನಡೆದೈತಿಲ್ಲ ಅವಾಗ ಐರನ್ ಡೋಮಾ, ಐರನ್ ಭೀಮಾ ಅದು ಯೂಸ್ ಮಾಡೈತಿ. ಅವಕ್ಕೆ ಏನಂತಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತಾರೆ. ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಬೇರೆ ಕಂಟ್ರಿದ ಏನಾರ ಬರ್ತಾವಲ್ಲ ರಾಕೆಟ್ಗಳು ಅದು ಅವ್ನ ಆಟೋಮೆಟಿಕ್ ಹೊರಡು ಉರುಳಿಸ್ತೈತಿ. ಅಂಥವ್ದ ಇಂಡಿಯಾದಾಗ ಸಿಂಧೂರ್ ಆಪರೇಷನ್ ಮಾಡಿದಾಗ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಯೂಸ್ ಮಾಡ್ರಿ. ಯಾವ್ದಂದ್ರೆ ಆಕಾಶ್ ತೀರ. ಈಗ ಹೇಳಿ ನೋಡು ಇಂಡಿಯಾ ಈಗೂ ಪ್ರೆಸೆಂಟ್ ಆಕಾಶ್ ತೀರ ಎಲ್ಲೈತಿ ಅಂದ್ರೆ ಡೆಲ್ಲಿ ಒಳಗೆ ಇಂಟ್ರಾಕ್ಟಿವ್. ಡೆಲ್ಲಿ ಮೇಲೆ ಅಟ್ಯಾಕ್ ಮಾಡಕ್ ಬಂದಿರ್ತೇಳಿ ಆಕಾಶ್ ತೀರ ಪ್ರೆಸೆಂಟ್ ಇಲ್ಲತ್ತಲ್ಲ. ಡೆಲ್ಲಿ ಒಳಗೆ ಆಪರೇಷನ್ ಸಿಂಧೂರ್ ಒಳಗೆ ಅಷ್ಟೇ ಯೂಸ್ ಮಾಡಿರತ್ತಲ್ಲ. ಆಪರೇಷನ್ ಸಿಂಧೂರ್ ಟೈಮ್ನಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿ ಆಕಾಶ್ ತೀರ ಅಪ್ಲೈ ಆಗಿತ್ತು. ಬಟ್ ಆ ಡೆಲ್ಲಿ ಒಳಗೂ ಅದು ಇನ್ಸ್ಟಾಲ್ಡ್ ಐತಿ. ಡೆಲ್ಲಿದ ಎಲ್ಲರ ಸೆಂಟ್ರಲ್ ವಿಸ್ತಾ ಅಥವಾ ಪಾರ್ಲಿಮೆಂಟ್ದಾಗ ಅಟ್ಯಾಕ್ ಮಾಡಕ್ಕೆ ಏನಾರ ಬಂದು ಅಂತೇಳಿ ಆಕಾಶ್ ತೀರ ಆಟೋಮೆಟಿಕ್ ಅವ್ರಿಗೆ ಏನು ಮಾಡ್ತೈತೆ ಅಂದ್ರೆ ವಾರ್ ಮಾಡ್ತೈತೆ. ಹಂಗ ಇಂಡಿಯಾ ಪೂರ್ತಿ ಒಂದು ಆಪರೇಷನ್ ಮಾಡ್ಬೇಕತ್ವಾ ಏರ್ ಡಿಫೆನ್ಸ್ ಸಿಸ್ಟಮ್ ಡೆವಲಪ್ ಮಾಡ್ಬೇಕತ್ತ August 15 ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಅದಕ್ಕೆ ಆಪರೇಷನ್ ಏನಂತ ಕರೆದಾರ? ಆಪರೇಷನ್ ಸುದರ್ಶನ್ ಚಕ್ರ ಅಂತ ಕರೀತಾರೆ. ಈ ಆಪರೇಷನ್ ಸುದರ್ಶನ್ ಚಕ್ರ ಎದಕ್ಕೆ ರಿಲೇಟೆಡ್ ಐತೆ ಅಂತ ಕೇಳ್ಬೋದು. ನೆನಪಿರ್ತೈತಲ್ಲ ಆಪರೇಷನ್ ಸುದರ್ಶನ್ ಚಕ್ರ ಎದಕ್ಕೆ ರಿಲೇಟೆಡ್ ಐತೆ ಅಂದ್ರೆ ಏರ್ ಡಿಫೆನ್ಸ್. ಈ ಏರ್ ಡಿಫೆನ್ಸ್ದಾಗ ಏನು ಮಾಡ್ತಾರಂದ್ರೆ ಮಿಸೈಲ್ಗಳನ್ನ ಕಳಿಸ್ತಿರ್ತಾರೆ. ಕರೆಕ್ಟಾ? ಜಗತ್ನಾಗ ಮೊದಲ ಕಂಟ್ರಿ ಏನು ಮಾಡೈತೆ ಅಂದ್ರೆ ಅಟ್ಲಾಸ್ ಡ್ರೋನ್ ಡಿಫೆನ್ಸ್ ಸಿಸ್ಟಮ್ ಅಂತ ಮಾಡೈತಿ. ಡ್ರೋನ್ ಡಿಫೆನ್ಸ್ ಸಿಸ್ಟಮ್ ಯಾವ ಕಂಟ್ರಿ ಮಾಡೈತಿ? ಇದು ನೆನಪಿಟ್ಟವ್ರು ಗೊತ್ತಾತ? ಆ ಡ್ರೋನ್ ಡಿಫೆನ್ಸ್ ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಏನು ಡಿಫ್ರೆನ್ಸ್ ಅಂದ್ರೆ ಐರನ್ ಡೋಮಾ, ಐರನ್ ಭೀಮಾ ಯಾವ ಕಂಟ್ರಿ ಇದ್ರಿ? ಇಸ್ರೇಲ್. ಅವು ಹೆಂಗೆ ಅಟ್ಯಾಕ್ ಮಾಡ್ತಿರ್ತಾವ? ಐರನ್ ಡೋಮಾ, ಐರನ್ ಭೀಮಾ ಅಂತ ಬರ್ತದೆ. ಐರನ್ ಡೋಮ್ ಮೊದಲಿತ್ತು, ಈಗ ಪ್ರೆಸೆಂಟ್ ಐರನ್ ಭೀಮ್ ಬಂದು. ಐರನ್ ಡೋಮ್ ಎದ್ರ ಮೇಲೆ ವರ್ಕ್ ಹಾಕಿತ್ತು? ರೆಡಾರ್ ಸಿಸ್ಟಮ್. ಇವು ರೆಡಾರ್ ಸಿಸ್ಟಮ್ ಅಂತ ಮಾಡ್ತಾರೆ ಗೊತ್ತಲ್ಲ. ರೇಡಿಯೋ ಏನಂತಾರೆ ಅದಕ್ಕೆ? ರೇಡಿಯೋ ಡಿಟೆಕ್ಷನ್ ಆ್ಯಂಡ್
ರೇಂಜಿಂಗ್, ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಒಂದು ಬರ್ತೈತಿ, ಲೇಸರ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಬರ್ತೈತಿ. ಇವು ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ ಐರನ್ ಡೋಮ್ ಅನ್ನೋದ ರೇಡಿಯೋ ಮ್ಯಾಲ್ ಅಂದ್ರೆ ನಮ್ಮಲ್ಲಿ ಈಗ ಏನಾರ ಯಾವ್ದಾರ ಸಮುದ್ರದ ದಂಡಿ ಮೇಲೆ ಟವರ್ ಇರ್ತಾವ ಗೊತ್ತ, ಲೈಟ್ ಹೌಸ್ ಹತ್ತಿಲ್ಲ, ಅವು ಏನ್ ಮಾಡ್ತೀವಿ ಅಂದ್ರೆ ರೇಡಿಯೋ ಕಿರಣಗಳು ಬಿಡ್ತಿರ್ತಾವ. ಆ ರೇಡಿಯೋ ವಿಸ್ತೀರ್ಣದಾಗ ಯಾವ್ದಾರ ಬರ್ತತಿ ಡಿಟೆಕ್ಟ್ ಮಾಡಿ ಅಟ್ಯಾಕ್ ಮಾಡ್ತತ್ಲ, ಅದಕ್ಕೆ ರೇಡಾರ್ ಸಿಸ್ಟಮ್ ಅಂತ ಕರೀತಾರೆ. ಅದ್ರ ಮೇಲೆ ಅಟ್ಯಾಕ್ ಆಗಿದ್ದು ಯಾವ್ದಂದ್ರೆ ಇಸ್ರೇಲ್ದ ಐರನ್ ಡೋಮ್ ಅಂತ ಕರಿತೀವಿ. ಐರನ್ ಬೀಮ್ ಅಂದ್ರೆ ಅದ್ರ ಮುಂದುವರೆದ ಭಾಗ, ಲೇಸರ್ ಅದಕ್ಕಿಂತ ಎಫೆಕ್ಟಿವ್ ಆಗಿರ್ತೈತಿ, ಲೇಸರ್ ಕಿರಣಗಳ ಮೇಲೆ ಅಫೆಕ್ಟ್ ಮಾಡ್ತಿರ್ತದೆ. ಲೇಸರ್ ಕಿರಣಗಳಂದ್ರೆ ಡೈರೆಕ್ಟ್ ಲೇಸರ್ ಕಿರಣಗಳನ್ನ ಬಿದ್ದು ಅಟ್ಯಾಕ್ ಮಾಡಂಗಿಲ್ಲ, ಆ ಲೇಸರ್ ಕಿರಣವನ್ನು ವಿಸ್ತೀರ್ಣ ಇಟ್ಟಿರ್ತಾರ, ಆ ಲೇಸರ್ ಕಿರಣಕ್ಕೆ ಯಾವ್ದಾರ ಒಂದು ಅನ್ವಾಂಟೆಡ್ ಅಥವಾ ವಿದೌಟ್ ಪರ್ಮಿಷನ್ ಕಂಟ್ರಿದ ಹಡಗ್ ಬರ್ತೇಳಿ ಅದನ್ನ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತದೆ. ಸೇಮ್ ಹಂಗ ಇಂಡಿಯಾದವ್ರದ್ ನೋಡಿ, ಜಗತ್ನಾಗ ಫಸ್ಟ್ ಟೈಮ್ ಯೂತ್ರೊಳಗೆಲ್ಲ ಮಿಸೈಲ್ಗಳು ಇರ್ತಾವ, ಐರನ್ ಡೋಮ್ ಆಗಲಿ ಐರನ್ ಬೀಮ್ ಆಗಲಿ ಸಣ್ಣ ಸಣ್ಣ ಮಿಸೈಲ್ಗಳು ಇರ್ತಾವ, ಹೋಗಿ ಅಟ್ಯಾಕ್ ಮಾಡ್ತಾವ, ಯಾವ್ದಾರ ಹಡಗ್ ಬದ್ದಿರ್ತೇಳಿ ಅದ್ರ ಮೇಲೆ ಡೈರೆಕ್ಟ್ ಹೋಗಿ ಬೀಳ್ತಾವ. ಬಟ್ ನಮ್ಮಲ್ಲಿ ಏನ್ ಮಾಡ್ರೆ ಜಗತ್ನಾಗ ಫಸ್ಟ್ ಟೈಮ್ ಡ್ರೋನ್ ಮೇಲೆ ಈಗ ಅಟ್ಯಾಕ್ ಆಗತ್ತವಲ್ಲ ವಾರ್ಗಳೆಲ್ಲ, ಹಂಗ ಅಟ್ಲಾಸ್ ಡ್ರೋನ್ ಸಿಸ್ಟಮ್ ಅಥವಾ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಅಂತ ಕರೀತಾರೆ. ಇದು ಯಾವ ಒಂದು ದೇಶದ ಐತಿ? ಚೀನಾ. ನೆನಪಿಟ್ಕೋ, ಯಾವುದೋ ಒಂದು ದೇಶ ಮೊಟ್ಟ ಮೊದಲ ಬಾರಿಗೆ ಸ್ವಂತ ಆದ ಬಾಹ್ಯಾಕಾಶ ನಿಲ್ದಾಣ ಒಂದೈತ್ರಿ, ಚೀನಾ. ಅದಕ್ಕೆ ಏನಂತ ಹೆಸರು ಕೊಟ್ರ? ಟಿಯಾನ್ ವೆನ್ ಅಥವಾ ಟಿಯಾನ್ಜೆನ್ ಅಂತ ಕರೀತಾರೆ. ನೆನಪಿಟ್ಕೋ, ಒಂದ ದೇಶ ಸ್ವತಃ ಬಾಹ್ಯಾಕಾಶ ನಿಲ್ದಾಣ ಹೊಂದಿದ್ದೆ ಯಾವ್ದಂದ್ರೆ ಚೀನಾ ಬರ್ತದೆ. ಇನ್ನು ಭಾರತ ಈಗ ಪ್ರೆಸೆಂಟ್ ಇರೋದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಹೊಂದಿದ್ದು ಎಷ್ಟು ದೇಶಗಳದು? 5 ದೇಶಗಳು. ನೆನಪಿಟ್ಕೋ, ಭಾರತದ ಬಾಹ್ಯಾಕಾಶ ನಿಲ್ದಾಣ ಮಾಡ್ಬೇಕಂದ್ರೆ ಯಾವ ಇಯರ್ ತನ? 2035. ನೆನಪಿಟ್ಕೋರಿ, ನಾ ಕೇಳ್ಬೋದು ಭಾರತದ ಬಾಹ್ಯಾಕಾಶ ನಿಲ್ದಾಣ 2035 ತನ ಮಾಡ್ಬೇಕಂದ್ರಲ್ಲ, ಅದರ ಪಾರ್ಟ್ ಆಗಿ ಯಾವುದೊಂದು ಮಿಷನ್ನ ಲಾಂಚ್ ಮಾಡ್ತಾರೆ. ನಾ ಈಗ ಆಪ್ಷನ್ ಕೊಡ್ತೇನೆ, ನೆನಪಿಟ್ಕೋರಿ. ಭಾರತದಾಗ ಬಾಹ್ಯಾಕಾಶ ನಿಲ್ದಾಣ ಮಾಡ್ಬೇಕಂದ್ರೆ 2035 ಮಾಡ್ಬೇಕಂದ್ರೆ ಅದ್ರ ಪಾರ್ಟ್ ಆಗಿ ಈ ಕೆಳಗಿನ ಯಾವ ಮಿಷನ್ ಮಾಡ್ತಾರೆ? ಆಪ್ಷನ್ ಕೊಡ್ಲಿ: ಗಗನಯಾನ, ಚಂದ್ರಯಾನ, ಮಂಗಳಯಾನ, ಶುಕ್ರಯಾನ. ಗಗನಯಾನ. ಈ ಗಗನಯಾನ ಅನ್ನೋದೈತಲ್ಲ, ನಾ ಕೇಳ್ಬೋದು ಗಗನಯಾನ ಯಾವ ಉದ್ದೇಶಕ್ಕೆ ಮಾಡ್ರ ಅಥವಾ ಬಾಹ್ಯಾಕಾಶ ನಿಲ್ದಾಣ ಸಂಬಂಧ ಡೆಡಿಕೇಟೆಡ್ ಆಗಿ ಯಾವ್ದು ಮಿಷನ್ ಐತೆ ಅಂದ್ರೆ ನೆನಪಿಟ್ಕೋರಿ ಗಗನಯಾನ. ಯಾಕಂದ್ರೆ ಗಗನಯಾನ ಅನ್ನೋದ ಯಾವ್ದು ಗ್ರಹಕ್ಕೆ ಹೋಗಂಗಿಲ್ಲ, ಯಾವ್ದಕ್ಕೆ ಹೋಗಂಗಿಲ್ಲ. ನೆನಪಿಟ್ಕೋರಿ, ಇಲ್ಲಿ ಏನೋ ಮಂಗಳಯಾನ ಅಥವಾ ಏನಾರ ಮಾಡ್ತಾರಲ್ಲ ಅವ್ರೊಳಗ ಮಂಗಳ ಗ್ರಹಕ್ಕೆ ಕಳಿಸ್ಬೋದು. ಗಗನಯಾನದ ಮೋಟೋ ಏನೈತೆ ಅಂದ್ರೆ ಗಗನಯಾತ್ರಿಗಳು ಬಾಹ್ಯಾಕಾಶಕ್ಕೆ ಹೋದ್ರತ್ತೇಳಿ ನಾಳೆ ಗಗನಯಾತ್ರಿಗಳು ಬಾಹ್ಯಾಕಾಶದಾಗ ಹೋಗಿ ಒಂದು ನಿಲ್ದಾಣ ನಿರ್ಮಾಣ ಮಾಡ್ಬೋದತ್ತ ಏನ್ ಮಾಡತ್ತಾರ ಅಂದ್ರೆ ಮಿಷನ್ ಗಗನಯಾನ ಅಥವಾ ಗಗನಯಾನ ಅಂತ ಮಾಡತ್ತಾರ. ಗಗನಯಾನದಾಗ ಫಸ್ಟ್ ಟೈಮ್ ಮಿಷನ್ ಮಾಡಿದ್ರಲ್ಲ, ಆ ಟೈಮ್ನಾಗ ಗಗನಯಾನ ಅಂತ ಯಾವ ಒಂದು ಮನುಷ್ಯನ್ ಕಳಿಸಿದ್ರು ಅಥವಾ ರೋಬೋಟ್ ಕಳಿಸಿರ್. ವ್ಯೋಮ ಮಿತ್ರ ಅದ್ ನೆನಪಿಟ್ಕೋರು. ಗಗನಯಾನ 1 ಅಥವಾ ಗಗನಯಾನ 2ದಾಗ ಕಳ್ಸಾರದಾರಲ್ಲ, ಇನ್ನ 4 ಜನ ಅದಾರ. ಅವ್ರ ಹೆಸರು ಹೇಳ್ರಿ ನೋಡು, 4 ಜನದ. ಶುಭಾಂಶು ಶುಕ್ಲಾ, ಅಂಗದ್ ಪ್ರಶಾಂತ, ಪ್ರತಾಪ ಪ್ರಶಾಂತ, ಮತ್ತೊಬ್ಬ ಅಜಿತ್. ನೆನಪಿಟ್ಕೋರಿ, ಇವ್ 4 ಮಂದಿದ ಹೆಸರು ನೆನಪಿಟ್ಕೋರಿ. ಇವ್ರು ಇನ್ನ ಹೋಗಿಲ್ಲ, ಗಗನಯಾನಕ್ಕೆ ಹೋಗ್ಬೇಕಂದ. ರೀಸೆಂಟ್ ಆಗಿ ಏನ್ ಕೇಳ್ಬೋದು ಗೊತ್ತಾ? ಇಸ್ರೋ ರೀಸೆಂಟ್ ಆಗಿ ಇಲ್ಲಾರ ಡೈರೆಕ್ಟ್ ಏನ್ ಕೇಳ್ತಿರ್ತಾರ, ಏರ್ ಡ್ರಾಪ್ ಸಿಸ್ಟಮ್ ಅಂತ ಲಾಂಚ್ ಮಾಡಿರ್ತಾರ ಅಥವಾ ಏರ್ ಡ್ರಾಪ್ ಟೆಸ್ಟ್ ಅಂತ ಮಾಡ್ತಾರಲ್ಲ. ಈ ಏರ್ ಡ್ರಾಪ್ ಟೆಸ್ಟ್ ಇಸ್ರೋದವ್ರು ಮಾಡ್ತಾರೋ DRDOದವ್ರು ಮಾಡ್ತಾರ? ನಾವು ಕ್ವಶನ್ ಏನ್ ಕೇಳಿದ್ರೆ ಏರ್ ಡ್ರಾಪ್ ಟೆಸ್ಟ್ ಅಂತ ಮಾಡ್ತಾರ, ಇಸ್ರೋದವ್ರು ಮಾಡ್ತಾರೋ DRDOದವ್ರು ಮಾಡ್ತಾರ? ಇಸ್ರೋದವ್ರು. ಇವು ಕನ್ಫ್ಯೂಸ್ ಯಾರು ಮಾಡ್ತಾರ? ಇಸ್ರೋದವ್ರನ್ನ ಹೇಳಲಿಲ್ಲ. ಇವು ಎದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ಏರ್ ಡ್ರಾಪ್ ಸಿಸ್ಟಮ್ ಎದಕ್ಕೆ ಮಾಡತ್ತಾರ ಗೊತ್ತಾ? ನಾ ಅದಕ್ಕೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಅದ್ರ ತೇರಿ ಮೇಲೆ ನೆನಪಿಟ್ಕೋರಿ. ಕ್ವಶನ್ದಾಗ ಹೇಳಿದಾಗ ಆಪ್ಷನ್ ಹಿಂಗ ಕೊಡ್ತಾನತ್ತಿಲ್ಲ. ಈ ಏರ್ ಡ್ರಾಪ್ ಸಿಸ್ಟಮ್ ಅಥವಾ ಯಾವ್ದಾರ ಮಿಸೈಲ್ ಟೆಸ್ಟ್ ಮಾಡಿರ್ತಾರಲ್ಲ, ಮಿಸೈಲ್ಗಳಿಗೆ ಮತ್ತು ಏರ್ ಡ್ರಾಪ್ ಸಿಸ್ಟಮ್ಗಳಿಗೆ ಬಂದಾಗ ಹೆಂಗೆ ಕನ್ಫ್ಯೂಸ್ ಆದ್ರ ಅಥವಾ ಡೈರೆಕ್ಟ್ ಕೇಳಿರ್ತಾರೆ. ರೀಸೆಂಟ್ ಆಗಿ ಈ ಮಿಸೈಲ್ ಟೆಸ್ಟ್ ಮಾಡ್ಯಾರ, ಇಸ್ರೋದವ್ರು ಮಾಡ್ಯಾರ, DRDOದ್ ಮಾಡ್ಯಾರ. ಮಿಸೈಲ್ಗಳು ಬಂದು ಹೋಗ್ತೀನಿ DRDOಗೆ ಸಂಬಂಧ ಬರ್ತಾವ. ಯಾಕಂದ್ರೆ ಎಲ್ಲರ ಬಾಹ್ಯಾಕಾಶದಾಗ ಹೋಗಿ ಮಿಸೈಲ್ ಅಟ್ಯಾಕ್ ಆಕಾವತ್ತು ಇಸ್ರೋದವ್ರು ಟೆಸ್ಟ್ ಮಾಡಂಗೆ. ಇಸ್ರೋದವ್ರದ್ದು ಏನು ಮೇನ್ ಮೋಟೋ ಇರ್ತಾ ಬಾಹ್ಯಾಕಾಶದಾಗ ಹೊಸ ರಿಸರ್ಚ್ ಮಾಡಬೇಕು, ಅನಲೈಸ್ ಮಾಡಬೇಕು, ಅದನ್ನ ನಮ್ಮ ಆರ್ಥಿಕ ಉತ್ತೇಜನ ಮಾಡ್ಬೇಕು ಅನ್ನೋದು ಅಷ್ಟೇ ಇಸ್ರೋದವ್ರು ಯಾವುದು ವಾರ್ನ್ಯಾಗ ಪಾರ್ಟಿಸಿಪೇಟ್ ಮಾಡಂಗಿಲ್ಲ, ಏನೂ ಇಲ್ಲ. ಡಾಟಾ ಕೊಡ್ತಿರ್ತಾರೆ, ಕರೆ ಮಾಡಂಗಿಲ್ಲ. ಬಟ್ DRDOದವ್ರ ಡಿಫೆನ್ಸ್ ಸಂಬಂಧ ಮಾಡ್ತಾರೆ. ಏರ್ ಡ್ರಾಪ್ ಸಿಸ್ಟಮ್ ಯಾಕತ್ತೀವಿ ಅಂದ್ರೆ ಗಗನಯಾನಿಗಳು ಮ್ಯಾಲ ಹೋಗ್ತಾರಲ್ರಿ, ಮ್ಯಾಲ ಹೋದವ್ರು ಇವ್ರು 4 ಜನ ಆ ಕಡೆ ಬಿಡಂಗಿಲ್ಲ, ನಾವು ಹೊಳ್ಳಿ ಕರ್ಕೊಂಡ್ಬರ್ಬೇಕಲ್ಲ. ಹೊಳ್ಳಿ ಕರ್ಕೊಂಡ್ಬಂದಾಗ ಏರ್ ಡ್ರಾಪ್ ಸಿಸ್ಟಮ್ ಅಂತ ಎದಕ್ಕೆ ಮಾಡಿದ್ರೆ ಹೊಳ್ಳಿ ಬರಾಗ ಅದನ್ನ ಬರ್ತೈತಲ್ಲ, ಅದು ಪ್ಯಾರಾಚೂಟ್ ಅನ್ನೋದಕ್ಕೆ ಅದಕ್ಕೆ ಏರ್ ಡ್ರಾಪ್ ಅತ್ತೀವಿ. ಏರ್ ಡ್ರಾಪ್ ಅಂದ್ರೆ ಅದು ಬಂದು ಸಾವಕಾಶ ಡ್ರಾಪ್ ಆಕತ್ತಲ್ಲಿ ನೋಡ್ಬೇಕಲ್ಲ, ಅದ್ರ ಸಂಬಂಧ ಏರ್ ಡ್ರಾಪ್ ಟೆಸ್ಟ್ ಅಂತ ಮಾಡ್ತಾರ. ಎಲ್ಲಿ ಇದನ್ನ ಏರ್ ಡ್ರಾಪ್ ಟೆಸ್ಟ್ ಯಾರು ಮಾಡ್ಯಾರ ಕೇಳ್ರ? ಇಸ್ರೋದವ್ರು. ನೆನಪಿರ್ತೈತಲ್ಲ ಯಾವ್ದ್ರ ಪಾರ್ಟ್ ಆಗಿ ಏರ್ ಡ್ರಾಪ್ ಸಿಸ್ಟಮ್ ಮಾಡಿರೋದು ಕೇಳ್ರ? ಗಗನಯಾನ. ನೆನಪಿಟ್ಕೋ. ನೆಕ್ಸ್ಟ್ ಇದು ಕಾನೂನು ಬಾಹಿರ ಇದನ್ನ ತಡೆಗಟ್ಟುವ ಕಾಯ್ದೆ ಅಥವಾ ಅನ್ಲಾಫುಲ್ ಆಕ್ಟಿವಿಟೀಸ್ ಯಾಕೆ ಬರ್ತೈತಲ್ಲ, ಯಾರು ಮಾಡ್ತಾರೆ ಇದನ್ನ? ಯಾವ ಇಯರ್ದಾಗ ಬರ್ತೈತಿ ಇದು ಅತಿ ಹೈಯೆಸ್ಟ್ ಅನ್ಯೂಸ್ಡ್ ಅಥವಾ ಹೈಯೆಸ್ಟ್ ಮಿಸ್ಯೂಸ್ ಕಾಯ್ದೆ ಅಂತ ಕರೀತಾರೆ. ಕಾಯ್ದೆಗಳನ್ನ ಕೇಳ್ತಿರ್ತಾರೆ. ಯಾವ ಇಯರ್ದಾಗ? 1968 67 67ರಾಗ ಬರ್ತೈತಿ ನೋಡ್ರಿ. ಇದು 67ರಾಗ ಅನ್ಲಾಫುಲ್ ಆಕ್ಟಿವಿಟೀಸ್ ಅಥವಾ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳ ನಿಷೇಧ ಕಾಯ್ದೆ ಅಂತ ಬರ್ತೈತಿ. ಇದು ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕೆ ಬರುತ್ತೆ ಅಂದ್ರೆ ಇವ್ರಿಗೆ ಬೇಲ್ ಕೊಡ್ಲಿಲ್ಲ ನೋಡಿ, ಯಾರ ತರ ಅವ್ರ ಉಮರ್ ಖಾಲಿದ್ಗೆ ಬೇಲ್ ಕೊಡ್ಲಿಲ್ಲ, ಅದ್ರ ಸಂಬಂಧ ರಿಲೇಟೆಡ್ ಆಗಿ ಬಂದಿತ್ತು. ನೆಕ್ಸ್ಟ್ ದರ್ಶನ್ಗೂ ಕೊಡ್ಲಿಲ್ಲ. ದರ್ಶನ್ ಅದ್ರಾಗ ಅರೆಸ್ಟ್ ಮಾಡಿಲ್ವ? ಅದ್ರಾಗ ಯಾಕೆ ಬರ್ತಾನೆ ಪಾಪ. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟ್ ಆಗಿ ನಾರ್ಡಿಕ್ ಕಂಟ್ರಿಗಳು ಪ್ರಧಾನ ಮಂತ್ರಿ ಹೋಗಿದ್ರಲ್ಲ, ನಾರ್ಡಿಕ್ ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂತ ಕರೀತಾರೆ. ನಾರ್ಡಿಕ್ ಕಂಟ್ರಿ ಅಂದ್ರೆ ಎಷ್ಟು ಬರ್ತಾವ್ರಿ? ಫೈಂಡ್ಸ್ ಗ್ಯಾಪ್ ಅಂತ ಬರ್ತಾವಲ್ಲ. F ಅಂದ್ರ ಫಿನ್ಲ್ಯಾಂಡ್, I ಅಂದ್ರ ಐಸ್ಲ್ಯಾಂಡ್, N ಅಂದ್ರ ನಾರ್ವೆ, D ಅಂದ್ರ ಡೆನ್ಮಾರ್ಕ್, S ಅಂದ್ರ ಸ್ವೀಡನ್, ಗ್ಯಾಪ್ G ಅಂದ್ರ ಗ್ರೀನ್ಲ್ಯಾಂಡ್, A ಅಂದ್ರ ಅಲ್ಲಂದ ಐಸ್ಲ್ಯಾಂಡ್ ಅಂತ ಬರ್ತೈತಿ. F ಅಂದ್ರ
ಫರೋಸ್ ಐಸ್ಲ್ಯಾಂಡ್. ಇನ್ನು ಹೇಳ್ರಿ ಸ್ಕ್ಯಾಂಡಿನೇವಿಯನ್ ಕಂಟ್ರಿದಾಗ 3 ಬರ್ತಾವೆ ಯಾವ? ಎಸ್ ಡಿ ಏನ ಏನಂತ ನೆನಪಿಟ್ರಿ? ಎಸ್ ಡಿ ಎನ್ ಬಿ ಎನ್ ಎಸ್ ಡಿ ಎನ್ ಎಸ್ ಏನು ನೋಡಿ? ಡೆನ್ಮಾರ್ಕ್, ನಾರ್ವೆ ಮತ್ತು ಸ್ವೀಡನ್. ವೆರಿ ಗುಡ್. ನೆಕ್ಸ್ಟ್ ಮದರ್ ಆಫ್ ಆಲ್ ಡೀಲ್ ಅಂತ ಯಾವ್ದು ಕರೀತಾರೆ? ಯುರೋಪಿಯನ್ ಯೂನಿಯನ್ ಮದರ್ ಆಫ್ ಆಲ್ ಡೀಲ್ ಅಂತ ಕರೀತಾರೆ. ರೀಸೆಂಟಾಗಿ ಒಪೆಕ್ದಿಂದ ಹೊರಗೆ ಬಂದಿದ್ದ ಕಂಟ್ರಿ ಯಾವ್ದು? ಸೌದಿ ಅರೇಬಿಯಾ. ಯುರೋಪ್ದಿಂದ ಇದನ್ನ ಒಪೆಕ್ದಿಂದ ಹೊರಗೆ ಬಂದಿದ್ದು ಯಾವ್ದಂದ್ರೆ UAE. ನೆನಪೈತಲ್ಲ? ಒಪೆಕ್ ಯಾವ ಇಯರ್ದಾಗ ಆಕೈತ್ರಿ? 1960ದಾಗ. ಎಲ್ಲೈತಿ ಹೆಡ್ ಕೊಟ್ರ? ಅದು ಕರೆಕ್ಟ್ 1960ರಾಗ ಒಪೆಕ್ ಆಕೈತಿ. ಅದ್ರ ಮ್ಯಾಲೆ ಕೇಳ್ತಾರ ಎಲ್ಲಿ ಆಕತಿ? ಆಸ್ಟ್ರಿಯಾದ ವಿಯನ್ನಾದಾಗ. ನೆನಪಿಟ್ಕೋ. ಇದ್ರೊಳಗೆ ವೆನಿಜುವೆಲಾ ಕಂಟ್ರಿ ಐತೋ ಇಲ್ಲೋ? ಇದ್ರ ಮೇಲೆ ಮಾನ್ಯ ಏನು ಕ್ವಶನ್ ಕೇಳಂದ್ರ ಒಪೆಕ್ ಅನ್ನೋದ ಟಾರ್ಗೆಟ್ ಬೇಸ್ ಮೇಲೆ ವರ್ಕ್ ಆಕತ್ತೋ ಎಕ್ಸ್ಪೋರ್ಟ್ ಬೇಸ್ಡ್ ಮೇಲೆ ವರ್ಕ್ ಆಕತ್ತು? ನಾ ಇನ್ನೊಂದು ಕ್ವಶನ್ ಕೇಳತ್ನು. ಒಪೆಕ್ ಕಂಟ್ರಿ ಅನ್ನೋದೈತಲ್ಲ, ಈ ಒಪೆಕ್ ಕಂಟ್ರಿ ಇನ್ನೊಂದು ಕೇಳತ್ನು ತಡ್ರಿ. ಒಪೆಕ್ ಅನ್ನೋದ ಎಲ್ಲಾ ರಾಷ್ಟ್ರಗಳಿಗೆ ಟಾರ್ಗೆಟ್ ಬೇಸ್ಡ್ ಮೇಲೆ ವರ್ಕ್ ಮಾಡತ್ ಕೊಡ್ತೈತೆ, ಎಕ್ಸ್ಪೋರ್ಟ್ ಬೇಸ್ಡ್ ಮೇಲೆ ಪ್ರೊಡಕ್ಷನ್ ಮಾಡತ್ ಕೊಡ್ತೈತೆ. ಯಾವ್ದ್ರ ಮೇಲೆ? ಇನ್ನೊಮ್ಮೆ ನೆನಪಿಟ್ಕೋರಿ. ಇನ್ನು ಕ್ವಶನ್ ಕೇಳೋಣ, ಅದ್ರ ಸಲ್ಮಂದ್ ಹೇಳತ್ತೀನಿ ಹೇಳ್ರಿ. ಯಾಕಂದ್ರೆ ಒಪೆಕ್ ಫುಲ್ ಫಾರ್ಮ್ ಏನು ಹೇಳ್ರಿ? ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರಿ. ಒಂದೇ ಆಪ್ಷನ್ ಏನು ಕೊಟ್ಟಿರ್ತಾನೆ ಅಂದ್ರೆ ಎಕ್ಸ್ಪೋರ್ಟ್ ಬೇಸ್ಡ್ ಮೇಲೆ ಕೊಟ್ಟಿರ್ತಾನೆ. ಬಟ್ ಅದ ತಪ್ಪು. ಆಪ್ಷನ್ ಏನು ಕೊಡ್ತೈತೆ ಅಂದ್ರೆ ಒಪೆಕ್ ಅನ್ನೋದ ಅಥವಾ ಈಗ ರೀಸೆಂಟ್ ಆಗಿ ಯಾವ್ದು ಕಂಟ್ರಿ ಹೊರಗೆ ಬರ್ತದ್ರಿಂದ UAE. ಈ UAE ಹೊರಗೆ ಬರಾಕ ಕಾರಣ ಏನಂದ್ರೆ ಏನೈತೆ ಹೇಳತ್ ನೋಡ್ರಿ. ಇದರ ಕನ್ಫ್ಯೂಸ್ ಆಗ ಕೇಳಿರ್ತಾನೆ. ಒಪೆಕ್ದಿಂದ ರೀಸೆಂಟ್ ಆಗಿ UAE ಹೊರಗೆ ಬಂದಿತ್ತಲ್ಲ, ಅದಕ್ಕೆ ಉದ್ದೇಶ ಕಾರಣ ಏನೈತೆ ಅಂದ್ರೆ ಎಕ್ಸ್ಪೋರ್ಟ್ ಬೇಸ್ಡ್ ಮೇಲೆ ಮಾಡತ್ ಹೇಳಂಗಿಲ್ಲ. ಅದೇನ್ ಮಾಡ್ತದೆ? ಟಾರ್ಗೆಟ್ ಕೊಡ್ತದೆ. ಈ ಕಂಟ್ರಿ ಇಷ್ಟ ಟಾರ್ಗೆಟ್ ಮಾಡ್ಬೇಕು ಅಥವಾ ಇಷ್ಟ ಟಾರ್ಗೆಟ್ ಏನ್ ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕು. UAE ಬರಾಕ ಕಾರಣ ಅಂದ್ರೆ UAE ಒಳಗೆ ಆಯಿಲ್ ರಿಸರ್ವ್ಗಳು ಜಾಸ್ತಿ ಅದಾವ ಆಲ್ರೆಡಿ. ನಮ್ಮ ಕಡೆ ಆಯಿಲ್ ರಿಸರ್ವ್ ಜಾಸ್ತಿ ಇದ್ರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟಾರ್ಗೆಟ್ ಎಷ್ಟು ಕೊಟ್ಟಿರ್ತಾರಲ್ಲ ಅಟ್ಟ ಉತ್ಪಾದನೆ ಮಾಡ್ಬೇಕು. ಅದ್ರ ಮೇಲೆ ಮಾಡಕ್ ಬರಂಗಿಲ್ಲ. ಎಕ್ಸ್ಪೋರ್ಟ್ ಬೇಸ್ಡ್ ಮೇಲೆ ಕೊಟ್ಟಿರ್ತೀನಿ ಯಾವ ಕಂಟ್ರಿ ಹೊರಗೆ ಬರ್ತಿದ್ದಿಲ್ಲ. ಯಾಕಂದ್ರೆ ಅವು ಕಂಟ್ರಿ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದ್ರು, ರೊಕ್ಕ ಮಾಡ್ಕೋತಿದ್ದು. ಬಟ್ UAE ಹೊರಗೆ ಬರಾಕ ಕಾರಣ ಏನಂದ್ರೆ ಇದು ಟಾರ್ಗೆಟ್ ಪ್ರೊಡಕ್ಷನ್. ಈ ಇಷ್ಟು ಟಾರ್ಗೆಟ್ ಕೊಡ್ತೈತಿ, ನೀವು ಇಷ್ಟ ಪ್ರೊಡಕ್ಷನ್ ಮಾಡ್ಬೇಕು. ನಿಮ್ ಕಂಟ್ರಿ ಒಳಗೆ ಎಷ್ಟೇ ನಂಬರ್ ಆಫ್ ಇರಲಿ, ಬಟ್ ಇದ ಟಾರ್ಗೆಟ್ ಕೊಡ್ಬೇಕಂದ್ರೆ ಆ ಕ್ವಶನ್ ಕೇಳಿದ್ದು. ಟಾರ್ಗೆಟ್ ಬೇಸ್ಡ್ ಮೇಲೆ ಒಪೆಕ್ ವರ್ಕ್ ಆಕೈತೆ ಅಥವಾ ಎಕ್ಸ್ಪೋರ್ಟ್ ಬೇಸ್ಡ್ ಮೇಲೆ ಅಂದ್ರೆ ಟಾರ್ಗೆಟ್ ಬೇಸ್ಡ್ ಮೇಲೆ. ಯಾಕಂದ್ರೆ ಒಪೆಕ್ ಫುಲ್ ಫಾರ್ಮ್ ಬಂದಾಗ ಏನಂತ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರಿ. ಬಟ್ ಅದ್ರ ಇಲ್ಲಿ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತ ಕೊಡ್ತಾರೆ, ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಕಂಟ್ರಿ ಅದಕ್ಕೆ ಮಾಡಂಗಿಲ್ಲ ಅಂದ್ರೆ ಬೇಸ್ಡ್ ಅಥವಾ ಏನಾರ ಟಾರ್ಗೆಟ್ ಕೊಡೋದು ಇದ್ರ ಮೇಲೆ ಕೊಡೋದಂದ್ರೆ ಇದ್ರ ಮೇಲೆ ಯಾವ್ದಂದ್ರೆ ಪ್ರೊಡಕ್ಷನ್ ಮೇಲೆ, ಅದ್ರ ಉತ್ಪಾದನೆ ಮೇಲೆ ಟಾರ್ಗೆಟ್ ಕೊಡ್ತದೆ. ಬಟ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಯಾಕೆ ಕರೀತಾರೆ? ಇದ್ರೊಳಗೆ ಇರೋ ಕಂಟ್ರಿ ಎಲ್ಲ ಅಂದ್ರೆ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅದಾವ, ಬಳಸೋ ಕಂಟ್ರಿ ಅಥವಾ ಆಮದು ಮಾಡ್ಕೋ ಕಂಟ್ರಿ ಅಲ್ಲ. ಒಪೆಕ್ದಾಗ ಈಗ ಪ್ರೆಸೆಂಟ್ ಎಷ್ಟು ಕಂಟ್ರಿ ಅದಾವು? 11 ಕಂಟ್ರಿ ಅದಾವಲ್ಲ. ಈ 11 ಕಂಟ್ರಿಗಳು ಯಾವ ಕಂಟ್ರಿ ಬೇರೆ ಕಂಟ್ರಿದಿಂದ ಆಯಿಲ್ಗಳನ್ನ ಆಮದು ಮಾಡ್ಕೊಳಂಗಿಲ್ಲ. ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ರಫ್ತು ಮಾಡ್ತಾವ. ಅದ್ರ ಸಲ್ಮಂದ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತ ಕರೀತಾರೆ. ಓಕೆ, ನಾಳೆ